Hello energetic and enthusiastic students and future chemistry toppers. ಹೇಗಿದ್ರೆ ಎಲ್ಲರೂ? Welcome you all to PW Kannada 9th and 10th channel and to the batch Abhimanyu. So we are in carbon and compounds chapter, lecture number 5. So previous class ನಲ್ಲಿ ನಾನು nomenclature part 1 ನಲ್ಲಿ ಹೇಗೆ alkene ಅನ್ನ ನೇಮ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. The nomenclature of alkane series of compounds, alkene series of compounds and alkyne series of compounds. Very important. They can ask you a question, guess the molecular formula of fifth member of alkene series. So fifth member of alkene series the molecular formula ನೀವು ಗೆಸ್ ಮಾಡಿ. So ನಾನು ನಿಮಗೆ ಟೈಮ್ ಕೊಡ್ತೀನಿ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4 and the answer is C6H12. ಫಿಫ್ತ್ ಮೆಂಬರ್ ಅಂತ ಕೇಳಿದ್ರೆ ಸಡನ್ ಆಗಿ ನೀವು ಒಂದು ಕಾರ್ಬನ್ ಜಾಸ್ತಿ ತಗೊಳ್ಬೇಕು. ಬಿಕಾಸ್ ಆಲ್ಕೀನ್ ಮತ್ತೆ ಆಲ್ಕೈನ್ ಅಲ್ಲಿ ಡಬಲ್ ಅಂಡ್ ಟ್ರಿಪಲ್ ಬಾಂಡ್ ಇರಬೇಕಾದ್ರೆ ದ ವೆರಿ ಫಸ್ಟ್ ಮೆಂಬರ್ ಇಟ್ ಸೆಲ್ಫ್ ವಿಲ್ ಹ್ಯಾವ್ 2 carbon atoms. The very first compound will have 2 carbon atoms. And then whenever you have to identify the molecular formula, do use their general formula. CnH2n ಅಂತ ಹೇಳುವ ಜನರಲ್ ಫಾರ್ಮುಲಾ ಇಟ್ಟು ಅಲ್ಲಿ ಫಿಫ್ತ್ ಮೆಂಬರ್ ಅಂತ ಹೇಳಿದಾಗ ದ ವ್ಯಾಲ್ಯೂ ಆಫ್ ಎನ್ ಅನ್ನ ನೀವು 6 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ದ molecular formula of sixth member of alkene series. Easy. What did I teach you apart from this? ನಾನು ಏನು ಹೇಳ್ಕೊಟ್ಟಿದ್ದೆ ಅಲ್ಲದೆ alkyne series ಬಗ್ಗೆ ಹೇಳ್ಕೊಟ್ಟಿದ್ದೆ. ಹಾಗಿದ್ರೆ ನನಗೆ ಹೇಳಿ, what is the molecular formula of second member of alkyne series? ಸೆಕೆಂಡ್ ಮೆಂಬರ್ ಆಫ್ alkyne series ಇದು molecular formula ಹೇಳಿ. alkyne series ಅಂತ ಹೇಳಿದಾಗ CnH2n -2 ಆಗುತ್ತೆ. ಅಲ್ಲೂ ಕೂಡ ಸೆಕೆಂಡ್ ಅಂತ ಹೇಳಿ ಕೇಳಿದಾಗ the value of n becomes 3. So it becomes C3H23 -2 C3 6 -2 ಅಂತ ಹೇಳಿದ್ರೆ C3H4 ಆಯಿತು. Clear? Now they can ask one more question. What is the name of first member of alkene series? First member of alkene series to ಹೆಸರೇನು? Ethene. First member of alkyne series to ಹೆಸರೇನು? Ethine. First member of alkane series to ಹೆಸರೇನು? Methane. So never write, please, it's a kind request, do not write methene and methine, because meth refers to one carbon and with one carbon double bond sadhya illa, triple bond kuda sadhyave illa. Clear? So this is something which I have taught you in the previous class. ಹಾಗಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಏನು ಮೇಡಮ್ ತುಂಬಾ ಸ್ಪೆಷಲ್ ಆಗಿ ಏನೋ ಹೇಳ್ತೀರಾ ಅಂತ ಅನ್ಕೊಂಡಿದೀವಿ ಅಂದ್ರೆ yes. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಏನು ಕಲಿತೀರಾ, ಇಟ್ ಈಸ್ ದಿ ಬೇಸಿಸ್ ಆಫ್ ನೇಮಿಂಗ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ವಿಚ್ ಮೈಟ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಅಫ್ಕೋರ್ಸ್ ಯು ವಿಲ್ ಲರ್ನ್ ಅ ಲಾಟ್ ಇನ್ 11th ಸ್ಟ್ಯಾಂಡರ್ಡ್. ಸೊ ಅಲ್ಲಿ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಇಫ್ ಯು ಪೇ ಅಟೆನ್ಷನ್ ಹಿಯರ್. ಸೊ ನಾನೇನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಪಾರ್ಟ್ನಲ್ಲಿ ನಿಮ್ಮ NCERT-ನಲ್ಲಿ ಒಂದು 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನೊಮೆನ್ಕ್ಲೇಚರ್ ಬೈ IUPAC ಅಂತ ಹೇಳಿ. ಬಟ್ ದಸ್ 4 points is not sufficient to understand the nomenclature part thoroughly. So ನಾನು ನಿಮಗೆ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಐ ಕ್ಯಾನ್ ಶೋ ಯು ದೋಸ್ ರೂಲ್ಸ್. ಸೊ ರೂಲ್ನ ನಾನು ಡಿಫ್ರೆಂಟ್ ರೂಲ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ದೀಸ್ ರೂಲ್ಸ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಫಂಕ್ಷನಲ್ ಗ್ರೂಪ್ಸ್ ಆಗಿರಬಹುದು ಅಥವಾ ಈ ಥರ ಆಲ್ಕೈಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆದಾಗ ಒಂದು ಕಂಪೌಂಡನ್ನ ಹೇಗೆ ನೇಮ್ ಮಾಡೋದು ಅಂತ ಹೇಳಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ NCERT-ಯಲ್ಲಿ ಫಸ್ಟ್ ಪಾಯಿಂಟೇ ಹೇಳಿದರೆ ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಎಲ್ಲಿ ಐಡೆಂಟಿಫೈ ಮಾಡ್ಬೇಕು ನಾವು? ಪೇರೆಂಟ್ ಚೈನ್. ಹಾಗಿದ್ರೆ ಪೇರೆಂಟ್ ಚೈನ್ ಅಂತ ಹೇಳಿದರೆ ಏನು? ನಿಮಗೆ ಆರ್ಗ್ಯಾನಿಕ್ ಕಂಪೌಂಡ್ ಕೊಟ್ಟಾಗ ಲಾಂಗೆಸ್ಟ್ ಪಾಸಿಬಲ್ ಚೈನ್ ಅಂತ ಹೇಳಿದ್ರೆ ಉದ್ದಕ್ಕಿರುವಂತಹ ಚೈನ್ನಲ್ಲಿ ಮ್ಯಾಕ್ಸಿಮಮ್ ಕಾರ್ಬನ್ ಆಟಮ್ಸ್ ಇರುವಂತಹ ಉದ್ದಕ್ಕಿರುವ ಚೈನನ್ನು ಪೇರೆಂಟ್ ಚೈನ್ ಅಥವಾ ಲಾಂಗೆಸ್ಟ್ ಹೈಡ್ರೋಕಾರ್ಬನ್ ಚೈನ್ ಅಂತ ಹೇಳಿ ಕರಿತೇವೆ. ಓಕೆ, ಉದ್ದಕ್ಕಿರುವಂತಹ ಲಾಂಗೆಸ್ಟ್ ಫಾರ್ಮ್ ಆಫ್ ಚೈನನ್ನು ನೀವು ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಸೊ ಇದು ನಿಮ್ಮ ರೂಲ್ ನಂಬರ್ 1 ಆಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ನೀವು ಕಾರ್ಬನ್ ಆಟಮ್ಸ್ನ ಕೌಂಟ್ ಮಾಡಿ. ಡೈರೆಕ್ಟಾಗಿ ಹೋಗಿ ಕಾರ್ಬನ್ ಆಟಮ್ಸ್ ಕೌಂಟ್ ಮಾಡಿ ಅಂದರೆ ಎಲ್ಲಿ ಮಾಡ್ತೀರಾ? ಕರೆಕ್ಟ್ ತಾನೆ? ಸೊ ಈ ಒಂದು ಕಂಪೌಂಡ್ನಲ್ಲಿ ನೋಡಿ, ನಿಮಗೆ ತುಂಬ ಕಡೆನ ಬ್ರೇಕ್ ಮಾಡಬಹುದಿತ್ತು, ಬಟ್ ನೀವು ಮಾಡಿಲ್ಲ. ನೀವು ಉದ್ದಕ್ಕಿರುವ ಕಾರ್ಬನ್ ಆಟಮ್ಸ್ನ ಹೊರಿಜಾಂಟಲ್ ತಗೊಂಡಿದ್ದೀರಾ. ಅದನ್ನ ನಂಬರಿಂಗ್ ಕೂಡ ಮಾಡಬೇಕು. ನಾನು ನಂಬರಿಂಗ್ ಬಗ್ಗೆ ಇನ್ನೊಂದು ರೂಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ನಾನು ಈ ಕಡೆಯಿಂದ ನಂಬರಿಂಗ್ ತಗೊಂಡಿದ್ದೀನಿ. 1 2 3 4 5 6 7 8 9 ಅಂತ ಹೇಳಿ. ನಾನು ಮಿಥೈಲ್ ಗ್ರೂಪಿಗೆ ಸೆಕೆಂಡ್ ನಂಬರ್ ಕೊಟ್ಟಿದ್ದೀನಿ. 6th ಪೊಸಿಷನಲ್ಲಿ ಈಥೈಲ್ ಗ್ರೂಪಿಗೆ ಕೊಟ್ಟಿದ್ದೀನಿ. ಏನು ಮೇಡಮ್ ಈಥೈಲ್ ಅಂತೆಲ್ಲ ಹೇಳ್ತಿದ್ದೀರಾ, ಅರ್ಥ ಆಗ್ತಿಲ್ವಲ್ಲ ಅಂತ ಹೇಳಿ ಜಸ್ಟ್ ಅಬ್ಸರ್ವ್ ಮಾಡಿ. CH3 ನೋಡ್ತಿದ್ದೀರಾ, CH2 CH3 ನೋಡ್ತಿದ್ದೀರಾ. ಸೊ ಯು ಹ್ಯಾವ್ ಅಬ್ಸರ್ವ್ಡ್ CH3 CH2 CH3. ವಾಟ್ ಆರ್ ದೇ? ಮೀಥೇನ್, ಈಥೇನ್, ಬಟ್ ಲೆಸ್ಸರ್, 1 hydrogen lesser. Methane, ethane, but 1 hydrogen lesser.
ಅವುಗಳನ್ನ ಮಿಥೈಲ್ ಇಥೈಲ್ ಅಂತ ಹೇಳ್ತೇವೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೀಥೇನ್ ಆ್ಯಂಡ್ ಮಿಥೈಲ್? ಸೊ ಮೀಥೇನಿಗೂ ಮಿಥೈಲಿಗೆ ಇರೋ ಡಿಫರೆನ್ಸ್ ಏನು? CH4 ಈಸ್ ಮೀಥೇನ್. ಇದನ್ನು ಮೀಥೇನ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಇಫ್ ದಿಸ್ ಬಿಕಮ್ಸ್ ಮೀಥೇನ್ ದೆನ್ ಮಿಥೈಲ್ ಏನಾಯಿತು ಇಲ್ಲಿ? ಮಿಥೈಲಿಗೆ ಏನು ಮಾಡಬೇಕು ನಾವು? CH3 ಅಂದರೆ ಒಂದು ಕಾರ್ಬನ್ದು ವ್ಯಾಲೆನ್ಸಿ ಇಲ್ಲಿ ನಾಟ್ ಸ್ಯಾಟಿಸ್ಫೈಡ್. ಸೊ ದಿಸ್ ಯು ಕ್ಯಾನ್ ಕ್ಲಿಪ್ ಅಥವಾ ಹ್ಯಾಂಗ್ ಟು ಅ ಚೈನ್. ಉದ್ದಕ್ಕಿರುವ ಚೈನಲ್ಲಿ ಎಲ್ಲಾದರೂ ಒಂದು ಕಡೆ ಫಿಕ್ಸ್ ಮಾಡ್ಕೊಳ್ಬಹುದು. ಸೊ ದಿಸ್ ಈಸ್ 1 ಹೈಡ್ರೋಜನ್ ಲೆಸ್ಸರ್ ಕಂಪೇರ್ ಟು ಮೀಥೇನ್. ಹಾಗಾಗಿ ನಾನು ಇದನ್ನ ಏನಂತ ಹೇಳಿ ಕರಿತೀನಿ? ಮೀಥೈಲ್ ಅಂತ ಹೇಳಿ ಕರಿತೀನಿ. ಐ ಕಾಲ್ ದಿಸ್ ಆಸ್ ವಾಟ್? ಮೀಥೈಲ್. ಮೀಥೇನಿಗೂ ಮಿಥೈಲಿಗಿರೋ ಡಿಫ್ರೆನ್ಸ್ ಗೊತ್ತಾಯ್ತಾ ಮಕ್ಕಳೇ? ಎಸ್. ಸೊ ಮಿಥೇನಿಗಿರುವಂಥ ಡಿಫ್ರೆನ್ಸ್ ಏನು? ಅಲ್ಲಿ ಕಾರ್ಬನ್ 4 ವ್ಯಾಲೆನ್ಸಿ ಸ್ಯಾಟಿಸ್ಫೈಡ್ ಆಗಿದೆ. ಮಿಥೈಲ್ನಲ್ಲಿ 1 ಹೈಡ್ರೋಜನ್ ಹೊರಟೋಗಿದೆ, ಒಂದು ವ್ಯಾಲೆನ್ಸಿ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಥವಾ ಒಂದು electron ಇನ್ನು ಪೆಂಡಿಂಗ್ ಇದೆ, ದಟ್ ಇಸ್ ರೆಡಿ ಟು ಮಿಂಗಲ್ ವಿತ್ ಸಂಬಡಿ ಎಲ್ಸ್. ಸೊ ಯು ಕ್ಯಾನ್ ಕಾಲ್ 1 ಹೈಡ್ರೋಜನ್ ಲೆಸ್ ಇರುವಂತಹ ಆಲ್ಕೇನ್ ಅನ್ನ ಮೀಥೈಲ್. ಇನ್ ಜನರಲ್ ಆಗಿ ನಾನು ಇದನ್ನು ಆಲ್ಕೇನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ, ಇದನ್ನ ಆಲ್ಕೈಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಆಲ್ಕೈಲ್ ಆಲ್ಕೇನ್ ಅನ್ನ RH ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ರೆ, ಆಲ್ಕೈಲ್ ಗ್ರೂಪ್ ಅನ್ನು ಜಸ್ಟ್ R ಅಂತ ಹೇಳಿ, ಅಲ್ಲಿ ಒಂದು ಹೈಡ್ರೋಜನ್ ಹೊರಟೋಗಿದೆ, ಸೊ ಆಲ್ಕೈಲ್ ಗ್ರೂಪ್ ಜಸ್ಟ್ R ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಮೀಥೇನ್ ಇರ್ಬೋದು, ಮಿಥೈಲ್ ಇರ್ಬೋದು, ಅಥವಾ ಈಥೇನ್ ಇರ್ಬೋದು. ಈಥೇನ್ ಅಂತ ಹೇಳಿದ್ರೆ ಈಥ್ ರೆಫರ್ಸ್ ಟು, ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಕ್ಲಾಸ್ನಲ್ಲಿ, 2 ಕಾರ್ಬನ್ ಆಟಮ್ಸ್ ವಿತ್ ಸಫಿಷಿಯಂಟ್ ನಂಬರ್ ಆಫ್ ಹೈಡ್ರೋಜನ್. ಸೊ ಇದೇನಾಯಿತು? ಈಥೇನ್ ಆಯಿತು. ವಾಟ್ ಇಸ್ ದಿಸ್? ಈಥೇನ್. ಬಟ್ ಇದೇ ಕಾಂಪೌಂಡಲ್ಲಿ CH3 CH2 ಅಂದರೆ ಇಲ್ಲಿ ಒಂದು ಹೈಡ್ರೋಜನ್ ಲೆಸ್ಸರ್ ಇರ್ಬೋದು, ಅಥವಾ CH2 CH3 ಫಸ್ಟ್ ಕಾರ್ಬನ್ ಆಟಮ್ಸ್ನಲ್ಲಿ ಒಂದು ಹೈಡ್ರೋಜನ್ ಲೆಸರ್ ಇರ್ಬೋದು, ಸೆಕೆಂಡ್ ಕಾರ್ಬನ್ ಆಟಮ್ಸ್ನಲ್ಲಿ ಒಂದು ಹೈಡ್ರೋಜನ್ ಲೆಸರ್ ಇರ್ಬೋದು. ಸೊ ಎಲ್ಲಿ ಹೈಡ್ರೋಜನ್ ಲೆಸರ್ ಇದ್ರು, ಇಲ್ಲಿ ಕೂಡ ನೋಡಿ ಒಂದು ಹೈಡ್ರೋಜನ್ ಅಷ್ಟೇ ಕಡಿಮೆ ಇದೆ. ಸೊ ದೀಸ್ ಬೋತ್ ಆರ್ ಕಾಲ್ಡ್ ಆಸ್ ವಾಟ್? ಈಥೈಲ್. ಇದೆರಡನ್ನೂ ಕೂಡ ಈಥೈಲ್ ಅಂತ ಹೇಳಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ಕೈಲ್ ಗ್ರೂಪ್ಸ್ ಅಂತ ಹೇಳಿದ್ರೆ ಏನು. ಇನ್ ಜನರಲ್ ಆಲ್ ದಿಸ್ ಆಲ್ಕೈಲ್ ಗ್ರೂಪ್ಸ್ ಅನ್ನ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಬ್ರಾಂಚ್ಡ್ ಗ್ರೂಪ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಬ್ರಾಂಚ್ಡ್ ಗ್ರೂಪ್ ಅಂತ ಹೇಳಿ ನಾವು ನೇಮಿಂಗ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೋ ಮಚ್ ಯು ಅಂಡರ್ಸ್ಟುಡ್. ಸೊ ಪಾಯಿಂಟ್ ನಂಬರ್ 1 ಏನು ಹೇಳುತ್ತೆ, ರೂಲ್ ನಂಬರ್ ಏನು ಹೇಳುತ್ತೆ? ನೀವು ಏನೆಲ್ಲ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ ಅದನ್ನೆಲ್ಲ ನೋಡ್ಕೊಳ್ತೀರಾ, ಬಟ್ ನೀವು ಯಾವಾಗಲೂ ಕೂಡ ಆ ಚೈನನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಇದನ್ನ ಟ್ಯಾಕಲ್ ಮಾಡೋದು ಹೇಗೆ? ಸೇ ದಟ್ ಒಂದು ಚೈನ್ ಕೊಡ್ತೀನಿ ನಾನು ನಿಮಗೆ ಇಲ್ಲಿ, ಆಯ್ತಾ? ಸೊ ಇಲ್ಲಿ ಚೈನ್ ಅಂತ ಹೇಳ್ಬೇಕಾದ್ರೆ ಐ ಗೋ ವಿತ್ ದಿಸ್, ಬಿಕಾಸ್ ಹಾರಿಸಾಂಟಲ್ನಲ್ಲಿ ನನಗೆ ಸ್ಟ್ರೇಟ್ ಆಗಿ ಹೋದರೆ 1 2 3 4 5 6 7 ಕಾರ್ಬನ್ ಆಟಮ್ ಸಿಗುತ್ತೆ. ಐ ಚೂಸ್ ಅ ಸ್ಟ್ರೇಟ್ ಲೈನ್. ನಾಟ್ ಆಲ್ವೇಸ್ ಯು ಶುಡ್ ಚೂಸ್ ಸ್ಟ್ರೇಟ್ ಲೈನ್ ಅಥವಾ ಹಾರಿಸಾಂಟಲ್ ಆಗಿರುವಂಥ ಸ್ಟ್ರೇಟ್ ವೇನೇ ಚೂಸ್ ಮಾಡಬೇಕು ಅನ್ನೋ ಯಾವ ರೂಲ್ ಕೂಡ ಇಲ್ಲ. ಯಾಕೆ? ಬಿಕಾಸ್ ಇಲ್ಲಿ ನೋಡಿ, ನಾನು ಹೀಗೆ ಹೋಗ್ತೀನಿ, ನನ್ನ ಪೇರೆಂಟ್ ಕಾರ್ಬನ್ ಚೈನ್ ಅಂತ ಹೇಳಿದ್ರೆ ಐ ಚೂಸ್ ದಿಸ್ ವೇ. ಸೊ ಇಲ್ಲೇನಾಯಿತು? ನಾರ್ಮಲ್ ಹೈಡ್ರೋಕಾರ್ಬನ್ನ 1 2 3 4 5 6 7. ಸೊ ನಾನು ಈ ಥರ ಹೋದರೆ ನನಗೆ 7 ಕಾರ್ಬನ್ ಆಟಮ್ ಸಿಗುತ್ತೆ. ರಾದರ್ ನಾನು ಅದೇ ಕಾರ್ಬನ್ ಆಟಮ್ಸ್ನ, ಅದೇ ಕಂಪೌಂಡನ್ನು ಇಫ್ ಐ ವುಡ್ ಚೂಸ್ ಲೈಕ್ ದಿಸ್, ನಾನೇನಾದರೂ ಅದೇ ಕಂಪೌಂಡನ್ನು ಒಂದು ವೇಳೆ ಹೀಗೆ ಚೂಸ್ ಮಾಡಿದ್ದು, ಈ 3 ಕಾರ್ಬನ್ ಆಟಮ್ಸನ್ನು ನಾನು ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಅದು ರಾಂಗ್ ಅಂತ ಹೇಳಬೇಕು. ಯಾಕೆ? ಬಿಕಾಸ್ ಈ ಲೈನಲ್ಲಿ 1 2 3 4 5 ಬರೀ 5 ಅಷ್ಟೇ ಕಾರ್ಬನ್ ಆಟಮ್ಸ್ ಇದೆ. ಬಟ್ ಇಫ್ ಐ ಚೂಸ್ ಲೈಕ್ ದಿಸ್ ದೆನ್ ದೆರ್ ಆರ್ 7. ದ ಪಾಯಿಂಟ್ ಏನಂದರೆ ಮಿಡ್ಲಲ್ಲಿ ಎಲ್ಲೂ ಕೂಡ ಡಿಸ್ಕಂಟಿನ್ಯೂವಿಟಿ ಇರಬಾರ್ದು, ಬ್ರೇಕ್ ಇರಬಾರ್ದು. ಇಟ್ ಶುಡ್ ಬಿ ಅ ಕಂಟಿನ್ಯೂಸ್ ಚೈನ್ ಕಂಟಿನ್ಯೂಸ್ ಆಗಿರಬೇಕು. ಆ ಚೈನ್ ಕಂಟಿನ್ಯೂಸ್ ಆಗಿದ್ದು ನೀವು ನಂಬರಿಂಗ್ ಮಾಡಿದ ಮೇಲೆ ಎಕ್ಸ್ಟ್ರಾ ಹೊರಗಡೆ ಏನು ನೋಡ್ತೀರಾ? ಈಗ ಇಲ್ಲಿ ನೋಡಿ, ಈ ಕಾರ್ಬನ್ ಆಟಮ್ ಇಸ್ ಅ ಎಕ್ಸ್ಟ್ರಾ ಥಿಂಗ್. ಅದೇನಾಯಿತು? ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಆಯಿತು. ಸೊ ದಿಸ್ ಬಿಕಮ್ಸ್ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಬ್ರಾಂಚ್ಡ್ ಗ್ರೂಪ್. ಸೊ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಅದನ್ನು ಏನು ಅಂತ ಹೇಳಿ ಕರಿತೀರಾ? ಬ್ರಾಂಚ್ಡ್ ಗ್ರೂಪ್ ಅಂತ ಹೇಳಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಥವಾ
ಬ್ರಾಂಚ್ಡ್ ಗ್ರೂಪ್ ಅಂತ ಹೇಳ್ತೀರಾ. ಅಲ್ಲಿ CH3 ಅಲ್ವಾ, ಸ್ಪೆಸಿಫಿಕ್ ಆಗಿ ಯಾವ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅದು? ಆಲ್ಕೈಲ್. ಆಲ್ಕೈಲ್ ಅಂತ ಹೇಳಿದ್ರೇನು? 1 ಹೈಡ್ರೋಜನ್ ಲೆಸ್ಸರ್ ಕಂಪೇರ್ ಟು ಆಲ್ಕೇನ್ ಅನ್ನ ಆಲ್ಕೈಲ್ ಅಂತ ಹೇಳಿ ಕರಿತೇವೆ. ಸೊ ಈಗ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದೇನಾಯ್ತು, ಪಿಂಕ್ ಕಲರ್ ಅಲ್ಲಿ ಏನು ಮಾರ್ಕ್ ಮಾಡಿದ್ದೀನಿ ಅದು ನಮ್ಮ ಪೇರೆಂಟ್ ಚೈನ್ ಆಯ್ತು. ಸೊ ದಿಸ್ ಬಿಕಮ್ಸ್ ಪೇರೆಂಟ್ ಚೈನ್. ಪೇರೆಂಟ್ ಚೈನ್. ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ಸ್ ನೋಡೋಣ. ಇನ್ ಸೆಕೆಂಡ್ ಎಕ್ಸಾಂಪಲ್ ಪೇರೆಂಟ್ ಚೈನ್ ಯಾವುದು? ದಿಸ್ ಇಸ್ ಆರ್ ಪೇರೆಂಟ್ ಚೈನ್ ಆಯ್ತಾ, ದಿಸ್ ಇಸ್ ಆರ್ ಪೇರೆಂಟ್ ಚೈನ್. ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಥವಾ ಅಲ್ಕೈಲ್ ಗ್ರೂಪ್ ಯಾವುದಾಯ್ತು? ಸೊ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಅಲ್ಕೈಲ್ ಗ್ರೂಪ್ ಇಸ್ ದಿಸ್. ಟ್ಯಾಂಡ್ ನಾನೇನು ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ, ದ್ಯಾಟ್ ವಿಲ್ ಬಿ ಆರ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಅಥವಾ ಇದನ್ನ ಹೇಗೆ ಕರಿಬೋದು? ಆಲ್ಕೈಲ್ ಗ್ರೂಪ್ ಅಂತ ಹೇಳಿ ಕರಿಬೋದು. Are all substituent groups or alkyl groups? No. If it is CH3, 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 CH2, ಆ ಥರ ಎಲ್ಲ ಕಾರ್ಬನ್ ಹೈಡ್ರೋಜನ್ ಇದ್ರೆ ಮಾತ್ರ ಅವುಗಳು ಆಲ್ಕೈಲ್ ಗ್ರೂಪ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಆಲ್ಕೈಲ್ ಗ್ರೂಪ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸೊ ಐ ಹೋಪ್ ನಾವ್ ಯು ಅಂಡರ್ಸ್ಟುಡ್ ಹೌ ಟು ಚೂಸ್ ದ ಪೇರೆಂಟ್ ಕಾರ್ಬನ್. ಒನ್ಸ್ ಇಟ್ ಇಸ್ ಚೂಸನ್, ನೀವೇನು ಮಾಡಬೇಕು ನೆಕ್ಸ್ಟ್? ಕೌಂಟ್ ದ ಕಾರ್ಬನ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಚೈನ್. ಸಿ ಈ ಪಾರ್ಟನ್ನು ಹೌ ಟು ಚೂಸ್ ಪ್ಯಾರೆಂಟ್ ಚೈನ್ ಅಂತ ಹೇಳೋದನ್ನು NCERT ನಲ್ಲಿ ಅವರು ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿರಲಿಲ್ಲ. ಬಟ್ ನಿಮ್ಮ 11th NCERT ನಲ್ಲಿ ಅದನ್ನ ಕೊಟ್ಟಿದ್ದಾರೆ. ಬಟ್ ನಿಮ್ಮ 10th NCERT ನಲ್ಲಿ ಅವರು ಡೈರೆಕ್ಟ್ ಆಗಿ ಈ ಪಾಯಿಂಟನ್ನು ಹೇಳಿದ್ದಾರೆ. ಐಡೆಂಟಿಫೈ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಕಂಪೌಂಡ್. ಯಾವ ಕಂಪೌಂಡ್ ಮಕ್ಕಳೇ? ಆರ್ಗ್ಯಾನಿಕ್ ಕಂಪೌಂಡ್ನ ನೇಮ್ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಇಸ್ ಚೂಸಿಂಗ್ ದ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಚೂಸ್ ಮಾಡಾದ್ಮೇಲೆ ಅದರಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳೋದನ್ನ ಕೌಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಲಾಂಗೆಸ್ಟ್ ಚೈನನ್ನು ಹೇಗೆ ಚೂಸ್ ಮಾಡೋದು ಹೇಳ್ಕೊಟ್ಟೆ ಅಲ್ವಾ? ಇಲ್ಲಿ ನೋಡಿ, ವೆರಿ ಫಸ್ಟ್ ಎಕ್ಸಾಂಪಲ್, ದಿಸ್ ಇಸ್ ಆರ್ ಎಕ್ಸಾಂಪಲ್ ನಂಬರ್ 1. ಎಕ್ಸಾಂಪಲ್ 1 ಆಯ್ತಾ? ದಿಸ್ ಇಸ್ ಆರ್ ಎಕ್ಸಾಂಪಲ್ 2. ಎಕ್ಸಾಂಪಲ್ 1 ಚೂಸ್ ಮಾಡಿದ್ರೆ 1, 2, 3, 4, 5, 6, 7 ಕಾರ್ಬನ್ ಆಟಮ್ಸ್ ಇದೆ. ಸೊ ಅಲ್ಲಿ ರೂಟ್ ವರ್ಡ್ ಏನಾಗಬೇಕು? ಹೆಪ್ಟ್. ರೂಟ್ ವರ್ಡ್ ಇಸ್ ಹೆಪ್ಟ್. ಅರ್ಥ ಆಯ್ತಾ? ಈಗ ಸೆಕೆಂಡ್ ಎಕ್ಸಾಂಪಲ್ 2 ನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 1, 2, 3, 4, 5, 6, 7. ನೋಡಿ, ನಂಬರಿಂಗ್ ನಾನು ಮಾಡಿದ್ದು ಸರಿಯಲ್ಲ ಇಲ್ಲಿ, ಅದನ್ನ ನಾನು ಆಮೇಲೆ ಹೇಳ್ಕೊಡ್ತೀನಿ. ಇಲ್ಲಿ ದ ನಂಬರಿಂಗ್ ಶುಡ್ ಸ್ಟಾರ್ಟ್ ಫ್ರಮ್ ದಿಸ್ ಸೈಡ್. 1, 2, 3, 4, 5, 6, 7. ಸೊ ಈ ಒಂದು ಪೊಸಿಷನ್ ಬಂದಾಗ ಇಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಗೈನ್ 7 ಇದೆ. ಹೆಪ್ಟ್. I'll write it as hept. So first choose the parent chain, then count the number of carbon atoms. That number of carbon atoms will be the root word. Clear? Idishtu artha aita? Next, substituents ಬಗ್ಗೆ ನಾವು ಮಾತಾಡಿದ್ವಿ. Numbering is done in such a way that branched carbon atoms get the lowest possible number. ನಾನು ಪ್ರೀವಿಯಸ್ಲಿ ನಂಬರಿಂಗ್ ಚೇಂಜ್ ಮಾಡಿದೆ ಅಲ್ವಾ? ಯಾಕೆ? ಅಲ್ಲಿ ಬ್ರಾಂಚ್ಡ್ ಕಾರ್ಬನ್ ಆಟಮ್ಗೆ ಜಾಸ್ತಿ ನಂಬರ್ ಸಿಕ್ಕಿತ್ತು. ಸೊ ಇಟ್ ಶುಡ್ ಬಿ ಆಲ್ವೇಸ್ ದ್ಯಾಟ್ ಕಾರ್ಬನ್ ವಿಚ್ ಕ್ಯಾರಿ ಸಮ್ ಬ್ರಾಂಚಿಂಗ್. ಅಲ್ಲಿ ಬ್ರಾಂಚಿಂಗ್ ಇರ್ಬೋದು, ಫಂಕ್ಷನಲ್ ಗ್ರೂಪ್ಸ್ ಇರ್ಬೋದು, ಸಬ್ಸ್ಟಿಟ್ಯೂಯೆಂಟ್ಸ್ ಇರ್ಬೋದು, ಕೆಲವೊಂದು ಕ್ಲೋರೋ, ಬ್ರೋಮೋ, ಅಯೋಡೋ ಗ್ರೂಪ್ ಇರ್ಬೋದು. ಆ ಕಾರ್ಬನ್ ಆಟಮ್ಸ್ಗಳು ಯಾವಾಗಲೂ ಕೂಡ ಲೋವೆಸ್ಟ್ ರ್ಯಾಂಕಿಂಗ್ ಸಿಗುವ ಥರ ಆ ಡೈರೆಕ್ಷನಿಂದ ನೀವು ನಂಬರಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕೇಸ್ 1, ಕೇಸ್ 2 ಸೇಮ್ ಎಕ್ಸಾಂಪಲ್ 2 ಸಲ ಬರ್ತಿದ್ದೀನಿ. ಬಟ್ ಇಲ್ಲಿ ನಾನು ನಂಬರಿಂಗ್ ಮಾಡಿದ್ದೀನಿ ನನ್ನ ಲೆಫ್ಟ್ ಸೈಡಿಂದ 1, 2, 3, 4, 5, 6, 7, 8, 9. ಸೊ ಈ ನಂಬರಿಂಗ್ ವೆನ್ ಐ ಡಿಡ್ ಫ್ರಮ್ ದ ಲೆಫ್ಟ್ ಸೈಡ್ ಆಫ್ ಮೈನ್, ನೀವು ಓದಬೇಕಾದ್ರೂ ಕೂಡ ನಿಮ್ಮದು ಕೂಡ ಲೆಫ್ಟ್ ಸೈಡಲ್ಲೇ ಇದೆ. ಇದು ಕರೆಕ್ಟ್ ಆಗಿರುವ ನಂಬರಿಂಗ್ ಸಿಸ್ಟಮ್. ಯಾಕೆ? ಕಾರ್ಬನ್ ಕ್ಯಾರಿಯಿಂಗ್ ದ ಬ್ರಾಂಚಿಂಗ್ ಇಸ್ ಗೆಟಿಂಗ್ ದ 3 ನಂಬರ್. ಇಲ್ಲಿ ಕಾರ್ಬನ್ ಕ್ಯಾರಿಯಿಂಗ್ ದ ಬ್ರಾಂಚಿಂಗ್ ಇಸ್ ಗೆಟಿಂಗ್ ದ 6 ನಂಬರ್. ಸೊ ಇದು ಲೋವೆಸ್ಟ್ ಪಾಸಿಬಲ್ ನಂಬರ್. ಬಟ್ ಅಟ್ ದ ಸೇಮ್ ಟೈಮ್ ಇದೇ ಚೈನನ್ನು ನಾನು ರೈಟ್ ಸೈಡಿಂದ ನಂಬರ್ ಮಾಡಿದರೆ carbon carrying the branching is getting 4 here and carbon carrying the branching is getting 7. So this is wrong. The first one is right. ಏನು ಅರ್ಥ ಆಯ್ತು ನಿಮಗೆ? ಇಷ್ಟು ದೊಡ್ಡ ಎಕ್ಸಾಂಪಲ್ಸ್ ತಗೊಳ್ಬೇಕು ಅಂತಿಲ್ಲ, ಸಿಂಪಲ್ ಎಕ್ಸಾಂಪಲ್ಸ್ ಕೂಡ ತಗೊಳ್ಬಹುದು. ಯಾವುದೇ ಚೈನನ್ನು ನೀವು ನೇಮ್ ಮಾಡಬೇಕಾದ್ರೆ ಆ ಕಾರ್ಬನ್ ಎಲ್ಲಿಂದ ಬ್ರಾಂಚಿಂಗ್ ಇರುತ್ತೋ ಅಲ್ಲಿ ಆ ಎಂಡಿಂದ ಸ್ಟಾರ್ಟ್ ಮಾಡಬೇಕು. ಸಿಂಪಲ್ ಆಗಿರೋ ಎಕ್ಸಾಂಪಲ್ ಕೊಡಿ ಮೇಡಮ್ ಅಂತ ಹೇಳಿದ್ರೆ, ಟೇಕ್ ದಿಸ್ ಒನ್. ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಇದು, ಆಯ್ತಾ? ನಾನಿಲ್ಲಿ ಹೈಡ್ರೋಜನ್ ಸ್ಪ್ಲಿಟ್ ಮಾಡಲ್ಲ, ನೀವು ಬೇಕಾದ್ರೆ ಸ್ಪ್ಲಿಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸ್ಪ್ಲಿಟ್ ಮಾಡಿಬಿಟ್ರೆ ಇಟ್ ವಿಲ್ ಬಿ ವೆರಿ ಕನ್ಫ್ಯೂಸಿಂಗ್.
ನಿಮಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀವು ಬರಿಬೇಕಾದ್ರೆ ಈ ಹೈಡ್ರೋಜನ್ನ 3 ಹೈಡ್ರೋಜನ್ನ 3 ಗೆರೆ ಹಾಕಿ ಬರಿಬಹುದು. ಆಯ್ತಾ? ಆಲ್ ಸೆಟ್. ಈಗ ಇದೊಂದು ಪೇರೆಂಟ್ ಹೈಡ್ರೋಕಾರ್ಬನ್. ನಿಮ್ಗೆ ಇಲ್ಲಿ ಬ್ರಾಂಚಿಂಗ್ ಏನು ಸಿಗಲ್ಲ. ನೀವು ಹೇಗೆ ಪೇರೆಂಟ್ ಹೈಡ್ರೋಕಾರ್ಬನ್ ಚೂಸ್ ಮಾಡ್ಬೋದು? 1 2 3 4 5 6 ಹೀಗೂ ಚೂಸ್ ಮಾಡ್ಕೊಳ್ಬಹುದು, ಅಥವಾ 1 2 3 4 5 6 ನೋಡಿ 2 ವೇಸ್ನಲ್ಲಿ ನೀವು ಚೂಸ್ ಮಾಡ್ಕೊಳ್ಬಹುದು. ನಿಮಗೆ ಇದು ಇಷ್ಟ ಅಂತ ಹೇಳಿದ್ರೆ ಸಿ ಫ್ರಮ್ ದಿಸ್ ಸೈಡ್ ಹೀಗೂ ಚೂಸ್ ಮಾಡ್ಬೋದು ಪೇರೆಂಟ್ ಚೈನನ್ನ, ಹೌದಾ? ಅಥವಾ ನೀವು ಸಿಮೆಟ್ರಿಕಲ್ ಆಗಿ ಹೀಗೂ ಕೂಡ ಚೂಸ್ ಮಾಡ್ಬೋದು. ಬಿಕಾಸ್ ಹೇಗೆ ಚೂಸ್ ಮಾಡಿದರೂ ಕೂಡ ಅದರಲ್ಲಿ 6 ಕಾರ್ಬನ್ ಐಟಮ್ಸೇ ಇದೆ. ಸೊ ನಾನು ಇದೇ ಥರ ಚೂಸ್ ಮಾಡ್ತೀನಿ, ಬಿಕಾಸ್ ನೋಡಲಿಕ್ಕೂ ನೇಮಿಂಗ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಅನಿಸುತ್ತೆ. ಸೊ ಈ ಥರ ಚೂಸ್ ಮಾಡಿದ ನಂತರ ಕೌಂಟ್ ಮಾಡಬೇಕು ಕಾರ್ಬನ್ ಐಟಮ್ಸ್ನ. ಯಾವ ಕಡೆಯಿಂದ ಕೌಂಟ್ ಮಾಡಬೇಕು? ನಂಬರಿಂಗ್ ಹಾಕಿ ಕೌಂಟ್ ಮಾಡೋಣ. ಯಾವ ಕಡೆಯಿಂದ ನಂಬರಿಂಗ್ ಮಾಡಬೇಕು ಅಂತ ಹೇಳಿ ರೂಲ್ ನಂಬರ್ 2 ಹೇಳುತ್ತೆ. ನಂಬರಿಂಗ್ ಮಾಡಬೇಕಾದ್ರೆ ದ ಕಾರ್ಬನ್ ವಿಚ್ ಕ್ಯಾರಿಂಗ್ ದಿಸ್ ಬ್ರಾಂಚಸ್ ಆರ್ ದ ಕಾರ್ಬನ್ ವಿಚ್ ಕ್ಯಾರೀಸ್ ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಶುಡ್ ಆಲ್ವೇಸ್ ಗೆಟ್ ಲೋವೆಸ್ಟ್ ಪಾಸಿಬಲ್ ನಂಬರ್. ಸೊ ಐ ಕೆನಾಟ್ ನಂಬರ್ ಫ್ರಮ್ ಮೈ ರೈಟ್ ಸೈಡ್, ಐ ಶುಡ್ ನಂಬರ್ ಫ್ರಮ್ ಮೈ ಲೆಫ್ಟ್ ಸೈಡ್. ನೀವು ನೋಡಬೇಕಾದ್ರೆ ನಿಮ್ಮ ಲೆಫ್ಟ್ ಸೈಡಿಂದ ನೀವು ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ಹಾಗಾದರೆ ನಂಬರಿಂಗ್ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡ್ತೀರಾ? ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4, ಕಾರ್ಬನ್ ನಂಬರ್ 5, ಕಾರ್ಬನ್ ನಂಬರ್ 6. ಸೊ ನೀವು ನಂಬರಿಂಗ್ ಮಾಡಿದ್ರಿ ಅಲ್ವಾ, 1 2 3 4 5 6 ಅಂತ ಹೇಳಿ. ಈಗ carbon carrying the substituent group has got the lowest possible number. If I would have numbered from this side, each in the numbering ಮಾಡಿದಿದ್ರೆ ಇದು 1, ಇದು 2, 3, 4, 5 ಆಗ್ತಿತ್ತು. So numbering from this side is not allowed because carbon carrying the substituent group might not have got the lowest possible number. Easy? ಕಷ್ಟ ಅನ್ನಿಸ್ತಾ ಇದೆಯಾ? ನಾನು ತುಂಬ ಸೀರಿಯಸ್ ಆಗಿ ಹೇಳ್ತೀನಿ ಅಂತ ಹೇಳಿ ಅನ್ನಿಸ್ತಾ ಇದೆಯಾ ನಿಮಗೆ? ಹೋಪ್ ಸೊ ಇಲ್ಲ ಅಂತ ಹೇಳಿ ಅನ್ಕೊಳ್ತೀನಿ. ಆಲ್ ಸೆಟ್. ಈಗ ನಿಮಗೆ ನಂಬರಿಂಗ್ ಯಾವ ಡೈರೆಕ್ಷನಿಂದ ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು. ಈಗ ಒಂದು ಕ್ವೆಶನ್ ಬರುತ್ತೆ ಮಕ್ಕಳೇ. ಬೇರೆ ಬೇರೆ ಆಲ್ಕೈಲ್ ಗ್ರೂಪ್ಸ್ ಇತ್ತು ಅಂದ್ಕೊಳ್ಳಿ. ಇದೇ ಕಂಪೌಂಡ್ನಲ್ಲಿ ನಾನು ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಬರೀ ಹೈಡ್ರೋಜನ್ ಹಾಕಿ ಒಂದೇ ಪ್ಲೇಸ್ನಲ್ಲಿ ಈಗ ನಿಮಗೆ ಇಲ್ಲಿ ಈ ಥರ ಬರ್ದೆ ಅಂದ್ಕೊಳ್ಳಿ. ಇಲ್ಲೂ CH3 ಇದೆ, ಇಲ್ಲೂ CH3 ಇದೆ. ಸೊ CH3 ಅಂತ ಹೇಳುವಂಥದ್ದು ಎರಡೂ ಗ್ರೂಪಿಂದನೂ ಇದೆ, ಆಚೆಗಿಂದನೂ ಇದೆ, ಈಚೆಯಿಂದನೂ ಇದೆ. ಅವಾಗ ನೀವು ಎಲ್ಲಿಂದ ಬೇಕಾದ್ರೂ ನಂಬರಿಂಗ್ ಮಾಡ್ಬೋದು. ಅರ್ಥ ಆಯ್ತಾ? ಯು ಕ್ಯಾನ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಸೈಡ್ ಆರ್ ದಿ ಅದರ್ ಸೈಡ್. ಯಾಕೆಂದ್ರೆ ನೀವು ಈಚೆಯಿಂದ ಮಾಡಿದ್ರೆ ದಿಸ್ ಗೆಟ್ಸ್ 2, ಈಚೆಯಿಂದ ಮಾಡಿದ್ರೆ ದಿಸ್ ಗೆಟ್ಸ್ 2. ಸೊ ಎರಡೂ ಸಿಮಿಲರ್ ಫಂಕ್ಷನಲ್ ಗ್ರೂಪ್ ಈಕ್ವಿವ್ಯಾಲೆಂಟ್ ಪೊಸಿಷನಲ್ಲಿ ಇದ್ದರೆ ಯು ಕ್ಯಾನ್ ನಂಬರ್ ಇಟ್ ಫ್ರಮ್ ಎನಿ ಸೈಡ್. ಯಾವುದೇ ಸೈಡಿಂದ ಬೇಕಾದರೂ ನಂಬರಿಂಗ್ ಮಾಡ್ಬೋದು. ಸೊ ಅದು ಈಕ್ವಿವ್ಯಾಲೆಂಟ್ ಪೊಸಿಷನಲ್ಲಿ ಇಲ್ಲ ಅಂತ ಹೇಳಿದಾಗ ಯಾವ ಪೊಸಿಷನಿಗೆ ಲೋವೆಸ್ಟ್ ಪಾಸಿಬಿಲಿಟಿ ಇರುತ್ತೋ ಅಲ್ಲಿಂದ ನೀವೇನು ಮಾಡಬೇಕು? ನಂಬರಿಂಗನ್ನು ಚೂಸ್ ಮಾಡಬೇಕು. ಸೊ ಈಗ ಇದನ್ನು ನೇಮ್ ಮಾಡಬೇಕು ಅಂತ ಹೇಳಿದ್ರೆ ನಂಬರಿಂಗ್ ಮಾಡಿದ್ರಲ್ಲ, ನಂಬರನ್ನು ಯಾವಾಗಲೂ ಕೂಡ ನೀವೇನು ಮಾಡಬೇಕು? ಹೈಫನಿಂದ ಸಪ್ರೇಟ್ ಮಾಡಬೇಕು ನೇಮ್ಸ್ ಜೊತೆ. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟಿಗೆ ಏನು ಮಾಡ್ತೀರಾ? ಪೇರೆಂಟ್ ಚೈನ್ಸ್ ಚೂಸ್ ಮಾಡಿದ್ರಿ, ರೂಲ್ ನಂಬರ್ 1. ಆಮೇಲೆ ಕೌಂಟ್ ದ ಕಾರ್ಬನ್ ಐಟಮ್ಸ್ ಅಕಾರ್ಡಿಂಗ್ ಟು 10th NCERT ಪಾಯಿಂಟ್. ಸೊ ಯು ಕೌಂಟೆಡ್ ಇಟ್ ಇಸ್ ಹೆಕ್ಸ್, 6 ಕಾರ್ಬನ್ ಐಟಮ್ ಅಲ್ವಾ? ಸೊ ಹೆಕ್ಸ್ and then go for the primary suffix. So ಹೇಗೆ ಆರ್ಡರ್ ಹೇಗೆ ಇಲ್ಲಿ ಬರೀತೀನಿ, ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್. ಇಷ್ಟನ್ನ ಮುಗಿಸ್ಕೊಳ್ಳೋಣ. ರೂಟ್ ವರ್ಡ್ ಇಸ್ ಹೆಗ್ಸ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಇಸ್ ಏನ್, ಹೆಕ್ಸೇನ್ ಆಯಿತು. ಈಗ ಸೆಕೆಂಡ್ ಪೊಸಿಷನಲ್ಲಿ ಯು ಹ್ಯಾವ್ ದ ಮಿಥೈಲ್ ಗ್ರೂಪ್. ಅಟ್ ದ ಸೆಕೆಂಡ್ ಪೊಸಿಷನ್ ಯು ಹ್ಯಾವ್ ಮಿಥೈಲ್ ಗ್ರೂಪ್. ಅದು ನಿಮ್ಮ ಪ್ರೀಫಿಕ್ಸ್ ಆಗುತ್ತೆ. ಬ್ರಾಂಚಿಂಗ್ ಏನಿದೆಯೋ ಅದು ಪ್ರೀಫಿಕ್ಸ್ ಆಗುತ್ತೆ. ಅಂದರೆ ನಿಮ್ಮ ಈ ಏನು ಹೇಳ್ತೀವಿ ನಾವು ರೂಟ್ ವರ್ಡ್, ಅದಕ್ಕಿಂತ ಮುಂಚೆಗೆ ನೀವೇನು ಮಾಡಬೇಕು? ಈ ಮಿಥೈಲ್ ಗ್ರೂಪನ್ನು ಪ್ರೀಫಿಕ್ಸ್ ಮಾಡ್ಕೊಳ್ಬೇಕು, ಮೊದಲೇ ಬರ್ಕೊಳ್ಬೇಕು. ಸೊ ಇಲ್ಲಿ ಕಲಿತೀರ ಇದನ್ನ ಇನ್ನೊಂದು ರೂಲ್ನಲ್ಲಿ. ಪ್ರಿಫಿಕ್ಸ್ ಮಾಡ್ಕೊಳ್ತೀರಾ ಯಾವುದನ್ನ? ಯಾವುದೇ ಬ್ರಾಂಚಿಂಗ್ ಬಂದರೂ ಕೂಡ ಆಲ್ಕೈಲ್ ಗ್ರೂಪ್ ಬಂತು ಅಥವಾ ನೈಟ್ರೋ ಗ್ರೂಪ್ ಬಂತು, ಈಗ ಯಾವುದನ್ನೆಲ್ಲ ಪ್ರಿಫಿಕ್ಸ್ ಮಾಡಬೇಕು ಅಂತ ಹೇಳೋದು ನಿಮಗೆ ಗೊತ್ತಿರಬೇಕು. ಸೊ ಪ್ರಿಫಿಕ್ಸಿಂಗ್ ಮೊದಲೇ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು ಯಾವುದೆಲ್ಲ? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ನೈಟ್ರೋ ಮತ್ತು ಆರ್ ಗ್ರೂಪ್. ಸೊ ಫ್ಲೂರಿನ್ ಬಂದರೆ ಹೇಗೆ ಪ್ರಿಫಿಕ್ಸ್ ಮಾಡ್ಕೊಳ್ತೀರಾ? ಫ್ಲೂರೋ, ಫ್ಲೂರೋ. ಕ್ಲೋರಿನ್ ಬಂದರೆ ಕ್ಲೋರೋ, PR ಬಂದರೆ ಬ್ರೋಮೋ, ಐ ಬಂದರೆ ಅಯೋಡೋ, NO2 ಬಂದರೆ ನೈಟ್ರೋ,
ಜಸ್ಟ್ ಆರ್ ಬಂದರೆ ಆರ್ ಗ್ರೂಪ್ ಅಂತ ಹೇಳಿದ್ರೆ ಇಟ್ ಕುಡ್ ಬಿ CH3 ಅಥವಾ C2H6 ಆಯಿತಾ. ಇಲ್ಲಿ ಬ್ರಾಕೆಟಲ್ಲಿ ಹಾಕಿರ್ತೀನಿ ನಾನು CH3 ಗ್ರೂಪ್, ಇಲ್ಲೊಂದು ಹೈಫನ್ ಕೊಡ್ತೀನಿ, ಅಥವಾ CH3 CH2 ಇಲ್ಲೊಂದು ಹೈಫನ್ ಕೊಡ್ತೀನಿ. ಇಂಥ ಗ್ರೂಪ್ಸ್ಗಳು ಬಂದರೆ ಇದನ್ನು ನೀವು ಮಿಥೈಲ್, ಇದನ್ನು ನೀವು ಈಥೈಲ್ ಅಂತ ಹೇಳಿ ಸಬ್ಸ್ಟಿಟ್ಯೂಯೆಂಟ್ನ ಪ್ರಿಫಿಕ್ಸ್ ಮಾಡಬೇಕು. ಇವಾಗ ಇಲ್ಲಿ ಯಾವ್ದು ಗ್ರೂಪ್ ಬಂದಿದೆ? ಮಿಥೈಲ್ ಬಂದಿದೆ ಅಲ್ವಾ. ಸೊ ಕೆನ್ ಐ ರೈಟ್ ದಿಸ್ ಆಸ್ 2 ನಂಬರ್ ಸೆಕೆಂಡ್ನಲ್ಲಿದೆ, ಆಮೇಲೆ ಹೈಫನ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ನಂಬರಿಂಗ್ ಆದಮೇಲೆ ಹೈಫನ್ ಯಾವಾಗಲೂ ಹಾಕಬೇಕು. ನಂಬರ್ 2 ಸೆಕೆಂಡ್ ಪೊಸಿಷನಲ್ಲಿ ಏನಿದೆ? ಮಿಥೈಲ್ ಇದೆ. ಸೊ ಎಮ್ ಕ್ಯಾಪಿಟಲ್ ಬೇಕಾದ್ರೂ ತಗೊಳ್ಬೋದು, ಸ್ಮಾಲ್ ಲೆಟರ್ ಬೇಕಾದ್ರೂ ತಗೊಳ್ಬಹುದು, ಮಿಥೈಲ್. ಆಮೇಲೆ ಏನು? ರೂಟ್ ವರ್ಡ್. ಇಷ್ಟು ಪ್ರಿಫಿಕ್ಸ್ ಪಾರ್ಟ್ ಆಯ್ತಾ? ಇಷ್ಟು ಪ್ರಿಫಿಕ್ಸ್ ಪಾರ್ಟ್ ಆಯಿತು ಆಯಿತಾ. ನೆಕ್ಸ್ಟ್ ರೂಟ್ ವರ್ಡ್ ಅಂತ ಹೇಳಿ ಬಂದಾಗ ಹೆಗ್ಸ್, 2 ಮಿಥೈಲ್ ಹೆಗ್ಸ್. ಆಮೇಲೆ ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಈ ಚೈನ್ನಲ್ಲಿ ಪ್ರತಿ ಕಾರ್ಬನ್ ಆಟಮ್ಸ್ಗಳ ನಡುವೆ ಸಿಂಗಲ್ ಬಾಂಡ್ ಇದೆಯಾ? ಹಾಗಾದ್ರೆ ಪ್ರೈಮರಿ ಸಫಿಕ್ಸ್ ಏನ್. ಡಬಲ್ ಬಾಂಡ್ ಇದೆಯಾ? ಈನ್. ಟ್ರಿಪಲ್ ಬಾಂಡ್ ಇದ್ರೆ ಐನ್. ಸೊ ಇಲ್ಲಿ ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆ, ಹಾಗಾಗಿ ಏನ್ ಇಸ್ ಅ ಪ್ರೈಮರಿ ಸಫಿಕ್ಸ್. ಸೊ ಈ ನೇಮಿಂಗ್ ಅನ್ನ ನಾನು 3 ಪಾರ್ಟ್ನಲ್ಲಿ ಡಿವೈಡ್ ಮಾಡಬಹುದು ಆಯ್ತಾ. ಹೇಗೆ? ಫಸ್ಟ್ ಪಾರ್ಟ್, ಈ ಮಿಥೈಲ್ ಪಾರ್ಟ್ ಇಸ್ ಆರ್ ಪ್ರಿಫಿಕ್ಸ್, ಆಮೇಲೆ ರೂಟ್ ವರ್ಡ್, ಆಮೇಲೆ ಸಫಿಕ್ಸ್. ನೋಡಿ, ಹೀಗೆ ನಾವೇನು ಮಾಡ್ಬೋದು? ಇದನ್ನು ಬ್ರೇಕ್ ಮಾಡ್ಬೋದು. ಸೊ ನಿಮಗೇನು ಅರ್ಥ ಆಯಿತು ಈ ಒಂದು ಎಕ್ಸಾಂಪಲಿಂದ? ಹೇಗೆ ನಂಬರಿಂಗ್ ಮಾಡಬೇಕು, ನಂಬರಿಂಗ್ ಆದಮೇಲೆ ಹೇಗೆ ಆ ನಂಬರನ್ನು ಮತ್ತು ವರ್ಡನ್ನು ಸಪ್ರೇಟ್ ಮಾಡಬೇಕು, ಯಾವುದನ್ನೆಲ್ಲ ಪ್ರಿಫಿಕ್ಸ್ ಅದನ್ನು ಎಲ್ಲಿ ಹಾಕ್ಕೊಳ್ಬೇಕು, ನೇಮಿಂಗ್ನಲ್ಲಿ ನಂಬರಿಂಗ್ ಆದ ತಕ್ಷಣ ಅದನ್ನ ಎಲ್ಲಿ ಹಾಕ್ಕೊಳ್ಬೇಕು, ಪ್ರಿಫಿಕ್ಸ್ ಅಂತ ಹೇಳಿದರೆ ಏನು, ಯಾವುದನ್ನೆಲ್ಲ ಪ್ರಿಫಿಕ್ಸ್ ಆಗಿ ಕನ್ಸಿಡರ್ ಮಾಡಬೇಕು, ಮಾಡಿದ ನಂತರ ಅವುಗಳನ್ನ ಹೇಗೆ ಅಡ್ರೆಸ್ ಮಾಡಬೇಕು, ಇಷ್ಟು ಕೂಡ ಗೊತ್ತಾಯಿತು ಹೌದಾ. ಸೊ ಐ ವಿಲ್ ಗೋ ಸೈಡ್, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ಸೊ ವಿ ವರ್ ಲರ್ನಿಂಗ್ ದ ರೂಲ್ ನಂಬರ್ 2. ರೂಲ್ ನಂಬರ್ 2 ಏನು ಹೇಳುತ್ತೆ? ಯಾವಾಗಲಾದರೂ ಫಂಕ್ಷನಲ್ ಗ್ರೂಪ್ ಅಥವಾ ಏನೇ ಒಂದು ಬ್ರಾಂಚಿಂಗ್ ಬಂದರೆ ಅವುಗಳನ್ನ ನೀವು ನಂಬರಿಂಗ್ ಹೇಗೆ ಮಾಡ್ತೀರಾ? ಯು ಶುಡ್ ನಂಬರ್ ಇನ್ ಸಚ್ ಅ ಡೈರೆಕ್ಷನ್, ಯು ಶುಡ್ ನಂಬರ್ ಫ್ರಮ್ ದ್ಯಾಟ್ ಡೈರೆಕ್ಷನ್ ವೇರ್ ದ ಕಾರ್ಬನ್ ವಿಚ್ ಹ್ಯಾಸ್ ಬ್ರಾಂಚಿಂಗ್ ವಿಲ್ ಗೆಟ್ ಲೋವೆಸ್ಟ್ ಪಾಸಿಬಲ್ ನಂಬರ್. ಕಾರ್ಬನ್ಗೆ ಎಲ್ಲಿ ಆ ಥರ ಹ್ಯಾಂಗಿಂಗ್ಸ್ ಇದೆಯೋ, ತೂಗಾಕೊಳ್ತಿದೋ, ಆ ಕಾರ್ಬನ್ಗೆ ಲೋವೆಸ್ಟ್ ಪಾಸಿಬಲ್ ನಂಬರ್ ಇರುವ ಹಾಗೆ ನೀವೇನು ಮಾಡಬೇಕು? ಬ್ರಾಂಚಿಂಗ್ ಮಾಡಬೇಕು. ಆಲ್ ಸೆಟ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಹಾಗಾದರೆ ನೆಕ್ಸ್ಟ್ ರೂಲ್ ನಂಬರ್ 3 ಏನು ಹೇಳುತ್ತೆ? ಸೊ ರೂಲ್ ನಂಬರ್ 3 ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಬ್ರಾಂಚ್ಡ್ ಆಲ್ಕೈಲ್ ಗ್ರೂಪ್ಸ್ ಆರ್ ಪ್ರಿಫಿಕ್ಸ್ಡ್ ಟು ದ ನೇಮ್ ಆಫ್ ದ ಪ್ಯಾರೆಂಟ್ ಚೈನ್. ಇವಾಗ ನಾವೇನು ಮಾಡಿದ್ವಿ ಅದೇ ತಾನೇ? ಬ್ರಾಂಚ್ಡ್ ಆಲ್ಕೈಲ್ ಗ್ರೂಪ್ CH3 ಇಸ್ ಅ ಬ್ರಾಂಚ್ಡ್ ಆಲ್ಕೈಲ್ ಗ್ರೂಪ್. ಪ್ರಿಫಿಕ್ಸ್ಡ್ ಅಂದರೆ ಮೊದಲೇ ಬರೆದ್ವಿ ಟು ದ ಪ್ಯಾರೆಂಟ್ ಚೈನ್ ಹೆಕ್ಸೇನಿಗೆ ಪ್ರಿಫಿಕ್ಸ್ ಮಾಡಿದ್ವಿ ಈ ಬ್ರಾಂಚ್ಡ್ ಆಲ್ಕೈಲ್ ಗ್ರೂಪನ್ನು. ಕ್ಲಿಯರಾ? ಸೊ ನೆಕ್ಸ್ಟ್ ಏನು ಹೇಳುತ್ತೆ ರೂಲ್ ನಂಬರ್ 3? If different alkyl groups are present, then they are listed in alphabetical order. ಬೇರೆ ಬೇರೆ ಆಲ್ಕೈಲ್ ಗ್ರೂಪ್ ಇದೆ, ಮಿಥೈಲ್ ಇದೆ, ಈಥೈಲ್ ಇದೆ ಅಂತ ಹೇಳಿದ್ರೆ ನೀವು ಬರಿಬೇಕಾದ್ರೆ ಫಸ್ಟ್ ಈಥೈಲ್ ಬರೆದು ಮತ್ತೆ ಮಿಥೈಲ್ ಬರಿಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಇದನ್ನೇ ತಗೊಳ್ಳೋಣ. ನಿಮ್ಮ ರೂಲ್ ನಂಬರ್ 1ನಲ್ಲಿ ಇದನ್ನು ನಾವಿವಾಗ ನೇಮ್ ಮಾಡಬೇಕು. ಈ ಕಂಪೌಂಡನ್ನು ನೇಮ್ ಮಾಡಬೇಕು. ನೇಮ್ ಮಾಡೋಣವಾ? ಹೇಗೆ ಮಾಡ್ತೀರಾ? ಫಸ್ಟಿಗೆ ಪೇರೆಂಟ್ ಚೈನೆಲ್ಲ ಕನ್ಸಿಡರ್ ಮಾಡಿ. ಪೇರೆಂಟ್ ಚೈನ ಕನ್ಸಿಡರ್ ಮಾಡ್ತಾರೆ. 1 2 3 4 5 6 7 8 9 ಉದ್ದಕ್ಕೆ ತಗೋತಾರೆ. ಅದೇ ಪೇರೆಂಟ್ ಚೆನ್ನಾಗಿರುತ್ತೆ. 9 ಕಾರ್ಬನ್ ಆಟಮ್ಸ್ ಇದೆ. ನಿಮಗೆ ನೇಮಿಂಗ್ನಲ್ಲಿ ಯಾವಾಗಲೂ ಕೂಡ ಪೇರೆಂಟ್ ಚೈನನ್ನು ಐಡೆಂಟಿಫೈ ಮಾಡೋದು ಮತ್ತು ಪ್ರೈಮರಿ ಸಫಿಕ್ಸನ್ನು ಫಿಕ್ಸ್ ಮಾಡಿಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಇಲ್ಲಿ ಪೇರೆಂಟ್ ಚೈನಲ್ಲಿ 9 ಕಾರ್ಬನ್ ಆಟಮ್ ಇದೆ, ನೋನ್ ಆಯಿತು. ಬಿಟ್ವೀನ್ ದೇಮ್ ಸಿಂಗಲ್ ಬಾಂಡ್ ಇದೆ, ನೋನ್ ಏನಾಯಿತು, ನೋನ್ ಏನಾಯಿತು. ಸೊ ಇದು ನಿಮ್ಮ ಬ್ಯಾಕ್ ಬೋನ್ ಆಫ್ ದ ಪ್ಯಾರೆಂಟಿಂಗ್. ಅದು ಪ್ಯಾರೆಂಟಿಂಗ್ ಅಂತ ಹೇಳ್ತೇನೆ. ಪ್ಯಾರೆಂಟ್ ಹೈಡ್ರೋಕಾರ್ಬನ್ ಚೈನ್ ಇದು ಬ್ಯಾಕ್ ಬೋನ್ ಏನು ಅಂತ ಹೇಳಿದ್ರೆ ಈ ನೇಮಿಂಗ್. ಸೊ ಪ್ಯಾರೆಂಟಿಂಗ್ is a different word. Parenting ಅಂತ ಹೇಳುವಂಥದ್ದು ಡಿಫ್ರೆಂಟ್ ವರ್ಡ್. ಪ್ಯಾರೆಂಟ್ ಹೈಡ್ರೋಕಾರ್ಬನ್ ಚೈನ್ ಇಸ್ ಡಿಫ್ರೆಂಟ್ ವರ್ಡ್. ಸೊ ಇಲ್ಲಿ ಪ್ಯಾರೆಂಟ್ ಹೈಡ್ರೋಕಾರ್ಬನ್ ಚೈನ್ ಇದು ಒಂದು ಬೇಸ್ ಲೈನ್ ಏನು, ರೂಟ್ ವರ್ಡ್ ಮತ್ತು ಪ್ರೈಮರಿ ಸಫಿಕ್ಸ್ ಮುಗಿತಾ. ನೆಕ್ಸ್ಟ್ ಏನು ಬರುತ್ತೆ? ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಬರುತ್ತೆ. ಮಿಥೈಲ್ ಇದೆ, ಈಥೈಲ್ ಇದೆ. ಸೊ ಈ ಥರ ಬಂದಾಗ ಇದನ್ನು ನೀವು ಎಲ್ಲಿ ಬರಿಬೇಕು? ಪ್ರಿಫಿಕ್ಸ್ ಜಾಗದಲ್ಲಿ ಬರ್ಕೊಳ್ಬೇಕು. ಪ್ರಿಫಿಕ್ಸ್ ಆಗಿ ಬರ್ಕೊಳ್ಬೇಕು. ಹೌದಾ? ಪ್ರಿಫಿಕ್ಸ್ ಆಗಿ ಹೇಗೆ ಬರೀತೀರಾ?
ನೋಡಿ ಸೆಕೆಂಡ್ ಪೊಸಿಷನಲ್ಲಿ ಮಿಥೈಲ್ ಇದೆ, ಸಿಕ್ಸ್ತ್ ಪೊಸಿಷನಲ್ಲಿ ಇಥೈಲ್ ಇದೆ. ಹಾಗಂತೇಳಿ ನೀವು ಸೆಕೆಂಡ್ನ ಫಸ್ಟಿಗೆ ಬರೆಯೋಕ್ಕಾಗುತ್ತಾ? ಇಲ್ಲ, ಆಲ್ಫಾಬೆಟಿಕಲ್ ಆರ್ಡ್ರಿಂದ ಹೋಗಬೇಕು. ಸೊ ಫಸ್ಟಿಗೆ 6 ಅಂತ ಹೇಳಿ ಬರೀತೀರಾ, ಐಫನ್ ತಗೊಳ್ತೀರಾ, ಇಥೈಲ್ ಗ್ರೂಪ್ ಬರೀತೀರಾ. ಸೊ 6 ಅಂತ ಹೇಳಿ ಬರೆದು ನಂಬರಿಂಗ್ ಕೊಟ್ಟು ಇಥೈಲ್ ಅಂತ ಹೇಳಿ ಬರೀತೀರಾ, ಆಯ್ತಾ? ಆಮೇಲೆ ವಾಪಸ್ ನೇಮು, ನಂಬರ್, ಲೆಟರ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಆಗಿರಬೇಕು. ಸೊ ಲೆಟರು ನಂಬರ್ ನಡುವೆ ಹೈಫನ್ ಇರಬೇಕು, ಅಷ್ಟೇ ನೆನ್ಪಿಟ್ಕೊಳ್ಳಿ. ಒಂದು ಲೆಟರ್ ಮತ್ತು ನಂಬರ್ ಇದೆ ಅಂದರೆ ಅದರ ನಡುವೆ ಏನಿರಬೇಕು? ಹೈಫನ್ ಇರಬೇಕು. ಸೊ ಲೆಟರ್ ನಂಬರ್ ಹೈಫನ್ ಲೆಟರ್ ಹೈಫನ್ ನಂಬರ್. 6 ethyl and at the second position methyl. 2 again methyl. ಸೊ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಇ ಫಸ್ಟ್ ಬರುತ್ತೆ, ಆಮೇಲೆ ತಾನೇ ಎಂ ಬರೋದು. ಸೊ ಐ ರೋಟ್ 6 ಫಸ್ಟ್, 6 ಇಥೈಲ್ ಫಸ್ಟ್, ಆಮೇಲೆ ಮಿಥೈಲ್ ಗ್ರೂಪ್. ನಾನು ಇದನ್ನ ಬೇರೆ ಕಲರಲ್ಲಿ ಬರಿತೀನಿ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ ಈಸಿಯಾಗಿ. 6 ಇಥೈಲ್, ಆಮೇಲೆ 2 ಮಿಥೈಲ್, ಮತ್ತೆ ರೂಟ್ ವರ್ಡ್ ಏನು? ಇದಿಷ್ಟು ಕೂಡ ಏನು? ಪ್ರಿಫಿಕ್ಸ್, ಆಯ್ತಾ? ರೂಟ್ ವರ್ಡ್ ಏನು ನಿಮ್ಮದು? ರೂಟ್ ವರ್ಡ್ ಇಸ್ known, all set, ಏನ್, ನೋನೇನ್. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಇಷ್ಟು ಭಾಗ ಪ್ರಿಫಿಕ್ಸ್ ಆಯಿತು. ಅದರಲ್ಲಿ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಸ್ಟಾರ್ಟ್ ಮಾಡಿದ್ರೆ ಇ ಫಸ್ಟ್ ಬರೆದು ಮತ್ತೆ ಎಂ ಬರೀತೀರಾ, ಕರೆಕ್ಟಾ? ನೆಕ್ಸ್ಟ್ ಇದನ್ನು ನೋನನ್ನು ರೂಟ್ ವರ್ಡ್ RW, ಇದನ್ನು ಪ್ರೈಮರಿ ಸಫಿಕ್ಸ್ ಅಂತ ಹೇಳಿ ತಗೊಳ್ತೀರಾ. ಈಸಿ? ಏನಾದರೂ ಕಷ್ಟ ಇದೆಯಾ? ಇಲ್ಲ ಅಲ್ವಾ? ಆಲ್ ಸೆಟ್. ಸೊ 1 ಎಕ್ಸಾಂಪಲ್ ಆಯಿತು. ನಾವು ಇವಾಗ ರೂಲ್ ನಂಬರ್ 3 ಫೋಕಸ್ ಮಾಡ್ತಾ ಇದ್ದೀವಿ. ರೂಲ್ ನಂಬರ್ 3 ಏನು ಹೇಳುತ್ತೆ? ಪ್ರಿಫಿಕ್ಸ್ ಆಗಿ ಇಟ್ಕೊಳ್ಳಿ, ಆಲ್ಫಾಬೆಟಿಕಲ್ ಆರ್ಡರ್ ಮಾಡಿ. ಇಫ್ 2 alkyl groups are equal position, lowest number is given to the one coming first in alphabetical order. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟಿಗೆ ನಾನೊಂದು ಕಾರ್ಬನ್ ಚೈನ್ ಚೂಸ್ ಮಾಡ್ಕೊಳ್ತೀನಿ ಮಕ್ಕಳೇ, ವಿಚ್ ಹ್ಯಾಸ್ 8 ಕಾರ್ಬನ್ ಐಟಮ್ಸ್. 1 2 3 4 5 6 7 8. All set. So first identify the parent hydrocarbon. ಯಾವುದಿಲ್ಲಿ ಪೇರೆಂಟ್ ಹೈಡ್ರೋಕಾರ್ಬನ್? ನಾನು ಏನು ಬಾಕ್ಸ್ ಹಾಕಿರ್ತೀನಿ ನೋಡಿ, ಆ ಬಾಕ್ಸ್ ಒಳಗಡೆ ಏನು ಬರುತ್ತಲ್ವ ಅದು ಪೇರೆಂಟ್ ಹೈಡ್ರೋಕಾರ್ಬನ್. ಆಮೇಲೆ ಯಾವುದು ಬ್ರಾಂಚಿಂಗ್? ಯಾವುದೆಲ್ಲ ಕೆಳಗಡೆ ನೀವು ನೋಡ್ತಿದ್ರೆ ಹ್ಯಾಂಗಿಂಗ್ ಸರ್, ಅದು ಬ್ರಾಂಚಿಂಗ್. ಸೊ ಪೇರೆಂಟ್ ಹೈಡ್ರೋಕಾರ್ಬನ್ ಚೂಸ್ ಮಾಡಿದ ತಕ್ಷಣ ನಂಬರಿಂಗ್ ಮಾಡಬೇಕು. ಸೊ ಈಗ ನಾನು ಯಾವ ಕಡೆಯಿಂದ ನಂಬರಿಂಗ್ ಮಾಡಲಿ? ಈಚೆಯಿಂದ ಮಾಡಿದ್ರು 3rd ಪೊಸಿಷನ್, ಆಚೆಯಿಂದ ಮಾಡಿದ್ರು 3rd ಪೊಸಿಷನ್. ಬಟ್ ಇದು ಮಿಥೈಲ್ ಗ್ರೂಪ್. ಇದು ಯಾವ ಗ್ರೂಪ್? ಇದು ಮಿಥೈಲ್ ಗ್ರೂಪ್. ಎಲ್ಲಿಂದ ಬಂತು? ಮೀಥೇನಿಂದ ಬಂತು, ಆಯ್ತಾ? ಇದು ಯಾವ ಗ್ರೂಪ್? ಇದು ಈಥೈಲ್ ಗ್ರೂಪ್. ಈಥೈಲ್ ಗ್ರೂಪ್ ಇದೆಲ್ಲಿಂದ ಬಂತು? ಈಥೇನಿಂದ ಬಂತು, ಈಥೇನಿಂದ ಬಂತು. ಸೊ ಮೀಥೈಲು ಈಥೈಲು ಸೇಮ್ ಡಿಸ್ಟೆನ್ಸ್ನಲ್ಲಿದೆ. ಸೊ ನಾನು ರೈಟಿಂದ ಮಾಡಬೇಕಾ ಲೆಫ್ಟಿಂದ ಮಾಡಬೇಕಾ? ಕನ್ಫ್ಯೂಷನ್ ಬರುತ್ತೆ. ಸೊ ಅವಾಗ ಆಲ್ಫಾಬೆಟಿಕಲ್ ಆರ್ಡರ್ ಹತ್ರ ಹೋಗಿ. ಸೊ ಯಾವುದು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಇದೆಯೋ ಅಲ್ಲಿಂದ ನೀವು ಆ ಡೈರೆಕ್ಷನ್ನ ತಗೊಳ್ಳಿ ಅಂತ ಹೇಳಿದ್ರೆ ಇಥೈಲ್ ಇಸ್ ಅ ಇಥೈಲ್ ಕಮ್ಸ್, ಇ ಕಮ್ಸ್ ಆಲ್ಫಾಬೆಟಿಕಲಿ ಫಸ್ಟ್ ಕಂಪೇರ್ ಟು ಎಮ್. ಹಾಗಾದರೆ ಚೂಸ್ ದಿಸ್ ಡೈರೆಕ್ಷನ್ ಸೊ ದಟ್ ಆಲ್ಫಾಬೆಟಿಕಲಿ ಫಸ್ಟ್ ಬರುವಂತಹ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪಿಗೆ ಲೋವೆಸ್ಟ್ ನಂಬರ್ ಕೊಡಿ. ಸೊ ದ್ಯಾಟ್ ಇದು 1 ಆಯಿತು, ಇದು 2 ಆಯಿತು, ಇದು 3 ಆಯಿತು, ಇದು 4 ಆಯಿತು, 5 6 7 8 ಆಯಿತಾ? ಇವಾಗ ಹೆಸರು ಮಾಡಿ ಇದನ್ನು ನೇಮ್ ಬರೀರಿ. ಸೊ ಏನಾಯ್ತು ಇವಾಗ? 3rd ಪೊಸಿಷನಲ್ಲಿ ಈಥೈಲ್ ಗ್ರೂಪ್ ಆಯ್ತಾ? ಸೊ ಯು ಗೆಟ್ ಹಿಯರ್. ಇದು ಯಾವಾಗ? ಓನ್ಲಿ ವೆನ್ ಬೋತ್ ಆರ್ ಎಟ್ ದ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಬೋತ್ ದ ಎಂಡಿಂದ ಇದ್ದಾಗ ಮಾತ್ರ ಈ ಥರ ನಂಬರ್ ಕೊಡಿ. ಇಲ್ಲ ಅಂತ ಹೇಳಿದ್ರೆ ದ ಒನ್ ವಿಚ್ ಇಸ್ ನಿಯರೆಸ್ಟ್ ಟು ದ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ಅಲ್ಲಿಗೆ ನೀವೇನು ಮಾಡಬೇಕು? ಲೋವೆಸ್ಟ್ ನಂಬರ್ ಕೊಡಬೇಕಾಗುತ್ತೆ. ಸೊ 3 ethyl
6-methyl octane. 6-methyl octane. 3 ಪಾರ್ಟ್ ಮಾಡ್ಲಾ? ಇದು ನಿಮ್ಮ ಪ್ರಿಫಿಕ್ಸ್ ಪಾರ್ಟ್, ಇಷ್ಟು ಕೂಡ ಪ್ರಿಫಿಕ್ಸ್ ಮಾಡಿದ್ದೀರಾ. ನಿಮ್ಮ ರೂಟ್ ವರ್ಡ್ ಪಾರ್ಟ್, ದಿಸ್ ಇಸ್ ಯೋರ್ ರೂಟ್ ವರ್ಡ್ ಪಾರ್ಟ್, and this one is your primary suffix part. ಅರ್ಥ ಆಯ್ತಾ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪೇರೆಂಟ್ ಹೈಡ್ರೋಕಾರ್ಬನ್ ಚೈನನ್ನು ನೇಮ್ ಮಾಡೋದು ಅಂತ ಹೇಳಿ? ಎಸ್, ಆಲ್ ಗುಡ್. ಸೊ ನಮ್ಮ ರೂಲ್ ನಂಬರ್ 3ನಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಡ್ತಾ ಇದ್ದೆ. 3 ಪಾಯಿಂಟ್ಸ್ನ ರೂಲ್ ನಂಬರ್ 3ಯಲ್ಲಿ ನಾವು ಹೇಳಿದ್ವಿ. ಒಂದು, ಬ್ರಾಂಚಿಂಗ್ ಬಂದರೆ ಅದಕ್ಕೆ ಲೋವೆಸ್ಟ್ ನಂಬರ್ ಸಿಗಬೇಕು. ಸೆಕೆಂಡ್, ಈಕ್ವಲ್ ಡಿಸ್ಟೆನ್ಸ್ನಲ್ಲಿದ್ದರೆ 2-3 ಇದ್ದರೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ನೇಮ್ ಮಾಡಬೇಕು. ಮತ್ತು ಅದು ಈಕ್ವಲ್ ಡಿಸ್ಟೆನ್ಸ್ನಲ್ಲಿದ್ದರೆ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಅದಕ್ಕೆ ಲೋವೆಸ್ಟ್ ನಂಬರ್ನ ಕೊಡಬೇಕು. ಸೊ ಈಗ ನಿಮ್ಮ NCERTನಲ್ಲಿ ಒಂದು ರೂಲ್ ಕೊಟ್ಟಿದ್ದಾರಲ್ಲ, ಅದನ್ನು ಹುಡುಕ್ತಾ ಹೋಗ್ತೀನಿ. ನಿಮ್ಮ 10th NCERTನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡೋಣ ಒಂದ್ಸಲ. ಇನ್ ಕೇಸ್ ಅ ಫಂಕ್ಷನಲ್ ಗ್ರೂಪ್ ಇಸ್ ಪ್ರೆಸೆಂಟ್, ಇಟ್ ಈಸ್ ಇಂಡಿಕೇಟೆಡ್ ಇನ್ ದ ನೇಮ್ ಆಫ್ ದ ಕಂಪೌಂಡ್ ವಿತ್ ಈದರ್ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಯಾವುದನ್ನ ಪ್ರಿಫಿಕ್ಸ್ ಮಾಡಬೇಕು, ಯಾವುದನ್ನ ಸಫಿಕ್ಸ್ ಮಾಡಬೇಕು, ಏನೂ ಹೇಳ್ತಾ ಇಲ್ಲ ಅವರು. ಹೌದಾ? ಸೊ ನಿಮಗೆ ನಾನು ಇವಾಗ ಹೇಳ್ಕೊಟ್ಟೆ ಯಾವುದನ್ನ ಪ್ರಿಫಿಕ್ಸ್ ಆಗಿ ತಗೊಳ್ಬೇಕು. ಯಾವುದನ್ನ ಪ್ರಿಫಿಕ್ಸ್ ಆಗಿ ತಗೊಳ್ತೀರಾ? ಕ್ಲೋರೋ, ಬ್ರೋಮೋ, ಅಯೋಡೋ ಅವುಗಳೆಲ್ಲ ಇದ್ರೆ ಪ್ರಿಫಿಕ್ಸ್ ಆಗಿ ತಗೊಳ್ತೀರಾ. ಅದೇ ಆಕ್ಸಾಲಿಕ್ ಆಸಿಡ್, ಆಲ್ಡಿಹೈಡ್, ಕೀಟೋನ್ ಅದೆಲ್ಲ ಇದ್ರೆ ಸಫಿಕ್ಸ್ ಆಗಿ ತಗೊಳ್ತೀರಾ. ಅರ್ಥ ಮಾಡ್ಕೊಳ್ಳಿ. ರಿಲೇಟೆಡ್ ಟು ಯೋರ್ ಸೆಕೆಂಡ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ನೈಟ್ರೋ ಮತ್ತು ಆಲ್ಕೈಲ್ ಗ್ರೂಪ್ ಇದ್ರೆ ಅವುಗಳನ್ನ ನೀವೇನು ಮಾಡ್ತೀರಾ? ಪ್ರೀಫಿಕ್ಸ್ ಆಗಿ ತಗೊಳ್ತೀರಾ. ಅದೇ ಆಲ್ಡಿಹೈಡ್ CHO, ಆಸಿಡ್ COOH, ಆಲ್ಕೋಹಾಲ್ OH, ಕೀಟೋನ್ CO ಮತ್ತು ಎಸ್ಟರ್ COR ಇದೆಲ್ಲ ಇದ್ರೆ ಇದನ್ನ ನೀವೇನು ಮಾಡ್ತೀರಾ? ಸಫಿಕ್ಸ್ ಆಗಿ ತಗೊಳ್ತೀರಾ. ಸೊ ಇಲ್ಲಿ ಅವರು ಸೆಕೆಂಡ್ ರೂಲ್ನ ಹೇಳಿದ್ದಾರೆ. ಥರ್ಡ್ ರೂಲ್ ನಿಮ್ಮ NCERT ಏನು ಹೇಳುತ್ತೆ? If the name of the functional group is given as a suffix and the suffix of the functional group begins with a vowel AEIOU, the name of the carbon chain is modified by deleting the final E and adding the appropriate suffix ಅಂತ ಹೇಳಿದ್ರೆ what do they mean by? ಈಗ ಈ ಒಂದು ಕಾರ್ಬನ್ ಆಟಮ್ CH3, CH2, CH2, CHO ಆಯ್ತಾ? ಈ ಥರ ಒಂದು ಚೈನ್ ಇದೆ. ಇಲ್ಲಿ ಯಾವುದೇ ಥರದ ಬ್ರಾಂಚಿಂಗ್ ಇಲ್ಲ ಸ್ಟೂಡೆಂಟ್ಸ್. ದೆರ್ ಇಸ್ ನೋ ಬ್ರಾಂಚಿಂಗ್ ಆ್ಯಂಡ್ ಯು ಹ್ಯಾವ್ ಟು ನೇಮ್ ದಿಸ್ ಕಂಪೌಂಡ್. ಈ ಥರ ಕಂಪೌಂಡನ್ನು ನೇಮ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟಿಗೆ ಯು ಶುಡ್ ಚೂಸ್ ದ ಪ್ಯಾರೆಂಟ್ ಚೈನ್. ಪ್ಯಾರೆಂಟ್ ಚೈನಲ್ಲಿ ಇನ್ಕ್ಲೂಡ್ ದಿಸ್ ಆಲ್ಸೋ 1, 2, 3, 4. So I should start numbering from this side because I know that this is aldehyde molecules. ಆಲ್ಡಿಹೈಡ್ಗೆ ಲೋವೆಸ್ಟ್ ಪ್ರಯಾರಿಟಿ ಕೊಡಿ, 1 ಅಂತ ಹೇಳಿ ಕೊಡಬೇಕು ಯಾವಾಗಲೂ ಕೂಡ. ಅದರ್ವೈಸ್ ಯುವರ್ ನಂಬರಿಂಗ್ ಬಿಕಮ್ಸ್ ರಾಂಗ್, ಯುವರ್ ನೇಮಿಂಗ್ ಬಿಕಮ್ಸ್ ರಾಂಗ್. ನಂಬರಿಂಗ್ ರಾಂಗ್ ಆಯಿತು ಅಂದರೆ ನೇಮಿಂಗ್ ಆಲ್ಸೋ ರಾಂಗ್ ಆಗುತ್ತೆ. ಓಕೆ, ಸೊ 1, 2, 3, 4 ಆಲ್ಡಿಹೈಡ್ನಲ್ಲಿರುವ ಕಾರ್ಬನ್ ಬಿಕಮ್ಸ್ ದ ಪ್ಯಾರೆಂಟ್ ಕಾರ್ಬನ್ ಚೈನ್. ಇದು ಪಾರ್ಟ್ ಆಗಿರುತ್ತೆ. ಇಟ್ ಬಿಕಮ್ಸ್ ದ ಪ್ಯಾರೆಂಟ್ ಕಾರ್ಬನ್ ಚೈನ್. ಸೊ ರೂಟ್ ವರ್ಡ್ ಇಸ್ ಬ್ಯೂಟ್ ಆಯಿತಾ. ಪ್ಲಸ್ ಇಲ್ಲಿ ಪ್ರಿಫಿಕ್ಸ್ ಏನೂ ಇಲ್ಲ. Because you're not finding chloro, fluoro, bromo, nitro or alkyl branching, nothing you're finding. You're only finding the functional group. Correct? So, bute aitu, ili ane aitu, and this is aldehyde. Aldehyde ige al anta heluva word na use ಮಾಡಬೇಕು. So, this becomes your secondary suffix. ನಾವು ಇಲ್ಲಿವರೆಗೂ ಕೂಡ ಪ್ರೈಮರಿ ಸಫಿಕ್ಸ್ ಅಷ್ಟೇ ಓದಿದ್ದು. ದಿಸ್ ಬಿಕಮ್ಸ್ ಅವರ್ ಸೆಕೆಂಡರಿ ಸಫಿಕ್ಸ್. ಸೊ ಹಾಗಾದಾಗ ನಿಮ್ಮ ರೂಲ್ ನಂಬರ್ 3 or 4 in NCERT says that avoid this E of your parent hydrocarbon chain. ಇದು ಪ್ರೈಮರಿ ಸಫಿಕ್ಸ್ನಲ್ಲಿ E ಅನ್ನು ನೀವು ಅವಾಯ್ಡ್ ಮಾಡಿ AL ಅನ್ನು ಇನ್ಕ್ಲೂಡ್ ಮಾಡಿ. ಸೊ ದ ನೇಮ್ ಬಿಕಮ್ಸ್ ಬ್ಯೂಟೆನಾಲ್. ಬ್ಯೂಟೆನಾಲ್. ವೆನ್ ಆಲ್ಡಿಹೈಡ್ ಇಸ್ ಪ್ರೆಸೆಂಟ್, ಬ್ಯೂಟೆನಾಲ್ ಇಟ್ ಬಿಕಮ್ಸ್. ಇದ್ರ ಬಗ್ಗೆ ಮೋರ್ ಡೀಟೇಲ್ಡ್ ಆಗಿ ವಿತ್ ಎಕ್ಸಾಂಪಲ್ಸ್ ಐ ಟೀಚ್ ಯು ಲೇಟರ್. ಬಟ್ ದಿಸ್ ಇಸ್ ಹೌ ಯುವರ್ NCERT ಈಸ್ ಟಾಕಿಂಗ್ ಅಬೌಟ್. ತಲೆ ಬುಡ ಏನೂ ಇಲ್ಲ. ನಿಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ 11th ಸ್ಟ್ಯಾಂಡರ್ಡ್ನಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ ಆಯಿತಾ. ಸೊ ಫೈನ್. ಸಫಿಕ್ಸ್ ಅನ್ನು ನೀವು ಆ್ಯಡ್ ಹೇಗೆ ಮಾಡ್ತೀರಾ ಅಂತ ಹೇಳಿ ಗೊತ್ತಾಯಿತು. ಇಫ್ ದ ಕಾರ್ಬನ್ ಚೈನ್ ಇಸ್ ಅನ್ಸ್ಯಾಚುರೇಟೆಡ್ ಇನ್ ದ ಫೈನಲ್ ಏನ್ ಇನ್ ದ ನೇಮ್ ಆಫ್ ದ ಕಾರ್ಬನ್ ಚೈನ್ ಇಸ್ ಸಬ್ಸ್ಟಿಟ್ಯೂಟೆಡ್ ಬೈ ಈನ್ ಆರ್ ಐನ್. ಸೊ ಇದನ್ನ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸಪೋಸ್ ಇದೇ ಚೈನನ್ನು ನಾನು ತಗೋತೀನಿ. CH3, CH2, ಡಬಲ್ ಬಾಂಡ್, CH, CHO. 1, 2, 3,
4 ಆಯ್ತಾ. ಈ ಥರ ಇದ್ದಾಗ ನೇಮಿಂಗ್ ಏನಾಯಿತು, ಬ್ಯೂಟ್ ಅಂತ ಹೇಳೋದು ನೇಮಿಂಗ್ ಆಯಿತು. ಆಮೇಲೆ ಪ್ರೈಮರಿ ಸಫಿಕ್ಸ್ ಬರಬೇಕು. ಸೊ ರೂಟ್ ವರ್ಡ್ ಏನೆಲ್ಲ ಬರಬೇಕು ಇಲ್ಲಿ, ರೂಟ್ ವರ್ಡ್ ಬರಬೇಕು, ಮತ್ತು ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್, ಹಾಗೆ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಬಗ್ಗೆ ನಾವು ಇಷ್ಟೊತ್ತು ಮಾತಾಡ್ತಾ ಇದ್ವಿ ಹೌದಾ. ಇಲ್ಲಿ ಪ್ರಿಫಿಕ್ಸ್ ಯಾವುದೂ ಇಲ್ಲ, ಕ್ಲೋರೋ ಫ್ಲೂರೋ ಗ್ರೂಪು ಇಲ್ಲ, ಬ್ರಾಂಚಿಂಗ್ ಯಾವುದೂ ಇಲ್ಲ. ಸೊ ಇಟ್ ಇಸ್ ಜಸ್ಟ್ ದ ಹೈಡ್ರೋಕಾರ್ಬನ್ ಚೈನ್. ಹೈಡ್ರೋಕಾರ್ಬನ್ ಚೈನ್ ಮಾತ್ರ ಇದೆ ಅಂತ ಹೇಳಬೇಕಾದ್ರೆ ಈ ಚೈನಲ್ಲಿ 4 ಕಾರ್ಬನ್ ಆಟಮ್ಸ್ ಇದೆ. 4 ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿದ್ರೆ ಬ್ಯೂಟ್ ಆಯಿತು. ಬ್ಯೂಟ್ ನಡುವೆ ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆ. ಸೊ ಪ್ರೈಮರಿ ಸಫಿಕ್ಸ್ ಏನಾಯಿತು ಇಲ್ಲಿ, ಈನಾಯಿತು. ಆಮೇಲೆ ಸೆಕೆಂಡ್ರಿ ಸಫಿಕ್ಸ್ ಅಂತ ಹೇಳಿದ್ರೆ ಫಂಕ್ಷನಲ್ ಗ್ರೂಪ್. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ರೆ ಆಲ್ ಅಂತ ಹೇಳಿ ಹಾಕೊಳ್ಬೇಕು. ಐ ವಿಲ್ ಗಿವ್ ಯು ದ ಲಿಸ್ಟ್. ಪ್ರೈಮರಿ ಇಲ್ಲಿ ಪ್ರಿಫಿಕ್ಸ್ ಯಾವುದೂ ಇಲ್ಲ. ಸೊ ಈನ್ ಅಂತ ಹೇಳಿದಾಗ ಅಂದರೆ ನಾವೇನು ಹೇಳ್ತಾರೆ ಅಲ್ಲಿ, ಸ್ಯಾಚುರೇಷನ್ ಬದಲಿಗೆ ಅನ್ಸ್ಯಾಚುರೇಷನ್ ಬಂದರೆ ಏನಂತ ಹೇಳೋ ವರ್ಡ್, ಇಲ್ಲಿ ಏನಂತ ಹೇಳೋ ವರ್ಡ್ ಏನಾಯಿತು, ಇಲ್ಲಿ ಈನಾಯಿತು. ಇದು ನಿಮ್ಮ NCERT 10th ಸ್ಟ್ಯಾಂಡರ್ಡ್ದು ರೂಲ್ಸ್. ಸೊ ನಾನು ನಿಮಗೆ ಕೆಲವೊಂದು ರೂಲ್ಸ್ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಅಪಾರ್ಟ್ ಫ್ರಮ್ ದಿಸ್ 4 ರೂಲ್ ನಂಬರ್ 1ನಲ್ಲಿ ನಾನು ನಿಮಗೆ ಲಾಂಗ್ ಚೈನ್ನ ಹೇಗೆ ಐಡೆಂಟಿಫೈ ಮಾಡೋದು ಹೇಳ್ಕೊಟ್ಟೆ. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ಗಳಂತ ಹೇಳಿದ್ರೆ ಯಾವುದು ಅಂತ ಹೇಳ್ಕೊಟ್ಟೆ. ಆಮೇಲೆ ಆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸಿಗೆ ಯಾವ ಥರ ನಂಬರಿಂಗ್ ಮಾಡಬೇಕು, ಲೋವೆಸ್ಟ್ ಪಾಸಿಬಲ್ ನಂಬರಿಂಗ್ ಯಾವ ಥರ ಇಡಬೇಕು ಅಂತ ಹೇಳ್ಕೊಟ್ಟೆ. ದೆನ್ ಐ ಟಾಟ್ ಯು ಅಬೌಟ್ ಯಾವುದನ್ನು ಪ್ರಿಫಿಕ್ಸ್ ಆಗಿ ತಗೊಳ್ಬೇಕು ಅಂತ ಹೇಳೋದನ್ನು ಹೇಳ್ಕೊಟ್ಟೆ. ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸನ್ನು ಕೂಡ ಪ್ರಿಫಿಕ್ಸ್ ಆಗಿ ಹೇಗೆ ತಗೊಳ್ಳೋದು, ನಂಬರಿಂಗ್ ಹೇಗೆ ಮಾಡೋದು, ಈಕ್ವಲ್ ಡಿಸ್ಟೆನ್ಸ್ ಇದ್ದಾಗ ಹೇಗೆ ನಂಬರ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ರೂಲ್ ನಂಬರ್ 4ನಲ್ಲಿ ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಫಂಕ್ಷನಲ್ ಗ್ರೂಪ್ಸ್ ಇದ್ದಾಗ ಅವುಗಳಿಗೆ ಆ ಕಾರ್ಬನ್ಗೆ ಲೋವೆಸ್ಟ್ ಪಾಸಿಬಲ್ ನಂಬರ್ ಕೊಡಬೇಕು. ಜೊತೆಗೆ ಜಾಸ್ತಿ ಫಂಕ್ಷನಲ್ ಗ್ರೂಪ್ಸ್ ಇತ್ತು ಅಂತ ಹೇಳಿದ್ರೆ ಪ್ರಯಾರಿಟಿ ಆರ್ಡರ್ ಬೇಸಿಸ್ ಮೇಲೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಕಾರ್ಬನ್ ಆಟಮಲ್ಲಿ CH2O ಆಮೇಲೆ ಇಲ್ಲಿ ಆಲ್ಕೋಹಾಲ್. ಸೊ ಇಲ್ಲಿ ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಇದೆ ಹೌದಾ. ಇದು ಯಾವ ಫಂಕ್ಷನಲ್ ಗ್ರೂಪ್, ಇದು ಆಲ್ಕೋಹಾಲ್. ಇದು ಯಾವ ಫಂಕ್ಷನಲ್ ಗ್ರೂಪ್, ಆಲ್ಡಿಹೈಡ್. ಇದು ಆಲ್ಡಿಹೈಡ್ ಇದೆ, ಇನ್ನೊಂದು ಆಲ್ಕೋಹಾಲ್ ಇದೆ. ಈ ಥರ ಇದ್ದಾಗ ನೀವು ಯಾವಾಗಲೂ ಕೂಡ ಪ್ರಯಾರಿಟಿ ಆರ್ಡರ್ ಮೇಲೆ ಹೋಗಬೇಕು. ಇಲ್ಲಿ ಯಾರಿಗೆ ಜಾಸ್ತಿ ವೆಯ್ಟೇಜ್ ಕೊಡಬೇಕು, ಆಲ್ಡಿಹೈಡಿಗೆ ಜಾಸ್ತಿ ವೆಯ್ಟೇಜ್ ಕೊಡಬೇಕು. ಅಂದರೆ ಈ ಕಾರ್ಬನಿಂದ ನಾನು ರ್ಯಾಂಕಿಂಗ್ ಕೊಡ್ತಾ ಬರಬೇಕು. ಸೊ ದಿಸ್ ಬಿಕಮ್ಸ್ 1, ದಿಸ್ 2 ಆ್ಯಂಡ್ 3, 4, 5. ಸೊ ರ್ಯಾಂಕಿಂಗ್ ವೈಸ್ ಈ ಥರ ಹೋಗುತ್ತೆ, 1 2 3 4 5. ಕ್ಲಿಯರಾ ಅಂತ ಹೇಳಿದ್ರೆ ಇಲ್ಲಿ ಆಲ್ಕೋಹಾಲಿಗೆ ಲೀಸ್ಟ್ ಪ್ರಯಾರಿಟಿ ಬಂತು, ಆಲ್ಡಿಹೈಡಿಗೆ ಜಾಸ್ತಿ ಪ್ರಯಾರಿಟಿ ಬಂತು. ಬಟ್ ಈ ಪ್ರಯಾರಿಟಿ ಲಿಸ್ಟ್ ಎಲ್ಲಿ ಸಿಗುತ್ತೆ ಮೇಡಮ್, ನಮಗೆ ಗೊತ್ತಾಗಬೇಕು ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಹೇಳಿ. ಸೊ ದಟ್ ಈಸ್ ವೈ ಐ ಹ್ಯಾವ್ ರಿಟನ್ ದಿಸ್ ಪ್ರಯಾರಿಟಿ ಆರ್ಡರ್ ಫಾರ್ ಯು. ಸೊ ಜಾಸ್ತಿ ಫಂಕ್ಷನಲ್ ಗ್ರೂಪ್ ಇದ್ದಾಗ ಪ್ರಯಾರಿಟಿ ಆರ್ಡರ್ ನೆನೆಸ್ಕೊಳ್ಳಿ. ಯಾವಾಗಲೂ ಕೂಡ ಆ್ಯಸಿಡ್ ಇದ್ದರೆ ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಆ್ಯಸಿಡ್ ಇಸ್ ಗಿವನ್ ಮ್ಯಾಕ್ಸಿಮಮ್ ಇಂಪಾರ್ಟೆನ್ಸ್ ಆಲ್ ದ ಟೈಮ್. ಎಲ್ಲೇ ಹೋಗಿ ಆ್ಯಸಿಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ. ಫಾಲೋಡ್ ಬೈ ಎಸ್ಟರ್, ಫಾಲೋಡ್ ಬೈ ಆಲ್ಡಿಹೈಡ್. ಆಲ್ಡಿಹೈಡ್ ಆದಮೇಲೆ ಕೀಟೋನ್. ಈಗ ಒಂದು ಮಾಲಿಕ್ಯೂಲ್ಸ್ನಲ್ಲಿ ಆಲ್ಡಿಹೈಡು ಇದೆ, ಕೀಟೋನು ಇದೆ ಅಂದರೆ ಆಲ್ಡಿಹೈಡ್ ಕಾರ್ಬನ್ಗೆ ಲೋವೆಸ್ಟ್ ರ್ಯಾಂಕಿಂಗ್ ಸಿಗುತ್ತೆ ಕಂಪೇರ್ ಟು ಕೀಟೋನ್ ಕಾರ್ಬನ್ ಆಯಿತಾ. ಆಮೇಲೆ ಕಾರ್ಬನ್ ಕ್ಯಾರಿಂಗ್ OH ಗ್ರೂಪಿಗೆ ಇನ್ನೂ ಜಾಸ್ತಿ ಪ್ರಿಫರೆನ್ಸ್. ಆಮೇಲೆ ಕಾರ್ಬನ್ ಡಬಲ್ ಬಾಂಡ್ಗೆ ಪ್ರಿಫರೆನ್ಸು, ಲೀಸ್ಟ್ ಪ್ರಿಫರೆನ್ಸ್ ಬಂದು ಕಾರ್ಬನ್ ಟ್ರಿಪಲ್ ಬಾಂಡ್, ಆಮೇಲೆ ಕಾರ್ಬನ್ ಸಿಂಗಲ್ ಬಾಂಡ್ ಡಸಂಟ್ ಮೇಕ್ ಸೆನ್ಸ್. ಸೊ ಡಬಲ್ ಬಾಂಡು ಟ್ರಿಪಲ್ ಬಾಂಡು ಸೇಮ್ ಕಾರ್ಬನಲ್ಲಿ ಇದೆ ಅಂದರೆ ಯಾವಾಗಲೂ ಕಾರ್ಬನ್ ಕ್ಯಾರಿಂಗ್ ಡಬಲ್ ಬಾಂಡಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಅಂದರೆ ಲೋವೆಸ್ಟ್ ರ್ಯಾಂಕಿಂಗ್ ಅಲ್ಲಿ ಬರೋ ಥರ ನೀವೇನು ಮಾಡಬೇಕು, ನಂಬರಿಂಗ್ ಮಾಡಬೇಕು. ಸೊ ಎಕ್ಸಾಂಪಲ್ಸ್ಗಳ ಜೊತೆ ಹೇಳಿದ್ರೆ ಮಾತ್ರ ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ. ಪ್ರಯಾರಿಟಿ ಆರ್ಡರ್ ಗೊತ್ತಾಯ್ತಲ್ವಾ. ಇಫ್ 2 or more ಐಡೆಂಟಿಕಲ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ದೆನ್ ನಂಬರ್ಸ್ ಆರ್ ಸಪರೇಟೆಡ್ ಬೈ ಕಾಮರ್ಸ್. ಇದು ಹೇಗೆ ಅರ್ಥ ಆಗ್ತಿಲ್ಲಲ್ಲ ಇದು ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತೀನಿ ನಿಮಗೆ. ಐಸೋಮರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಸೊ 2 or more ಐಡೆಂಟಿಕಲ್ ನೇಮ್ಸ್ ಆರ್ ಪ್ರಿಫಿಕ್ಸ್ಡ್ ವಿತ್ ಡೈ, ಟ್ರೈ, ಟೆಟ್ರಾ, ಪೆಂಟಾ ಆಯಿತಾ. ಇದನ್ನೆಲ್ಲ ಹೇಗೆ ಹೇಳೋದು ಮೇಡಮ್ ಅಂತ ಹೇಳಿದ್ರೆ, ಸೊ ಈ ಥರ ಒಂದು ಫಂಕ್ಷನಲ್ ಗ್ರೂಪ್ಸ್, ಇಲ್ಲೊಂದು OH ಬರಿತೀನಿ ಆಯಿತಾ, ಇಲ್ಲೊಂದು OH ಬರಿತೀನಿ. ಈಗ ಇದನ್ನು ಹೇಗೆ ನೇಮ್ ಮಾಡೋದು, ನನ್ನ ಹೈಡ್ರೋಜನ್ ಏನೂ ಬರಿತಾ ಇಲ್ಲ. ಸೊ ಹೈಡ್ರೋಜನ್ನ ನೀವು ಬರ್ಕೊಳ್ಳಿ. ಇಲ್ಲಿ 3 ಹೈಡ್ರೋಜನ್ ಬರುತ್ತೆ, ಇಲ್ಲಿ 1 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, ಇಲ್ಲಿ 1 ಹೈಡ್ರೋಜನ್ ಆ್ಯಂಡ್ ಇಲ್ಲಿ 3 ಹೈಡ್ರೋಜನ್ ಆಯಿತು. ಸೊ ಈಗ ಇದನ್ನು ನೇಮ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಐ ಶುಡ್ ಐಡೆಂಟಿಫೈ ರೂಟ್ ವರ್ಡ್ ಐಡೆಂಟಿಫೈ ಮಾಡಬೇಕು. ಆಮೇಲೆ ಪ್ರೈಮರಿ ಸಫಿಕ್ಸ್ ಐಡೆಂಟಿಫೈ ಮಾಡಬೇಕು. ಮತ್ತು ಸೆಕೆಂಡರಿ ಸಫಿಕ್ಸನ್ನು ಐಡೆಂಟಿಫೈ ಮಾಡಬೇಕು. ಮತ್ತು ಪ್ರಿಫಿಕ್ಸ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು. ಪ್ರಿಫಿಕ್ಸ್ ಅಂತ ಹೇಳಿದರೆ ಯಾವುದೆಲ್ಲ, ಕ್ಲೋರಿನ್ ಇದೆಯಾ, ಬ್ರೋಮಿನ್ ಇದೆಯಾ, ಅಯೋಡಿನ್ ಇದೆಯಾ, ಫ್ಲೂರಿನ್ ಇದೆಯಾ, ನೈಟ್ರೋ ಗ್ರೂಪ್ ಇದೆಯಾ, ಅಥವಾ ಯಾವುದಾದ್ರೂ ಬ್ರಾಂಚಿಂಗ್ R ಗ್ರೂಪ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು.
ಪ್ರೈಮರಿ ಸಫಿಕ್ಸ್ನಲ್ಲಿ ಈನ್ ಇದೆಯಾ ಐನ್ ಇದೆಯಾ ಅಂತ ಹೇಳಿ, ಅಥವಾ ಏನ, ಇದು 3 ನೋಡ್ಕೊಳ್ಬೇಕು. ಸೆಕೆಂಡ್ರಿ ಸಫಿಕ್ಸ್ನಲ್ಲಿ OH ಗ್ರೂಪ್ ಇದೆಯಾ, ಆಲ್ಡಿಹೈಡ್ ಇದೆಯಾ, ಆಲ್ಕೋಹಾಲ್ ಇದೆಯಾ, ಕೀಟೋನ್ ಇದೆಯಾ, ಎಸ್ಟರ್ ಇದೆಯಾ ಅಥವಾ ಆಸಿಡ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು. ರೂಟ್ ವರ್ಡ್ ಅಂತ ಹೇಳೋದು ನಂಬರ್ ಆಫ್ ಕಾರ್ಬನ್ ಐಟಮ್ಸ್. ಇಷ್ಟು ಪಾಯಿಂಟ್ಸನ್ನು ನಾನು ಏನು ಮಾಡಬೇಕು, ಚೆಕ್ ಮಾಡಬೇಕು. ಹೌದಾ? ಸೊ ಇಲ್ಲಿ ನಾನು ನಂಬರಿಂಗ್ ಮಾಡ್ತೀನಿ ಫ್ರಮ್ ದಿಸ್ ಸೈಡ್, ಬಿಕಾಸ್ ಎನಿ ಸೈಡ್ ಇಸ್ ಫೈನ್. ಆಚೆಯಿಂದ ಹೋದರೂ ನೀವು ಕಾರ್ಬನ್ ಕ್ಯಾರಿಂಗ್ ಹೈಡ್ರೋಜನಿ ಆಕ್ಸಿಜನ್ OH ಗ್ರೂಪಿಗೆ ಲೋಯೆಸ್ಟ್ ನಂಬರೇ ಸಿಗುತ್ತೆ. ಸೊ 2 ಸಿಮಿಲರ್ ಐಡೆಂಟಿಕಲ್ ಫಂಕ್ಷನಲ್ ಗ್ರೂಪ್ ಇದೆ. ಇಲ್ಲಿ ಯಾವುದೇ ಥರದ ಪ್ರಿಫಿಕ್ಸ್ ಇಲ್ಲ. ಸೊ ಈ ಪಾರ್ಟ್ ನಾನು ಅವಾಯ್ಡ್ ಮಾಡ್ಬೋದು. ಹೌದಾ? ರೂಟ್ ವರ್ಡ್ ಏನಾಯ್ತು ಇಲ್ಲಿ? ರೂಟ್ ವರ್ಡ್ ಬಂದ್ಬಿಟ್ಟು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇಂದ ಪ್ಯಾರೆಂಟ್ ಚೈನ್ ಆಯ್ತಾ? ಸೊ ಇಲ್ಲಿ ಪ್ಯಾರೆಂಟ್ ಚೈನ್ ಅಂತ ಹೇಳಿದ್ರೆ ಏನು? ಇದು ನಮ್ಮ ಪ್ಯಾರೆಂಟ್ ಚೈನ್ ಆಯ್ತು. ಸೊ ಪ್ಯಾರೆಂಟ್ ಚೈನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 5 ಅಂತ ಹೇಳಿದ್ರೆ ಯು ಯೂಸ್ ಅ ರೂಟ್ ವರ್ಡ್ ಆಫ್ ಪೆಂಟ್. ಸಿಂಗಲ್ ಬಾಂಡ್ ಇದೆಯಾ ಪ್ರತಿ ಕಾರ್ಬನ್ ಆಟಮ್ಸ್ ನಡುವೆ? ಸೊ ಯು ಯೂಸ್ ಅ ವರ್ಡ್ ಆಫ್ ಏನ್, ಪೆಂಟೇನ್. ಸೊ ಇದು ಮುಗೀತು ಆ್ಯಂಡ್ ದಿಸ್ ಇಸ್ ಆಲ್ಸೋ ಡನ್. ಪ್ರೈಮರಿ ಮುಗೀತು, ಸೆಕೆಂಡರಿ ಮುಗೀತು, ಸಾರಿ ರೂಟ್ ವರ್ಡ್ ಮುಗೀತು, ಪ್ರೈಮರಿ ಸಫಿಕ್ಸ್ ಮುಗೀತು. ಈಗ ಸೆಕೆಂಡರಿ ಸಫಿಕ್ಸ್ ಬಂದಾಗ ಸೆಕೆಂಡರಿ ಸಫಿಕ್ಸ್ನಲ್ಲಿ ಯು ಐಡೆಂಟಿಫೈಡ್ ದಟ್ OH ಇಸ್ ದೇರ್. OH ಇದ್ದಾಗ ಓಲ್ ಅಂತ ಹೇಳೋ ಹೆಸರನ್ನ ಕೊಡಬೇಕು. ಆಲ್ಡಿಹೈಡ್ ಇದ್ದಾಗ ಆಲ್ ಕೊಡಬೇಕು. ಕೀಟೋನ್ ಇದ್ದಾಗ ONE ಓನ್ ಅಂತ ಹೇಳಿ ಕೊಡಬೇಕು. ನಾಟ್ ಒನ್, ಇಟ್ ಬಿಕಮ್ಸ್ ಓನ್. ಮತ್ತೆ ಈ COH ಗ್ರೂಪ್ ಇದ್ದಾಗ ಓಯಿಕ್ ಆಸಿಡ್ ಅಂತ ಹೇಳಿ ನಾವೇನ್ ಮಾಡಬೇಕು, ಸೆಕೆಂಡರಿ ಸಫಿಕ್ಸ್ ಅನ್ನ ಇವುಗಳಿಗೆ ಕೊಡಬೇಕು. ಅರ್ಥ ಆಯ್ತಾ? ಈಗ ಇಲ್ಲಿ 2 ಗ್ರೂಪ್ ಇದೆ. ಸೊ ಅಲ್ಲೇನಾಯ್ತು ಅಂತ ಹೇಳಿದ್ರೆ ಇವುಗಳನ್ನ ಹೈಡ್ರಾಕ್ಸಿ ಗ್ರೂಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. 2 ಪೆಂಟೇನ್ ಆಲ್ಕೋಹಾಲ್ ಅಂತ ಹೇಳಿ ಬರೆಯೋದಕ್ಕಿಂತನೂ 2,4 ಇಲ್ಲಿ ಇವುಗಳನ್ನ ನಾನು ಮೊದಲಿಗೆ ನೇಮಲ್ಲಿ ಹಾಕೋತೀನಿ. 2,4 ಅಥವಾ so I'll change one group here. Okay, ಸೊ ನಾನು ಇದೇ ಸೈಡಿಂದ ನಂಬರಿಂಗ್ ಮಾಡಿದೆ ಬಿಕಾಸ್ OH ಹ್ಯಾಸ್ ದ ಪ್ರಯಾರಿಟಿ. ಇವಾಗ ನೋಡಿ, ಸ್ವಲ್ಪ ಪ್ರಿಫಿಕ್ಸ್ ಕೂಡ ಇರಲಿ ಅಂತ ಹೇಳಿ ನಿಮಗೆ ಐಡಿಯಾ ಇರಲಿ ಪ್ರಿಫಿಕ್ಸ್ ಬಗ್ಗೆ ಅಂತ ಹೇಳಿ. ಪ್ರಿಫಿಕ್ಸ್ ಅಂತ ಹೇಳಿದಾಗ CH3 ಬರುತ್ತಲ್ವಾ, ಐಡೆಂಟಿಕಲ್ ಪ್ರಿಫಿಕ್ಸ್ ಆಗುತ್ತೆ. ಸೊ 4,4 2 ನಂಬರ್ ನಡುವೆ ಕಾಮಾ ಹಾಕಿ ಸಪ್ರೇಟ್ ಮಾಡ್ತೀರಾ. ಕಾಮಾ ಹಾಕಿದ 4 ಬರ್ದಿದ ನಂತರ ಹೈಫನ್ ಹಾಕ್ತೀರಾ. ಡೈಮಿಥೈಲ್, ಇದಿಷ್ಟು ನಿಮ್ಮ ಪ್ರಿಫಿಕ್ಸ್ ಆಯಿತು. 4,4 ಡೈಮಿಥೈಲ್ ಅಂತ ಹೇಳೋದು ಪ್ರಿಫಿಕ್ಸ್ ಆಯಿತು. ಆಮೇಲೆ ರೂಟ್ ವರ್ಡ್ ಏನಿದೆ? ರೂಟ್ ವರ್ಡ್ ಬಂದು ಪೆಂಟ್ ಆಯ್ತಾ. ಆಮೇಲೆ ಪ್ರೈಮರಿ ಸಫಿಕ್ಸ್ ಏನಿದೆ, ಬಟ್ ಯಾವ ಪೊಸಿಷನಲ್ಲಿ ಸೆಕೆಂಡ್ರಿ ಸಫಿಕ್ಸ್ ಇದೆ? ಸೆಕೆಂಡ್ ಪೊಸಿಷನಲ್ಲಿ ಸೆಕೆಂಡ್ರಿ ಸಫಿಕ್ಸ್ ಇದೆ. ಸೊ 2 ಓಲ್. ಸೊ ಸೆಕೆಂಡ್ರಿ ಸಫಿಕ್ಸ್, ಪ್ರೈಮರಿ ಸಫಿಕ್ಸ್ ಎಲ್ಲ ಕೂಡ ಆಯಿತು. ನಿಮಗೆ ಇವಾಗ ಮಜ್ಜಿಗೆ ಮೊಸರನ್ನ ಆಗದಿದ್ರೆ ಸಾಕು. ಸೊ ದಿಸ್ ಪಾರ್ಟ್ 4,4 ಡೈಮಿಥೈಲ್, 4,4 ಡೈಮಿಥೈಲ್ ಪೆಂಟ್ ಅಂತ ಹೇಳುವಂಥದ್ದು. 4,4 ಡೈಮಿಥೈಲ್ ಬಿಕಮ್ಸ್ ದ ಪ್ರೀಫಿಕ್ಸ್ ಆಯ್ತಾ. ಪೆಂಟ್ ಅಂತ ಹೇಳುವಂಥದ್ದು ರೂಟ್ ವರ್ಡ್ ಆಯ್ತಾ. ಏನ್ ಬಿಕಮ್ಸ್ ಪ್ರೈಮರಿ ಸಫಿಕ್ಸ್, 2 ಓಲ್ ಬಿಕಮ್ಸ್ ಸೆಕೆಂಡರಿ ಸಫಿಕ್ಸ್. ಇಷ್ಟು ಪಾರ್ಟನ್ನು ಇನ್ಕ್ಲೂಡ್ ಮಾಡಿದ್ದೇನೆ ಈ ಒಂದು ನೇಮಿಂಗ್ನಲ್ಲಿ. ಸೊ ಇದೆಲ್ಲ ಕೂಡ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸ್ಟಫ್. ನಿಮ್ಗೆ ಇನ್ನೂ ತುಂಬ ಸಿಂಪ್ಲಿಫೈಡ್ ವರ್ಷನಲ್ಲಿ ನೇಮಿಂಗ್ನ ಹೇಳ್ಕೊಡ್ತೀನಿ. ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿ ನೀವು ಕಲಿಯುವ ಅವಶ್ಯಕತೆ ಇಲ್ಲ. ಬಟ್ ಕಲಿಬೇಕಾದ್ರೆ ಎಲ್ಲವನ್ನೂ ಕೂಡ ಇನ್ಕ್ಲೂಡ್ ಮಾಡಿ ಸೆಲೆಕ್ಟ್ ಮಾಡಿ ಯಾವುದನ್ನು ಚೂಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ಹೇಳಿ. ಈಸಿ? ಎಸ್. ನೆಕ್ಸ್ಟ್ ಈಗ ಹೋಗೋಣ ದ ಸಿಂಪ್ಲರ್ ವರ್ಷನ್ ಆಫ್ ನೋಮೆನ್ಕ್ಲೇಚರ್ ಪಾರ್ಟಿಗೆ. ಸ್ಕಿಪ್ ಮಾಡಬೇಡಿ, ವಾಚ್ ಇಟ್ ಟಿಲ್ ದಿ ಎಂಡ್. ಸೊ ನೋಮೆನ್ಕ್ಲೇಚರ್ ಬಂದಾಗ ರೂಟ್ ವರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪದೇ ಪದೇ ಅದನ್ನ ರಿಕಾಲ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಟು ನೇಮ್ ದ ಕಂಪೌಂಡ್ ವೆರಿ ಕ್ವಿಕ್ಲಿ. ಕರೆಕ್ಟ್? ಸೊ ಫಾರ್ 1 ಕಾರ್ಬನ್ ಇನ್ ಅ ಚೈನ್ ವಿ ಯೂಸ್ ಮೆತ್, 2 eth, 3 prop, bute for 5, hex for 6, hept for 7, 8 for oct, non for 9, and dec for 10, undec, dodeck. ಈ ಥರ ನಾವು ನಂಬರ್ ಆಫ್ ಕಾರ್ಬನ್ ಆಟಮ್ಸ್ನ ಐಡೆಂಟಿಫೈ ಮಾಡಿ
ಅದನ್ನು ಅಡ್ರೆಸ್ ಮಾಡಲಿಕ್ಕೆ ರೂಟ್ ವರ್ಡ್ಸನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು, ವಿಚ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಸಿಮಿಲರ್ಲಿ ಏನಿದ್ದಾಗ ಜನರಲ್ ಫಾರ್ಮುಲಾಸ್ ಇದು ಯಾಕೆ ಯೂಸ್ ಆಗುತ್ತೆ? ಟು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಫಾರ್ಮುಲಾ, ಜೊತೆಗೆ ಆ ಮಾಲಿಕ್ಯುಲರ್ ಫಾರ್ಮುಲಾ ಬೇಸಿಸ್ ಮೇಲೆ ಆ ಸ್ಟ್ರಕ್ಚರಲ್ ಫಾರ್ಮುಲಾ, ಇಟ್ ಕುಡ್ ಬಿ ಅ ಓಪನ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ಅ ಕ್ಲೋಸ್ಡ್ ಒನ್, ಅದರ ಬಗ್ಗೆ ಬರೆಯೋಕ್ಕೆ ನಮಗೆ ಈಸಿ ಅನಿಸುತ್ತೆ. ಸೊ ಇವಾಗ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ರಿಕಾಲ್ ಮಾಡಬೇಕಾಗಿರುವಂತಹ ಹೊಸ ಟಾಪಿಕ್ ಏನು, ಈ ಫಂಕ್ಷನಲ್ ಗ್ರೂಪ್ಸ್ ಸಚ್ ಆಸ್ ಆಲ್ಡಿಹೈಡ್, ಕೀಟೋನ್ ಅಥವಾ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಬಂದಾಗ ಅವುಗಳ ಸೆಕೆಂಡ್ರಿ ಸಫಿಕ್ಸನ್ನು ಯಾವ ಥರ ಅಡ್ರೆಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಬಲ್ ಬಾಂಡ್ ಇದ್ದರೆ ಈನ್ ಅಂತ ಹೇಳಿ ಬರುತ್ತೇವೆ, ಟ್ರಿಪಲ್ ಬಾಂಡ್ ಇದ್ದರೆ ವಿ ಗೋ ವಿತ್ ಐನ್, ಹೌದಾ? ಕ್ಲೋರಿನಿಗೆ ಕ್ಲೋರೋ, ಬ್ರೋಮಿನಿಗೆ ಬ್ರೋಮೋ ಅಂತಲೇ ಬರಿತೀವಿ. ಸೊ ಇದನ್ನು ಪ್ರಿಫಿಕ್ಸ್. ಸೊ ಯಾವಾಗ ಇದುಗಳು ಬರುತ್ತೋ, ಈ ಕ್ಲೋರೋ ಬ್ರೋಮೋ ಬರುತ್ತೋ, ವಿ ಕನ್ಸಿಡರ್ ದೆಮ್ ಆಸ್ ಪ್ರಿಫಿಕ್ಸ್. ನಂತರ ಆಲ್ಕೋಹಾಲ್ ಬಂದಾಗ ವೆರ್ ಎವರ್ ಯು ಸಿ OH, ಅವುಗಳು ಎರಡೂ ರೀತಿಯಲ್ಲೂ ಆ್ಯಕ್ಟ್ ಆಗುತ್ತೆ. ಇಟ್ ಆ್ಯಕ್ಟ್ ಆಸ್ ಅ functional group when no other the dominating functional groups are present. ಅಂದರೆ ಆಲ್ಡಿಹೈಡ್ ಇಲ್ಲ, ಕೀಟೋನ್ ಇಲ್ಲ, ಮತ್ತು ನಮ್ಮ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಲ್ಲ ಅಂತ ಹೇಳಿದಾಗ ನಮ್ಮ ಇದು ಯಾವುದಪ್ಪ ಆಲ್ಕೋಹಾಲ್ ಗ್ರೂಪ್ಸ್ ಯಾವುದಿರುತ್ತೋ ದ ಸೇಮ್ ಆಲ್ಕೋಹಾಲ್ ಗ್ರೂಪ್ಸ್ ವಿಲ್ ಬಿಹೇವ್ ಲೈಕ್ ಅ ಫಂಕ್ಷನಲ್ ಗ್ರೂಪ್. ಅಕಸ್ಮಾತ್ ಫಂಕ್ಷನಲ್ ಗ್ರೂಪ್ ದಟ್ ಇಸ್ OH ಅಂತ ಹೇಳುವಂಥದ್ದು ಇತರೆ ಫಂಕ್ಷನಲ್ ಗ್ರೂಪ್ಸ್ CHO, COH, ಆಲ್ಡಿಹೈಡ್ಗಳ ಜೊತೆ ಇದ್ದಾಗ ದಿಸ್ ಬಿಕಮ್ಸ್ ಪ್ರೀಫಿಕ್ಸ್. ಇದನ್ನು ಪ್ರೀಫಿಕ್ಸ್ ಆದಾಗ ವಿ ಕಾಲ್ OH ಹ್ಯಾಸ್ ಹೈಡ್ರಾಕ್ಸಿ ಅಂತ ಹೇಳಿ ಕಲಿತೀವಿ. ಫಂಕ್ಷನಲ್ ಗ್ರೂಪ್ನಲ್ಲಿ ಓಲ್ ಅಂತ ಹೇಳಿ ರೆಫರೆನ್ ಮಾಡ್ತೀವಿ. ನೆಕ್ಸ್ಟ್ ಆಲ್ಡಿಹೈಡ್ ಗೊತ್ತಾಯಿತು, ಆಲ್ಡಿಹೈಡ್ಗೆ ನಾವೇನಂತ ಹೇಳಿ ಕರಿತೀವಿ? ಆಲ್. ಸೆಕೆಂಡರಿ ಸಫಿಕ್ಸ್, ಇದು ಸೆಕೆಂಡರಿ ಸಫಿಕ್ಸ್ ಆಗಿ ಇದು ಪ್ರಿಫಿಕ್ಸ್ಗಳು. ಕೀಟೋನಿಗೆ ಓನ್, ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಒಯಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಈಗ ಲೆಟ್ ಸ್ಟಾರ್ಟ್ ನೇಮಿಂಗ್ ದ ಕಂಪೌಂಡ್ ವಿತ್ ಆಲ್ ದೋಸ್ ಇನ್ಫಾರ್ಮೇಷನ್ಸ್. ಆಲ್ ಸೆಟ್. ಈಗ ನಮಗೆ ಕ್ಲೋರಿನ್ ಸಬ್ಸ್ಟಿಟ್ಯೂಷನ್ ಇದ್ದಾಗ ಹೇಗೆ ಇದನ್ನು ನೇಮ್ ಮಾಡುವಂಥದ್ದು? ಐ ಕ್ಯಾನ್ ರೈಟ್ ದಿಸ್ ಕಂಪೌಂಡ್ ಲೈಕ್ ದಿಸ್ ಆಸ್ ವೆಲ್. CCCl hydrogen, 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 hydrogen. ಸೊ ನಿಮಗೆ ಟೀಚರ್ಸ್ಗಳು ಈ ಥರ ಎಲ್ಲ ಬಾಂಡ್ಸನ್ನು ಕ್ಲಿಯರ್ ಆಗಿ ಡೀಟೇಲಿಂಗ್ ಆಗಿ ಬರೆದು ಕೊಡ್ತಾರೆ ಬೋರ್ಡ್ ಮೇಲೆ ಅಂತ ಹೇಳಿದ್ರೆ ಯು ಕ್ಯಾನ್ ರೆಫರ್ ದಿಸ್. ಇಲ್ಲ ಕಂಡೆನ್ಸ್ಡ್ ಫಾರ್ಮ್ ಅಂತ ಹೇಳಿದ್ರೆ ಹೈಡ್ರೋಜನ್ನ ನೀವು ಡೀಟೇಲಿಂಗ್ ಕೊಡಲ್ಲ, ಅಲ್ಲಿ ಹೈಡ್ರೋಜನ್ ಎಷ್ಟಿದೆಯೋ ಅದರಷ್ಟು ನಂಬರ್ನ, ಅಂದರೆ ಎಷ್ಟು ಹೈಡ್ರೋಜನ್ ಇದೆ ಅವುಗಳ ಒಟ್ಟು ನಂಬರನ್ನು ನೀವು ಒಟ್ಟು ಮಾಡಿ ಬರೀತೀರಾ. ಸೊ ಇಲ್ಲಿ ಯಾವುದೇ ಸಿಚುವೇಶನ್ಸ್ ಬಂದಾಗ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ದ ಕಾರ್ಬನ್ ಇದೇನಾಯ್ತು ಇಲ್ಲಿ ಗೆಟ್ಸ್ ದ ಲೋವೆಸ್ಟ್ ರ್ಯಾಂಕಿಂಗ್ ಫಾಲೋಡ್ ಬೈ 2 ಹಿಯರ್. ಸಿಮಿಲರ್ಲಿ ಚೈನ್ ತಗೊಂಡಾಗ this becomes 1, this becomes 2. ಕರೆಕ್ಟಾ? ಹಾಗಾದರೆ ಹೌ ಡು ಯು ನೇಮ್ ದಿಸ್ ಕಂಪೌಂಡ್? ನೇಮ್ ಹೇಗೆ ಮಾಡೋದು ಇದಕ್ಕೆ? ಸೊ ಎಟ್ 1th ಪೊಸಿಷನ್ ಯು ಹ್ಯಾವ್ ಕ್ಲೋರೋ. ಕ್ಲೋರೋ ಈಸ್ ನಾಟ್ ಎ ಸಫಿಕ್ಸ್. ಕ್ಲೋರೋ ಏನಾಗುತ್ತೆ? ಪ್ರಿಫಿಕ್ಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ರೈಟ್ ಬಿಫೋರ್ ದ ರೂಟ್ ವರ್ಡ್. ಸೊ 1 ಹೈಫನ್, ಈ 1 ಬರೀಲಿಲ್ಲ ಅಂದ್ರೂ ನಡೆಯುತ್ತೆ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳಿ ಬರ್ತಿದ್ದೀನಿ. ನಂಬರ್ ಬರೆದು ಯಾವಾಗಲೂ ಕೂಡ ಹೈಫನ್ ಬರಿಬೇಕು. ಒಂದೇ ನಂಬರ್ ಇದ್ದರೆ 2-3 ನಂಬರ್ ಬರೀತೀರಾ ಅಂತ ಹೇಳಿದ್ರೆ ಕಾಮ ಹಾಕಿ ಬರಿಬೋದು. ಇಫ್ ಇಟ್ ಬಿಲಾಂಗ್ಸ್ ಟು ದ ಸೇಮ್ ಸಬ್ಸ್ಟಿಟ್ಯೂಯೆಂಟ್ ಅಥವಾ ಸೇಮ್ ಫಂಕ್ಷನಲ್ ಗ್ರೂಪ್ ಆದರೆ ಯು ಕ್ಯಾನ್ ರೈಟ್ ಡೈ ಕ್ಲೋರೋ, ಟ್ರೈ ಕ್ಲೋರೋ, 111, 222, 23 ಅಂತೆಲ್ಲ ಹೇಳ್ಕೊಂಡು ಬರಿಬಹುದು. ಸೊ 1 ಕ್ಲೋರೋ, ದೇರ್ ಆರ್ 2 ಕಾರ್ಬನ್ ಆಟಮ್. ರೂಟ್ ವರ್ಡ್ ರೂಟ್ ಅಲ್ಲ, ರೂಟ್ ವರ್ಡ್ ಆಗಬೇಕದು. ಈತ್. ಆಮೇಲೆ ಸಫಿಕ್ಸ್ ಇಲ್ಲಿ 2 ಥರ ಬರುತ್ತೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಪ್ರೈಮರಿನಲ್ಲಿ ನಾವು ಈನ್ ಐನ್ ಬರ್ತೀವಿ. ಸೊ ಇಟ್ ಬಿಕಮ್ಸ್ 1 ಕ್ಲೋರೋ ಈಥೇನ್. ಸೊ ಕಮಿಂಗ್ ಟು ದ ಸೆಕೆಂಡ್ ಎಕ್ಸಾಂಪಲ್, ಇಲ್ಲಿ ಫಸ್ಟಿಗೆ ನಂಬರಿಂಗ್ ಮಾಡ್ತೀನಿ. ದಿಸ್ ಕಾರ್ಬನ್ ಹ್ಯಾಸ್ ಕ್ಲೋರಿನ್. ಸೊ 2 and 3 ಇಟ್ ಬಿಕಮ್ಸ್. ಸೊ ಇದನ್ನ ಹೇಗೆ ಬರಿಬೋದು? 1 ನೇಮ್ ಹೈಫನ್ ಕ್ಲೋರೋ, 1 ಕ್ಲೋರೋ ಪ್ರೋಪೇನ್, 1 ಕ್ಲೋರೋ ಪ್ರೋಪೇನ್. ನೋಡಿ, ಸಿಂಪಲ್ ಆಗಿರೋ ಕಂಪೌಂಡ್ಸ್ ತಗೊಂಡು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೋದು, ಹೌದಾ? ನೆಕ್ಸ್ಟ್ ಬ್ರೋಮಿನ್ ಬಂದಾಗ, ಸೊ ದೇರ್ ಇಸ್ ಓನ್ಲಿ 1 ಕಾರ್ಬನ್ ಆಟಮ್ ಆ್ಯಂಡ್ ಯು ಹ್ಯಾವ್ ಬ್ರೋಮಿನ್, ಕರೆಕ್ಟ್? ಸೊ ಇಟ್ ಬಿಕಮ್ಸ್ 1 hyphen bromo. There is 1 carbon, so the root word is meth. Primary suffix is ane. 1 bromo methane. 1 bromo
ಮೀಥೇನ್. ಹಾಗೆ ಇದನ್ನ ಹೇಗೆ ಐಡೆಂಟಿಫೈ ಮಾಡೋದು? ದ ಕಾರ್ಬನ್ ಟು ವಿಚ್ ಬ್ರೋಮಿನ್ ಇಸ್ ದೇರ್ ಇಸ್ ಗಿವನ್ 1, this is 2, this is 3 and this is 4. ನಂಬರ್ನ ಸ್ವಲ್ಪ ಸಣ್ಣ ಫಾಂಟ್ ಸೈಜ್ನಲ್ಲಿ ಬರ್ಕೊಳ್ಳಿ so that you can avoid confusion. And this compound is named like this. ಹೇಗೆ ಈ ಕಂಪೌಂಡ್ ಅನ್ನು ನಾವು ಹೇಗೆ ನೇಮ್ ಮಾಡೋದು? So we can name this compound as 1-bromo because bromo becomes the substitution which comes in the prefix before the root word. ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? ಲಾಂಗೆಸ್ಟ್ ಚೈನ್ ಇದೆ ಆಗಿರುತ್ತೆ 1 2 3 4 ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿದ್ರೆ ಬ್ಯೂಟ್ ಆಯ್ತಾ. Between them the single bond is existing, so the primary suffix becomes ane. Secondary suffix ಬರಿಬೇಕಂದ್ರೆ ಇಲ್ಲಿ ಯಾವ್ದಾದ್ರು ಫಂಕ್ಷನಲ್ ಗ್ರೂಪ್ಸ್ ಇರಬೇಕು. ಇಲ್ಲಿ ಯಾವುದೇ ಫಂಕ್ಷನಲ್ ಗ್ರೂಪ್ಸ್ ಇಲ್ಲ ಅಂದ್ರೆ ಆಲ್ಕೋಹಾಲ್ ಇಲ್ಲ, ಆಲ್ಡಿಹೈಡ್ ಇಲ್ಲ, ಕಾರ್ಬಾಕ್ಸಿಲಿಕ್ ಆಸಿಡ್ ಯಾವುದೂ ಇಲ್ಲ. ಯಾವುದೂ ಇಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇರುತ್ತಾ? ಎಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದ ನೇಮ್ ಚೇಂಜಸ್ ಇಂಟು. ಇದನ್ನ ಇಲ್ಲೇ ಬರಿಬೋದು ನಾನು. And this becomes 1-bromo methane. So clear? ಅರ್ಥ ಆಯ್ತಾ? ನೆಕ್ಸ್ಟ್ ಆಲ್ಕೋಹಾಲ್ ಬಂತು. ಇವಾಗ ಒಂದು ಫಂಕ್ಷನಲ್ ಗ್ರೂಪ್ ಎಂಟ್ರಿ ಆಯಿತು. ಹೇಗೆ ನೇಮ್ ಮಾಡೋದು? ಸೊ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ಡ್ ಆಗಿರುವ ಕಾರ್ಬನ್ ಇಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಆಲ್ಫಾ ಕಾರ್ಬನ್. ಆಲ್ಫಾವನ್ನು ಹೀಗೆ ತಗೊಳ್ತೀವಿ. ನೆಕ್ಸ್ಟ್ ಇಸ್ ಕನ್ಸಿಡರ್ಡ್ ಆಸ್ ಬೀಟಾ ಕಾರ್ಬನ್, ನೆಕ್ಸ್ಟ್ ಇಸ್ ಗಾಮಾ, ನೆಕ್ಸ್ಟ್ ಇಸ್ ಡೆಲ್ಟಾ, ನೆಕ್ಸ್ಟ್ ಗೋಸ್ ಆನ್ ದ ಗ್ರೀಕ್ ಲೆಟರ್ಸ್. ಬಟ್ ನಿಮ್ಗೆ ಜಸ್ಟ್ ಗೊತ್ತಿರಲಿ ಅಷ್ಟೇ, ಇದು ನೇಮಿಂಗ್ ಮಾಡೋದ್ರಲ್ಲಿ ಯಾವುದಕ್ಕೂ ರಿಲೆವೆಂಟ್ ಅಲ್ಲ. ಸೊ ನಂಬರಿಂಗ್ ಕೊಡೋಣ. ಇವಾಗ ಸಪೋಸ್ ಇಫ್ ಐ ಕನ್ಸಿಡರ್ ದಿಸ್ ಕಂಪೌಂಡ್, ಈ ಕಂಪೌಂಡನ್ನು ನಾನು ಕನ್ಸಿಡರ್ ಮಾಡ್ತೀನಿ ಅಂದರೆ ಓಕೆ, ಇದು 1, ಇದು 2, ರೈಟ್? ನಾವು ಐ ವುಡ್ ನೇಮ್ ದಿಸ್ ಫಸ್ಟ್ with the thought of checking prefix ಇದೆಯಾ, ಅಲ್ಲಿ ಯಾವುದಾದ್ರೂ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಗ್ರೂಪ್ಸ್ ಇದೆಯಾ, ಪ್ರಿಫಿಕ್ಸ್ ಇದೆಯಾ ನೋಡ್ತೀನಿ. ಇಲ್ಲ, ನೈಟ್ರೋ ಗ್ರೂಪ್ ಇಲ್ಲ, ಬ್ರಾಂಚಿಂಗ್ ಇಲ್ಲ, ಯಾವುದೂ ಇಲ್ಲ. ಸೊ ಇಲ್ಲಿ ಪ್ರಿಫಿಕ್ಸ್ ಅಂತ ಹೇಳೋದು ಇಲ್ಲ. ನೆಕ್ಸ್ಟ್ ಬರುತ್ತೆ ರೂಟ್ ವರ್ಡ್. ರೂಟ್ ವರ್ಡ್ ಅಂತ ಹೇಳಿದ್ರೆ ಸೆಲೆಕ್ಟ್ ದ ಲಾಂಗೆಸ್ಟ್ ಚೈನ್, ಕೌಂಟ್ ದ ಕಾರ್ಬನ್ ಆಟಮ್. 2 ಕಾರ್ಬನ್ ಆಟಮ್ ಇದೆ, ಸೊ ಯು ಯೂಸ್ ಅ ವರ್ಡ್ ಈತ್. ಆಮೇಲೆ ಬರುತ್ತೆ ಪ್ರೈಮರಿ ಸಫಿಕ್ಸ್, ಏನ್, ಈನ್, ಐನ್, ಏನ್ ಯೂಸ್ ಮಾಡ್ಕೋತೀನಿ. ಆಮೇಲೆ ಬರುತ್ತೆ ಸೆಕೆಂಡರಿ ಸಫಿಕ್ಸ್, ಆಲ್ಕೋಹಾಲ್, ಆಲ್ಡಿಹೈಡ್, ಫಂಕ್ಷನಲ್ ಗ್ರೂಪ್ಸ್ ಇರುವಂಥದ್ದು. ಇಲ್ಲಿ ಆಲ್ಕೋಹಾಲ್ ಇದೆ, ಅದಕ್ಕೆ ನಾನು ಓಲ್ ಅಂತ ಹೇಳಿ ಯೂಸ್ ಮಾಡ್ತೀನಿ. ನಿಮ್ಮ NCERT ರೂಲ್ ಹೇಳುತ್ತೆ ಯಾವಾಗ 2 ಸೇಮ್ ವೊವೆಲ್ ಬರುತ್ತೋ ಇ ಆಫ್ ದಿಸ್ ಪ್ರೈಮರಿ ಸಫಿಕ್ಸ್ನ ನಾನು ಎಕ್ಸ್ಕ್ಲೂಡ್ ಮಾಡಬೇಕು. ಹೌದಾ? ಸೊ ಐ ವಿಲ್ ರಿಮೂವ್ ದಿಸ್ ಇ ಆ್ಯಂಡ್ ದ ನೇಮ್ ಬಿಕಮ್ಸ್ ಈತ್, ಏನೋಲ್, ಎಥನಾಲ್, ethanol. We call it as ethanol. Easy? ನೆಕ್ಸ್ಟ್ ಕಂಪೌಂಡ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಕಂಪೌಂಡ್ನ ಹೇಗೆ ನೇಮ್ ಮಾಡೋದು? ಕಾರ್ಬನ್ ಟು ವಿಚ್ OH is substituted will become 1, this is 2, this is 3 and the last carbon becomes 4. ಆಯ್ತಾ? ಸೊ ನಾನು ಯಾಕೆ ಆಚೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿಲ್ಲ? ಬಿಕಾಸ್ ದಿಸ್ ಕಾರ್ಬನ್ ಹ್ಯಾಸ್ ದ ಫಂಕ್ಷನಲ್ ಗ್ರೂಪ್, OH ಇಸ್ ದ ಫಂಕ್ಷನಲ್ ಗ್ರೂಪ್. OH ಅನ್ನ ಯಾವಾಗ ನೀವು ಪ್ರಿಫಿಕ್ಸ್ ಆಗಿ ತಗೊಳ್ತೀರಾ, ಬೇರೆ ಇತರೆ ಫಂಕ್ಷನಲ್ ಗ್ರೂಪ್ಸ್ ಬಂದಾಗ, ಸಚ್ ಆಸ್ ಡಾಮಿನೆಂಟ್ ಫಂಕ್ಷನಲ್ ಗ್ರೂಪ್, ಆಸಿಡ್ಸ್ ಬರುತ್ತೆ, ಎಸ್ಟರ್ ಬರುತ್ತೆ, ಆಲ್ಡಿಹೈಡ್ ಬರುತ್ತೆ, ಕೀಟೋನ್ಸ್ ಬರುತ್ತೆ, ಆ ಥರ ಬಂದಾಗ OH ಅಂತ ಹೇಳೋದನ್ನು ನಾವು ಪ್ರಿಫಿಕ್ಸ್ ಆಗಿ ತಗೊಳ್ತೀವಿ. ಅಂದರೆ ಹೈಡ್ರಾಕ್ಸಿ ಅಂತ ಹೇಳಿ ಕರಿಬೇಕಾಗುತ್ತೆ. ಹೇಳ್ಕೊಡ್ತೀನಿ ಒಂದು ಎಕ್ಸಾಂಪಲ್ ಆಮೇಲೆ. ಇಲ್ಲಿ ಯಾವುದೇ ಥರದ ಇತರೆ ಫಂಕ್ಷನಲ್ ಗ್ರೂಪ್ ಇಲ್ಲ, ಬರೀ OH ಅಷ್ಟೇ ಇದೆ. ಪ್ರಿಫಿಕ್ಸ್ ಬೇರೆ ಇದೆಯಾ? ಕ್ಲೋರೋ, ಬ್ರೋಮೋ, ಅಯೋಡೋ, ಫ್ಲೂರೋ ಇಲ್ಲ, ನೈಟ್ರೋ ಇಲ್ಲ, ಇತರೆ ಬ್ರಾಂಚಿಂಗ್ ಯಾವುದೂ ಇಲ್ಲ. ಸೊ ಫಸ್ಟ್ ಇಸ್ ಕೌಂಟ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಆಸ್ ರೂಟ್ ವರ್ಡ್. 4 ಕಾರ್ಬನ್ ಆಟಮ್ ಇದೆ, ಹಾಗಾಗಿ ಯು ಕನ್ಸಿಡರ್ ದಿಸ್ ಆಸ್ ಬ್ಯೂಟ್. ರೂಟ್ ವರ್ಡ್ ಇಸ್ ಬ್ಯೂಟ್. ಆಫ್ಟರ್ ರೂಟ್ ವರ್ಡ್ ನೆಕ್ಸ್ಟ್ ಏನು ಬರುತ್ತೆ? ಪ್ರೈಮರಿ ಸಫಿಕ್ಸ್ ಬರುತ್ತೆ. ಹೌದಾ? ಪ್ರೈಮರಿ ಸಫಿಕ್ಸ್ ಬರುತ್ತೆ. ಪ್ರೈಮರಿ ಸಫಿಕ್ಸ್ನಲ್ಲಿ ಏನ್ ಇದೆ. ಸೆಕೆಂಡರಿ ಸಫಿಕ್ಸ್ನಲ್ಲಿ ಆಲ್ಕೋಹಾಲ್ ಬಗ್ಗೆ ಮಾತಾಡಬೇಕು. ಹೇಗೆ ಅದನ್ನ ಆಲ್ಕೋಹಾಲ್ ಅಂತ ಹೇಳಿ ಬರೀತೀರಾ? ಇಲ್ಲ, ಓಲ್ ಅಂತ ಹೇಳಿ ಬರೀಬೇಕು. ಬರೀಬೇಕಾದ್ರೆ ಈ ಇ ಅನ್ನ ನೀವು ರಿಮೂವ್ ಮಾಡಬೇಕು. ಬಿಕಾಸ್ 2 ಸೇಮ್ ವೋವೆಲ್ಸ್ ಬಂದಾಗ ಸೌಂಡ್ ಅದಕ್ಕೆ ಇರುವುದಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ, ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಬರೀಲಿಕ್ಕೆ ನೋಡ್ತೀವಿ. ಸೊ ಯು ಗೆಟ್ ಹಿಯರ್
ಬ್ಯೂಟೆನಾಲ್ ಅಥವಾ ಈ ಬ್ಯೂಟೇನ್ ಫಸ್ಟ್ ಪೊಸಿಷನ್ ಇರೋದ್ರಿಂದ ನೀವು ಅದನ್ನ ಹೀಗೂ ಬರೀಬಹುದು, ಬ್ಯೂಟ್ ಏನ್ 1 ಓಲ್ ಹೀಗೂ ಬರೀಬಹುದು. ಅಂದ್ರೆ ಇಲ್ಲಿ ಸ್ಪೆಸಿಫೈ ಮಾಡ್ತಿದ್ರೆ ಫಸ್ಟ್ ಕಾರ್ಬನ್ ಆಟಮ್ದು 4 ಕಾರ್ಬನ್ ಆಟಮ್ನಲ್ಲಿ ಆನ್ ದ ವೆರಿ ಫಸ್ಟ್ ಕಾರ್ಬನ್ ಆಟಮ್ ನಮ್ಮ OH ಗ್ರೂಪ್ ಇದೆ ಅಂತ ಹೇಳಿ. ಕ್ಲಿಯರ್? ಒನ್ ಮೋರ್ ಎಕ್ಸಾಂಪಲ್. So this is your compound. Okay, ಇಲ್ಲಿ ಕಾರ್ಬನ್ ಆಟಮ್ಸ್ ನ ಕೌಂಟ್ ಮಾಡಬಹುದು ನಾವು. 1 2 3 4 parent chain is a straight chain. 4 ಕಾರ್ಬನ್ ಆಟಮ್ಸ್ ಇದೆ. ನಾನು ಯಾಕೆ ಈ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿದೆ ಫ್ರಮ್ ಮೈ ರೈಟ್ ಸೈಡ್, ಯಾಕೆಂದ್ರೆ OH ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಲೋವೆಸ್ಟ್ ರ್ಯಾಂಕಿಂಗ್ ಸಿಗುತ್ತೆ. ದೆನ್ ಐಡೆಂಟಿಫೈ ಪ್ರಿಫಿಕ್ಸ್. ನಾವೇನೆಲ್ಲ ನೋಡಬೇಕು, ಫಸ್ಟ್ಗೆ ಪ್ರಿಫಿಕ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಆಮೇಲೆ ಏನು ಚೆಕ್ ಮಾಡಬೇಕು, ರೂಟ್ ವರ್ಡ್ ಎಷ್ಟು. ನೀವು ಫಸ್ಟಿಗೆ ರೂಟ್ ವರ್ಡ್ ನೋಡ್ಕೊಳ್ಳಿ. ಆಮೇಲೆ ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದರೆ ಏನು, ಏನ್, ಈನ್, ಐನ್ ಅಲ್ವಾ. ಆಮೇಲೆ ಸೆಕೆಂಡರಿ ಸಫಿಕ್ಸ್ ಅಂತ ಹೇಳಿದರೆ ಏನು, ಓಲ್, ಆಲ್, ಕೀಟೋನ್, ಆಸಿಡ್, ಓಯಿಕ್ ಆಸಿಡ್. ಇದನ್ನ ನಾವು ಇದೆಯಾ ಅಂತ ಹೇಳಿ ನೋಡ್ಕೊಳ್ಬೇಕು. ಆಸಿಡ್ ಇದೆಯಾ, ಆಲ್ಡಿಹೈಡ್ ಇದೆಯಾ, ಕೀಟೋನ್ ಇದೆಯಾ, ಅಥವಾ ನಮ್ಮ ಆಲ್ಕೋಹಾಲ್ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪ್ರಿಫಿಕ್ಸ್ನಲ್ಲಿ ಕ್ಲೋರಿನ್ ಇದೆಯಾ, ಬ್ರೋಮಿನ್ ಇದೆಯಾ, ಫ್ಲೂರಿನ್ ಇದೆಯಾ, ಅಯೋಡಿನ್ ಇದೆಯಾ, ನೈಟ್ರೋ ಗ್ರೂಪ್ ಇದೆಯಾ, ಅಥವಾ ಏನಾದರೂ ಬ್ರಾಂಚಿಂಗ್ ಆರ್ ಗ್ರೂಪ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಈ 4 ಪಾಯಿಂಟ್ ಏನಿದೆ, ದಟ್ ಶುಡ್ ಆಲ್ವೇಸ್ ಸ್ಟ್ರೈಕ್ ಯುವರ್ ಮೈಂಡ್ ದ ಮೂಮೆಂಟ್ ಯು ಸಿ ಅ ಫಂಕ್ಷನಲ್ ಗ್ರೂಪ್ಸ್. ಆಯ್ತಾ? ಇವಾಗ ಇದನ್ನೆಲ್ಲ ನಾನು ಬರೆಯಲ್ಲ, ಬಟ್ ಡೈರೆಕ್ಟ್ ಆಗಿ ನೇಮಿಂಗ್ಸ್ ಮಾಡ್ತಾ ಹೋಗ್ತೀನಿ. ಹೇಗೆ ನೇಮ್ ಮಾಡ್ಬೋದು ಈ ಕಂಪೌಂಡಿಗೆ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಥರದ ಪ್ರೀಫಿಕ್ಸ್ ಇಲ್ಲ. ಫಸ್ಟ್ ಐ ರೈಟ್ ವಿತ್ ದ ರೂಟ್ ವರ್ಡ್ನಲ್ಲಿ 4 ಕಾರ್ಬನ್ ಆಟಮ್ ಇದ್ರೆ ಬ್ಯೂಟ್ ಆಗುತ್ತೆ. ಬಿಟ್ವೀನ್ ದ ಕಾರ್ಬನ್ ಆಟಮ್ ಐ ಕ್ಯಾನ್ ಫೈಂಡ್ ಓನ್ಲಿ ದ ಸಿಂಗಲ್ ಬಾಂಡ್. ಸೊ ಬ್ಯೂಟೇನ್ ಆಯಿತು. ಬ್ಯೂಟ್ ಸ್ಪ್ಲಿಟ್ ಮಾಡ್ಬೋದಾ ನಾನು, ಬ್ಯೂಟ್ ಇಸ್ ದ ರೂಟ್ ವರ್ಡ್ ಪ್ಲಸ್ ಏನ್ ಇಸ್ ದ ಪ್ರೈಮರಿ ಸಫಿಕ್ಸ್ ಪ್ಲಸ್ ಆಲ್ಕೋಹಾಲ್ ಇದೆ ಯಾವ ಪೊಸಿಷನ್ ಅಲ್ಲಿ, ಸೆಕೆಂಡ್ ಪೊಸಿಷನ್ ಅಲ್ಲಿ. ಸೊ ಆಲ್ಕೋಹಾಲ್ ಇದ್ರೆ OL ಅಂತ ಹೇಳಿ ಬರೀತೀನಿ. ಸೊ ಈ ಅನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಕು, ಪ್ಲಸ್ ದ ಸೆಕೆಂಡ್ ಪೊಸಿಷನ್ ನಾನು ಮೆನ್ಷನ್ ಮಾಡ್ಬೇಕಲ್ವಾ. ಹಾಗಾಗಿ ನೇಮ್ ಏನಾಯ್ತು ಮಕ್ಕಳೇ, ಇಲ್ಲಿ ದ ನೇಮ್ ಬಿಕಮ್ಸ್ ಬ್ಯೂಟೇನ್ ಹೈಫನ್ ದ ಪೊಸಿಷನ್ ಇಸ್ 2. ಸೊ ಈ ಪಾರ್ಟನ್ನ ಹಾಗೆ ಬರ್ದೆ ಏನ್, ಬ್ಯೂಟನ್ನ ಹಾಗೆ ಬರ್ದೆ ಬ್ಯೂಟ್. ಓಲ್ ಬರೆಯೋಕ್ಕಿಂತ ಮುಂಚೆ 2 ಬರ್ದು ಓಲ್ ಬರ್ದೆ, ಬ್ಯೂಟೇನ್ 2 ಓಲ್ ಅಂತ ಬರಿಬೋದು. ಬಿಕಾಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಫಂಕ್ಷನಲ್ ಗ್ರೂಪ್ಸ್ ಇರಲ್ಲ ಅಂತ ಹೇಳಿದರೆ ನೀವು ಅದೇ 2 ಅನ್ನು ಮುಂದಕ್ಕೆ ಹಾಕೊಂಡು ಹೀಗೂ ಬರಿಬೋದು, ಬ್ಯೂಟನಾಲ್ ಅಂತ ಹೇಳಿ ಕೂಡ ಬರಿಬೋದು. ಯು ಕ್ಯಾನ್ ರೈಟ್ ಬೋತ್ ದ ವೇಸ್. ಅಲ್ಲಿ ಯಾವುದೇ ಥರದ ಬೇರೆ ಫಂಕ್ಷನಲ್ ಗ್ರೂಪ್ಸ್ ಇಲ್ಲ ಅಂತ ಹೇಳಿದರೆ ದ ಸೇಮ್ ನಂಬರ್ನ ನೀವು ಮುಂದೆ ಹಾಕೊಳ್ಬಹುದು. ಅಂದರೆ ID ರೂಟ್ ವರ್ಡ್ ಇದು ಮುಂದೆ ಹಾಕೊಂಡು ಬರೀಬಹುದು. ಓಕೆ, ದಿಸ್ ಇಸ್ ಅನದರ್ ವೇ ಆಫ್ ರೈಟಿಂಗ್ ಇಟ್. ಸಪೋಸ್ ಫಂಕ್ಷನಲ್ ಗ್ರೂಪ್ಸ್ ಮಿಡ್ಲಿಗೆ ಬಂದರೆ ಯಾವ ಥರ ನೀವು ಬರೀಬೇಕು. ಸಪೋಸ್ ಆಲ್ಡಿಹೈಡ್ ಇದ್ದಾಗ ಹೇಗೆ ಆಲ್ಡಿಹೈಡನ್ನು ನೇಮ್ ಮಾಡಬೇಕು, ಆಲ್ಡಿಹೈಡ್ ಮಾಲಿಕ್ಯೂಲ್ಸ್ ಯಾವ ಥರ ಎಲ್ಲ ಇರ್ಬೋದು ನಿಮ್ಮ ಕಂಪೌಂಡ್ನಲ್ಲಿ. ದ ಸೇಮ್ ಫಸ್ಟ್ ಮಾಲಿಕ್ಯೂಲ್ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಹೇಗೆ, ಸೊ ಈ CH3CHO ಅನ್ನ ಡೀಟೇಲಿಂಗ್ ಆಗಿ ಬರೆದ್ರೆ ಈ ತರ ಇರುತ್ತೆ, ಹೌದಾ. CH3 ಅಲ್ಲಿರುವಂತಹ 3 ಹೈಡ್ರೋಜನ್ ಹೀಗೆ ಬರೆದೆ. CHO ಇಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್ ವೇರ್ C ಮತ್ತೆ Oಗೆ ಲಿಂಕ್ ಇದೆ ಥ್ರೂ 2 ಕೋವ್ಯಾಲೆಂಟ್ ಬಾಂಡ್ ಇಂದ. ಆ್ಯಂಡ್ 1 ಮೋರ್ ಹೈಡ್ರೋಜನ್ ಅನ್ನು ನಾನು ಹಾಗೆ ಬರ್ಕೊಳ್ತೀನಿ, ಹೈಡ್ರೋಜನ್ ಅಂತಾನೆ ಬರೀತೀನಿ. ನಾವು ಐ ಶುಡ್ ನಂಬರ್ ಇಟ್. ಯಾವ ಆಲ್ಡಿಹೈಡ್ ಕಾರ್ಬನ್ ಆಟಮ್ಸ್ ನಿಮ್ಮ ಹತ್ರ ಇದೆಯೋ ಅದಕ್ಕೆ ಯಾವಾಗಲೂ ಕೂಡ ಫಸ್ಟ್ ರ್ಯಾಂಕ್ ಕೊಡಿ, followed by second. So I should number from that side.
ಸೊ ಆಲ್ಡಿಹೈಡ್, ಆಸಿಡ್, ಎಸ್ಟರ್ ಇವುಗಳೆಲ್ಲದರಲ್ಲೂ ಕೂಡ ಕಾರ್ಬನ್ ಆಟಮ್ಸ್ ಇದೆ ಅಲ್ವಾ. ಅಂತಹ ಕಾರ್ಬನ್ ಆಟಮ್ಸ್ ಟರ್ಮಿನಲ್ ಪೊಸಿಷನಲ್ಲಿ ಇದ್ದಾಗ, ಎಸ್ಟರ್ ಟರ್ಮಿನಲಿಗೆ ಬರ್ಲಿಕ್ಕಿಲ್ವೇನು, ಬಟ್ ಎಸ್ಟರ್ ಬರಲಿಕ್ಕಿಲ್ಲ, ಬಟ್ ಆಸಿಡ್ ಬರುತ್ತೆ, ನಮ್ಮ ಫಂಕ್ಷನಲ್ ಗ್ರೂಪ್ ಸಚ್ ಆಸ್ ಈ ಆಲ್ಡಿಹೈಡ್ ಬರುತ್ತೆ, ಅದೆಲ್ಲ ಕೊನೆಯಲ್ಲಿರುತ್ತೆ. ಟರ್ಮಿನಲ್ ಫಂಕ್ಷನಲ್ ಗ್ರೂಪ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ನಾನು. ದ ಫಂಕ್ಷನಲ್ ಗ್ರೂಪ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಎಂಡ್ ಅಥವಾ ಬಿಗಿನಿಂಗ್ ಆಫ್ ದ ಚೈನ್ ಅನ್ನ ಟರ್ಮಿನಲ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತೀವಿ. ಅಲ್ಲಿಗೆ ನಂಬರಿಂಗ್ ಅವುಗಳ ಕಾರ್ಬನ್ ಆಟಮ್ ಇಂದ ಸ್ಟಾರ್ಟ್ ಮಾಡಬೇಕು, ಅಂಡ್ ಯು ಹ್ಯಾವ್ ಟು ಕೌಂಟ್ ದ್ಯಾಟ್ ಕಾರ್ಬನ್ ಇಟ್ ಸೆಲ್ಫ್ ಆಸ್ ದ ಫಸ್ಟ್ ಕಾರ್ಬನ್ ಆಟಮ್. ಈಗ ಹೇಗೆ ನೇಮ್ ಮಾಡ್ತೀರಾ ಇದನ್ನ? ಸಿಂಪಲ್ ಆಗಿ ಇದನ್ನ ಆಡು ಭಾಷೆಯಲ್ಲಿ ಅಥವಾ ಕಾಮನ್ ಲ್ಯಾಂಗ್ವೇಜ್ನಲ್ಲಿ ಎಸಿಟಾಲ್ಡಿಹೈಡ್ ಅಂತ ಹೇಳಿ ಕರೀತಾರೆ. ಆಯ್ತಾ? ಎಸಿಟಾಲ್ಡಿಹೈಡ್ ಅದು ಕಾಮನ್ ನೇಮ್ ಆಗಿರುತ್ತೆ ಈ ಕಂಪೌಂಡ್. ಇದು ಇದೇ ಮಾಲಿಕ್ಯೂಲ್ ಅನ್ನು ನಾನು ಇವಾಗ ಐಯುಪ್ಯಾಕ್ ನೇಮ್ ಕೊಡ್ಬೇಕಂತ ಹೇಳಿದ್ರೆ ಫಸ್ಟ್ ಐ ಶುಡ್ ಕೌಂಟ್ ದ ಕಾರ್ಬನ್ ಆಟಮ್. 2 ಈಥ್ ಇಸ್ ಅ ರೂಟ್ ವರ್ಡ್, ಹೌದಾ? ಸ್ವಲ್ಪ ಮೇಲೆ ಬರೀತೀನಿ, ಈಥ್. ಆಮೇಲೆ ಅಲ್ಲಿ ಯಾವ್ದಾದ್ರು ಪ್ರಿಫಿಕ್ಸ್ ಇದೆಯಾ? ಕ್ಲೋರೋ, ಬ್ರೋಮೋ, ನೈಟ್ರೋ ಇದೆಯಾ? ಇಲ್ಲ. ಯಾವುದೇ ಥರದ ಪ್ರಿಫಿಕ್ಸ್ ಇಲ್ಲ. ಮತ್ತೆ ಆಲ್ಡಿಹೈಡ್ ಅಂತ ಹೇಳುವ ಒಂದು ಸಫಿಕ್ಸ್ ಇದೆ, ಫಂಕ್ಷನಲ್ ಗ್ರೂಪ್ ಇದೆ ಬಿಟ್ವೀನ್ ದ ಕಾರ್ಬನ್ ಆಟಮ್. ಈ ಡಬಲ್ ಬಾಂಡ್ ಅಲ್ಲ, ಬಿಟ್ವೀನ್ 2 ಕಾರ್ಬನ್ ಆಟಮ್ ಯಾವ ಬಾಂಡ್ ಇದೆ? ಸಿಂಗಲ್ ಬಾಂಡ್ ಇದೆ. ಸೊ ಐ ರೋಟ್ ಏನ್, ಈಥ್ ಪ್ಲಸ್ ಏನಾಯ್ತು, ಜೊತೆಗೆ ಈ ಆಲ್ಕೋಹಾಲ್ ಬರುತ್ತಲ್ವಾ, ಸಾರಿ ಆಲ್ಡಿಹೈಡ್ ಬರುತ್ತಲ್ವಾ, ಆಲ್ಡಿಹೈಡ್ ಅನ್ನ ಅಂದ್ರೆ ಈ ಪಾರ್ಟ್ ಅನ್ನ ಹೇಗೆ ನಾವು ಅಡ್ರೆಸ್ ಮಾಡ್ತೀವಿ ಬರಿಬೇಕಾದ್ರೆ? ಆಲ್. ಆಲ್ಡಿಹೈಡ್ ಇದು AL ಫಸ್ಟ್ ಲೆಟರ್, ಫಸ್ಟ್ 2 ಲೆಟರ್ ಆಲ್. ಸೊ ಎರಡು ಕೂಡ ವೊವೆಲ್ಸ್ ಇರೋದ್ರಿಂದ ನಾನು ಎಥನಾಲ್ ಅಂತ ಹೇಳಿ ಬರಿತೀನಿ. ಅದು ಫಸ್ಟ್ ಪೊಸಿಷನಲ್ಲೇ ಇದೆ, ನೀವು ಅದನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಯು ಕ್ಯಾನ್ ಸಿಂಪ್ಲಿ ರೈಟ್ ದ ಟೆಕ್ನಿಕಲ್ ನೇಮ್ ಆಸ್ ಈಥ್ ಪ್ಲಸ್ ಏನ್ ಪ್ಲಸ್ ಆಲ್, ಎಥನಾಲ್. ನೋಡಿ, ಎಥನೋಲ್ ಅಂತ ಹೇಳಿದ್ರೆ ಆಲ್ಕೋಹಾಲ್, ಅದೇ ನೀವು ಎಥನಾಲ್ ಅಂತ ಹೇಳಿ ಬರೆದ್ರೆ ಏನಾಯ್ತದು? ಆಲ್ಡಿಹೈಡ್. ಇದು ಐಯುಪ್ಯಾಕ್ ನೇಮ್ ಆಯ್ತು. ಸೊ ದಿಸ್ ಬಿಕಮ್ಸ್ ಐಯುಪ್ಯಾಕ್ ನೇಮ್. ಈಸಿ. ಆಲ್ಡಿಹೈಡ್ದು ಐಯುಪ್ಯಾಕ್ ನೇಮ್ ಅನ್ನು ಹೇಗೆ ಬರೆಯೋದು ಅಂತ ಹೇಳಿ ಗೊತ್ತಾಯ್ತಾ ನಿಮಗೆ? ಈಗ ಈ ಮಾಲಿಕ್ಯೂಲ್ಸ್ದು ಸ್ವಲ್ಪ ಡೀಟೇಲಿಂಗ್ ಪಾರ್ಟ್ ನೋಡೋಣ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿಸ್ ಮಾಲಿಕ್ಯೂಲ್. ಸೊ ಪ್ರತಿ ಕಾರ್ಬನ್ ನಾನು ಡೀಟೇಲಿಂಗ್ ಆಗಿ ಬರಿತಾ ಹೋಗ್ತೀನಿ. ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಈ ಥರ ಇರುತ್ತೆ. ಹೈಡ್ರೋಜನ್ ಆಟಮ್ ಮೇಲೆ ಒಂದು, ಕೆಳಗೆ ಒಂದು. ಇಲ್ಲೂ ಅಷ್ಟೇ 2 ಹೈಡ್ರೋಜನ್ ಆಟಮ್ ಅಪ್ ಡೌನ್. ಇಲ್ಲಿ 3 ಹೈಡ್ರೋಜನ್ ಆಟಮ್ ಅಪ್ ಡೌನ್ ಆ್ಯಂಡ್ 1 ಫಾರ್ ದ ಸೈಡ್. ನೆಕ್ಸ್ಟ್ ನಂಬರ್ ದ ಕಾರ್ಬನ್ ಆಟಮ್, ಐಡೆಂಟಿಫೈ ದ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಇದೇ ಇರುತ್ತೆ, ಬಟ್ ನಂಬರಿಂಗ್ ಮಾಡ್ಬೇಕಾದ್ರೆ ಆಲ್ಡಿಹೈಡ್ದು ಕಾರ್ಬನ್ ಆಟಮ್ ಶುಡ್ ಗೆಟ್ ದ ಲೋವೆಸ್ಟ್ ಪಾಸಿಬಲ್ ನಂಬರ್. 2, 3, 4 ಆಯಿತು. ಈಗ 4 ಇದೆ ಅಂತ ಹೇಳಿದ್ರೆ ರೂಟ್ ವರ್ಡ್ ಏನಾಗಬೇಕು? ರೂಟ್ ವರ್ಡ್ಗಿಂತನೂ ಮುಂಚೆ ಏನು ಬರುತ್ತೆ? ಪ್ರಿಫಿಕ್ಸ್ ಬರುತ್ತೆ. ಪ್ರಿಫಿಕ್ಸ್ ಇದೆಯಾ ಇದರಲ್ಲಿ ಯಾವುದಾದ್ರೂ? ಇಲ್ಲ. ಬ್ರಾಂಚಿಂಗ್ ಇದೆಯಾ? ಇಲ್ಲ. ಕ್ಲೋರೋ, ಫ್ಲೂರೋ, ನೈಟ್ರೋ ಗ್ರೂಪ್ ಇದೆಯಾ? ಇಲ್ಲ. ಬ್ರೋಮೋ, ಅಯೋಡೋ ಗ್ರೂಪ್ ಇದೆಯಾ? ಇಲ್ಲ. ಸೊ ಪ್ರಿಫಿಕ್ಸ್ಗಳು ಇಲ್ಲ ಅಂತ ಹೇಳಿ ಆಯಿತು. ಯಾವಾಗ ಬ್ರಾಂಚಿಂಗ್ ಬರುತ್ತೆ ಅಥವಾ ಕ್ಲೋರಿನ್ ಅಥವಾ ಬ್ರೋಮಿನ್ ಅಥವಾ ನೈಟ್ರೋ ಅಥವಾ ಅಯೋಡೋ ಬರುತ್ತೆ ಅವಾಗ ಪ್ರಿಫಿಕ್ಸ್ ಇದೆ ಅಂತ ಹೇಳಿ ಆಯಿತು. ಅದಿಲ್ಲ ಅಂತ ಹೇಳಿದ್ರೆ ನೀವೇ ಸೃಷ್ಟಿ ಮಾಡಿ ಬರೆಯುವ ಅವಶ್ಯಕತೆ ಇಲ್ಲ, ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಬೋದು, ತಗೊಂಡು ಹೋಗಬೇಕು ಅಂತ ಹೇಳಿಲ್ಲ. ದೇರ್ ಆರ್ ಮಾಲಿಕ್ಯೂಲ್ಸ್ ವಿದೌಟ್ ಪ್ರಿಫಿಕ್ಸ್ ಆಸ್ ವೆಲ್. ಸೊ ರೂಟ್ ವರ್ಡ್ ಏನಾಯ್ತು ಇಲ್ಲಿ? ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್ ಸೆಕೆಂಡರಿ ಸಫಿಕ್ಸ್. 3 ಆಯ್ತಾ? ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸು, ಸೆಕೆಂಡರಿ ಸಫಿಕ್ಸ್. ರೂಟ್ ವರ್ಡ್ ಅಂತ ಹೇಳಿ ಬಂದಾಗ ಎಷ್ಟು? 4 ಕಾರ್ಬನ್ ಆಟಮ್, ಬ್ಯೂಟ್ ಆಯ್ತು. ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದಾಗ ಏನಾಯ್ತು ಇಲ್ಲಿ? ಪ್ರೈಮರಿ ಸಫಿಕ್ಸ್ ಅಂದರೆ ಬಿಟ್ವೀನ್ ದ ಕಾರ್ಬನ್ ಆಟಮ್ ದ ನೇಚರ್ ಆಫ್ ಬಾಂಡಿಂಗ್ ಏನಾಯ್ತು. ಆಮೇಲೆ ಸೆಕೆಂಡರಿ ಸಫಿಕ್ಸ್ ಅಂತ ಹೇಳಿದ್ರೆ ಫಂಕ್ಷನಲ್ ಗ್ರೂಪ್. ಆಲ್ಡಿಹೈಡ್ ಇಸ್ ದ ಫಂಕ್ಷನಲ್ ಗ್ರೂಪ್. ಸೊ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಬಂದಾಗ ಯು ಶುಡ್ ರೈಟ್ ಹಿಯರ್ ಆಲ್. ಆಮೇಲೆ ಟುಗೆದರ್ ನೀವು ಏನು ಬರೀತೀರಾ? ಆ ಹೆಸರನ್ನ ಈ ಅನ್ನ ಕ್ಯಾನ್ಸಲ್ ಮಾಡ್ತೀರಾ. ಸೊ ಯು ಜಸ್ಟ್ ರೈಟ್ ದಿಸ್ ಆಸ್, ಜೊತೆಗೆ ಹೇಗೆ ಬರೀತೀರಾ? ಬ್ಯೂಟೇನ್ ನಾಲ್. ಬ್ಯೂಟ್ ಪ್ಲಸ್ ಏನ್ ಪ್ಲಸ್ ಆಲ್, ಬ್ಯೂಟೆನಾಲ್. ಸೊ ಹೀಗೆ
ಆ ಮಾಲಿಕ್ಯುಲರ್ ಫಾರ್ಮುಲಾವನ್ನು ನೀವು ಬರಿತಾ ಹೋಗ್ತೀರಾ. ಸೊ ಐ ಹೋಪ್ ಇದು ಕ್ಲಿಯರ್ ಆಯಿತು ಅಂತ ಹೇಳಿ, ರೈಟ್? ಈ ಮಾಲಿಕ್ಯೂಲ್ದು ಇಲ್ಲಿದೆ ಎಷ್ಟು ನೋಟ್ಸ್ಗಳು ಕೂಡ. ಸೊ ಐ ಕ್ಯಾನ್ ರೈಟ್ ಸೊ ಹೋಪ್ ಥಿಂಗ್ಸ್ ಆರ್ ಕ್ಲಿಯರ್, ಕರೆಕ್ಟಾ? ನೆಕ್ಸ್ಟ್ ಮಾಲಿಕ್ಯೂಲ್ಸಿಗೆ ಹೋಗೋಣವಾ? ಓಕೆ, ಸೊ ವಿ ಹ್ಯಾವ್ ಕೀಟೋನ್. ಕೀಟೋನ್ ಬಂದಾಗ ಈಸಿ, ಯಾಕೆಂದರೆ ಕೀಟೋನ್ ಯಾವಾಗಲೂ ಕೂಡ ಎಂಡಿಂಗ್ ಪಾರ್ಟ್ನಲ್ಲಿರಲ್ಲ, ಚೈನ್ ಮಿಡ್ಲಲ್ಲಿ ಇರುತ್ತೆ. ಸೊ ಫಸ್ಟ್ ಕಂಪೌಂಡನ್ನು ನಾನು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನಿಮಗೆ, ಸ್ಪ್ಲಿಟ್ ಮಾಡಿ. ಸೊ ನೀವು ನಿಮ್ಮ ಪ್ರಾಕ್ಟೀಸ್ ಟೈಮ್ನಲ್ಲೂ ಕೂಡ ಹೀಗೆ ಇದನ್ನು ಪ್ರಾಕ್ಟೀಸ್ ಮಾಡಿ, ಆಯಿತಾ? ಫಸ್ಟ್ ಕಂಪೌಂಡ್ ಸಿ. ಈ CO ಇದೆಯಲ್ಲ, ಹೇಗೆ ಬರಿಬೋದು ಅದನ್ನು? C∪O ಬರಿಬೋದು. ಮಿಕ್ಕಿದ ಹೈಡ್ರೋಜನನ್ನು 3 ಹೈಡ್ರೋಜನನ್ನು ಈ ಥರ ಸ್ಪ್ಲಿಟ್ ಮಾಡ್ಬೋದೇ? ನಿಮಗೆ ಅರ್ಥ ಆಗಬೇಕು. ಈ CO ಅಂತ ಹೇಳೋದು ಮಿಡ್ಲಿಗೆ ಬಂದಾಗ ಜಸ್ಟ್ CO ಅಂತ ಏನು ಬರೀತಾರೆ ಅದು ಕೂಡ ಕೀಟೋನ್. ಅಕಸ್ಮಾತ್ ನೀವು ಈ ಥರ ಫಾರ್ಮ್ಯಾಟ್ನಲ್ಲಿ ಇದನ್ನ ಸ್ಪ್ಲಿಟ್ ಮಾಡಿ ಬರೆದ್ರೂ ಕೂಡ ಅದು ಕೀಟೋನೇ ಆಗಿರುತ್ತೆ, ಎರಡೂ ಕೂಡ ಕೀಟೋನ್ ಆಗಿರುತ್ತೆ. ಓಕೆ, ಸೊ ಆಲ್ ಸೆಟ್. ಈಗ ಇದನ್ನ ಹೇಗೆ ನೇಮ್ ಮಾಡ್ತೀರಾ? ಈ ಕಂಪೌಂಡನ್ನು ಹೆಸರು ಹೇಗಿಡ್ತೀರಾ? ಸೊ ಕಂಪೌಂಡ್ ಹೆಸರನ್ನು ಇಡೋಕ್ಕಿಂತ ಮುಂಚೆ ನಾವು ಫಸ್ಟ್ಗೆ ಅಲ್ಲಿ ಪ್ರಿಫಿಕ್ಸ್ ಇದೆಯಾ ನೋಡ್ಕೊಳ್ಬೇಕು. ಯಾವುದೂ ಇಲ್ಲ. ರೂಟ್ ವರ್ಡ್ ಏನು? 3 ಕಾರ್ಬನ್ ಆಟಮ್. ಈಗ ಇದು ಮಿಡ್ಲಲ್ಲಿ ಇರೋದ್ರಿಂದ ಈಚೆಗೆ ಮಾಡಿದ್ರು 2 ಬರುತ್ತೆ, ಇಲ್ಲಿಂದ ಮಾಡಿದ್ರು 2 ಬರುತ್ತೆ. ಸೊ ಯು ಕ್ಯಾನ್ ನಂಬರ್ ಇಟ್ ಫ್ರಮ್ ಎನಿ ಆಫ್ ದ ಡೈರೆಕ್ಷನ್, ಬಿಕಾಸ್ ಎರಡೂ ಡೈರೆಕ್ಷನಿಂದ ನೀವು ಮಾಡಿದ್ರು ಕೂಡ ಫಂಕ್ಷನಲ್ ಗ್ರೂಪ್ ಇರುವ ಕಾರ್ಬನ್ ಆಟಮ್ ಅಥವಾ ಕಾರ್ಬನ್ ಆಟಮ್ ಇಟ್ ಸೆಲ್ಫ್ ಇಸ್ ದ ಫಂಕ್ಷನಲ್ ಗ್ರೂಪ್ ಇಲ್ಲಿ, that gets the lowest possible number from both the side, correct? ಹಾಗಾಗಿ the root word becomes prop plus between the carbon atom single bond ಇದೆ, ಏನಾಯಿತು? ಜೊತೆಗೆ ಇದು ಏನು? ಪ್ರೈಮರಿ ಸಫಿಕ್ಸ್. ಸೆಕೆಂಡರಿ ಸಫಿಕ್ಸ್ ಇದೆ ಇಲ್ಲಿ. ಯಾವುದದು ಸೆಕೆಂಡರಿ ಸಫಿಕ್ಸ್? ಈ ಗ್ರೂಪ್, ಕೀಟೋನ್ ಅಂತ ಹೇಳೋ ಗ್ರೂಪ್. ಸೊ ಕೀಟೋನ್ ಗ್ರೂಪ್ ನೋಡಿದಾಗ ಅವುಗಳ ಸೆಕೆಂಡರಿ ಸಫಿಕ್ಸಿಗೆ ONE ಅಂದರೆ ನಿಮ್ಮ ಆಲ್ಫಾಬೆಟಿಕಲ್ ಆರ್ಡರ್ 1 2 3 ಇದು 1 ಅಲ್ಲ, ಇದು ಕೀಟೋನ್, ಓನ್ ಅಂತ ಹೇಳ್ಬೇಕು ಅದಕ್ಕೆ. ಓಕೆ, ಸೊ ಈಗ ಈ ಒಂದು ಸ್ವರಾಕ್ಷರವನ್ನು ನಾನು ಹೊಡೆದಾಕ್ತೀನಿ. ಸೊ ಇಟ್ ಬಿಕಮ್ಸ್ ಪ್ರೋಪೆನೋನ್. ಪ್ರೋಪೆನೋನ್, just the propanone molecules. How do you call it as? Propanone. Ma'am, second position ಅಲ್ಲಿ ಇದೆಯಲ್ಲ, 2 propanone ಅಂತ ಹೇಳಿ ಬರಿಬೇಕಾ? ನೋ, ಬಿಕಾಸ್ ಪ್ರೋಪ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಅರ್ಥ ಆಗುತ್ತೆ ದೇರ್ ಆರ್ 3 ಕಾರ್ಬನ್. ಆಬ್ವಿಯಸ್ಲಿ ಕೀಟೋನ್ ಅಂತ ಹೇಳಿದ್ರೆ ಮಿಡ್ಲಿಗೆ ಬರಬೇಕು. ಇಲ್ಲ ಮೇಡಮ್ ಬರೀಲೇಬೇಕು, ನಾನು ನಂಬರ್ ಹಾಕೇ ಬರೆಯೋದು ಅಂತ ಹೇಳಿದ್ರೆ ಬರೀರಿ, ತೊಂದರೆ ಇಲ್ಲ. ಪ್ರೋಪ್ ಏನ್ ಇಷ್ಟು ಪಾರ್ಟ್ ಹಾಗೆ. ಆ ಓನ್ ಅಂತ ಹೇಳೋದನ್ನ 2 ಓನ್. ಯಾಕೆ 2 ಓನ್? Because the ketone position is at the second, ketone group is at the second position, so 2 own ಹೀಗೂ ಕೂಡ ಬರಿಬೋದು. there is no harm if you write like this, ಆಯ್ತಾ? ಸೊ ಪ್ರೋಪೆನೋನ್, ಪ್ರೋಪೇನ್ 2 ಓನ್, ಅಥವಾ ಇದನ್ನ ನೀವು 2 ಪ್ರೋಪೆನೋನ್, 2 ಪ್ರೋಪೇನ್ ಓನ್, 2 ಪ್ರೋಪೆನೋನ್ ಅಂತ ಹೇಳಿ ಕೂಡ ಬರಿಬಹುದು. 3 ಹೆಸರು ಕೂಡ ಪಾಸಿಬಲ್ ಇದೆ, 3 ಕೂಡ ಕಂಪೌಂಡ್ ಬರೀಲಿಕ್ಕೆ. ಆಲ್ ಸೆಟ್. ಈಗ ಇನ್ನೊಂದು ಕಂಪೌಂಡ್ ನಾನು ಬರಿತೀನಿ, ಬಟ್ ಬರೆಯೋಕ್ಕಿಂತ ಮುಂಚೆ ಐ ವಿಲ್ ಟೇಕ್ ದಿಸ್ ಪೊಸಿಷನ್ ಫಾರ್ ದ ನೆಕ್ಸ್ಟ್ ಕಂಪೌಂಡ್. ಇವಿಷ್ಟು ಕೂಡ ನಮ್ಮ ಫಸ್ಟ್ ಕಂಪೌಂಡಿಗೆ ಹೇಗೆ ನೋಮೆನ್ಕ್ಲೇಚರ್ ಮಾಡಬೇಕು ಅಂತ ಹೇಳಿ ಐಡಿಯಾ ಸಿಕ್ತಲ್ವಾ? ಸೆಕೆಂಡ್ ಕಂಪೌಂಡನ್ನು ನಾನು ಕ್ಲಬ್ ಮಾಡಿ ಬರಿತೀನಿ ಇವಾಗ. CH3 CH2 C∪O CH2 CH3 ಈ ಥರ ಬಂದಾಗ ಹೇಗೆ ನೇಮ್ ಮಾಡ್ತೀರಾ? ಫ್ರಮ್ ವಿಚ್ ಡೈರೆಕ್ಷನ್ ವಿಲ್ ಯು ನೇಮ್? 1 2 3 ಈಚಿಂದ ಮಾಡಿದ್ರು ಕೂಡ 1 2 3. ಸೊ ಯು ಕ್ಯಾನ್ ಚೂಸ್ ಎನಿ ಪೊಸಿಷನಲ್ಲಿ ತಗೊಂಡು ನಂಬರ್ ಮಾಡಿ 1 2 3 4 5, ಆಯಿತಾ? ನೆಕ್ಸ್ಟ್ ಏನು ಮಾಡ್ತೀರಾ?
ನೇಮ್ ಮಾಡ್ತೀರಾ. ಅಲ್ಲಿ ಯಾವುದೇ ಥರದ ಪ್ರಿಫಿಕ್ಸ್ ಇಲ್ಲ, ರೂಟ್ ವರ್ಡ್ ಬಂದು 5 ಇದೆ. ಸೊ ಪೆಂಟ್ ಆಯಿತು, ಪೆಂಟ್ ಪ್ಲಸ್ ಏನ್ ಪ್ಲಸ್ ಯಾವ ಪೊಸಿಷನಲ್ಲಿ ಓನ್ ಇದೆ, ಥರ್ಡ್ ಪೊಸಿಷನಲ್ಲಿ. ಸೊ 3 ಓನ್ ಆಯಿತು. ಆಯಿತಾ? ಇವಾಗ ನೀವು ಕ್ಲಬ್ ಮಾಡಿ ಬರೀತೀರಾ, ಅದನ್ನು ಹೇಗೆ ಬರೀತೀರಾ? ಪೆಂಟೇನ್, ಈ ರಿಮೂವ್ ಮಾಡಿದೆ, 3 ನಂಬರ್ ಹಾಕಿದೆ, ಓನ್ ಬರದೆ, ಪೆಂಟೇನ್ 3 ಓನ್. ಯಾಕೆ ಈ ರಿಮೂವ್ ಮಾಡಿದೆ? ಬಿಕಾಸ್ ಈ ಅನ್ನು ರಿಮೂವ್ ಮಾಡಿನೇ ನಾನು ಸೆಕೆಂಡರಿ ಸಫಿಕ್ಸ್. ಸೊ ದಿಸ್ ಏನ್ ಇಸ್ ಅಂತ ಹೇಳಿದ್ರೆ, ಏನ್ ಅಂತ ಹೇಳಿದ್ರೆ ಪ್ರೈಮರಿ ಸಫಿಕ್ಸ್, ಓನ್ ಅಂತ ಹೇಳಿದ್ರೆ ಸೆಕೆಂಡರಿ ಸಫಿಕ್ಸ್. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸಾಂಪಲಿಗೆ ಹೋಗ್ತೀನಿ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದ್ದಾಗ ಇದೇ ಗ್ರೂಪನ್ನು ನಾನು HC≡OH ಅಂತ ಹೇಳಿ ಬರಿಬೋದು. ಹೌದಾ? ಹೆಚ್ಚನ್ನ ಹಾಗೆ ಬರದೆ ಈ COOHನ C≡OH ಅಂತ ಹೇಳಿ ಬರಿಬೋದು. ಸೊ ಹೌ ಡು ಐ ನೇಮ್ ದಿಸ್ ಕಂಪೌಂಡ್ COOH ಅನ್ನು ಹೇಗೆ ನೇಮ್ ಮಾಡೋದು? ಒಂದು ಕಾರ್ಬನ್ ಇದೆ, ಸೊ ಮೆತ್ ಆಯಿತು, ಏನಾಯಿತು, ಮೆತ್ ಏನ್ ಪ್ಲಸ್ ಇಲ್ಲಿ ಈ ಏನ್ ಅಂತ ಹೇಳಿದರೆ ಒಂದು ಕಾರ್ಬನಿಗೆ ನೀವು ANE ತಾನೇ ಹಾಕೋದು. ಸೆಕೆಂಡರಿ ಸಫಿಕ್ಸ್ ನಮ್ಮ ಫಂಕ್ಷನಲ್ ಗ್ರೂಪ್ ಏನಿದೆ, ಈ COH ಏನಿದೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅದಕ್ಕೆ ನಾವು ಓಯಿಕ್ ಆ್ಯಸಿಡ್ ಅಂತ ಹೇಳಿ ಸಬ್ಸ್ಟಿಟ್ಯೂಷನ್ ಕೊಡಬೇಕು. ಸೊ ಇದು ಸೆಕೆಂಡರಿ ಸಫಿಕ್ಸ್ ಆಗುತ್ತೆ. ಏನ್ ಬಂದು ಪ್ರೈಮರಿ ಸಫಿಕ್ಸ್ ಆಗುತ್ತೆ, ಮೆತ್ ಬಂದು ರೂಟ್ ವರ್ಡ್ ಆಗುತ್ತೆ. ರೂಟ್ ವರ್ಡ್ ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್. ಈ ಓಯಿಕ್ ಆ್ಯಸಿಡ್ ಅನ್ನು ನಾವು ಕ್ಲಬ್ ಮಾಡಬೇಕಂದ್ರೆ ದ ಇ ಆಫ್ ಏನ್ ಅನ್ನು ನಾವು ಏನು ಮಾಡಬೇಕು, ಕ್ಯಾನ್ಸಲ್ ಮಾಡಬೇಕು. ಸೊ ದಿಸ್ ವಿಲ್ ಬಿಕಮ್ ನೌ ಮೆಥನೋಯಿಕ್ ಆ್ಯಸಿಡ್. ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ನಾವೇನು ಮಾಡಬೇಕಾಗುತ್ತೆ, ನೇಮ್ ಮಾಡಬೇಕಾಗುತ್ತೆ. ಹೇಗೆ ಇದನ್ನು ನೇಮ್ ಮಾಡ್ತೀರಾ? 1 2 there are 2 carbon atom. ಸೊ ಇದು ಈತ್ ಆಯಿತು, ಬಿಟ್ವೀನ್ ದೆಮ್ ಈ ಥರ ಬರೆದ್ರೆ ಅಲ್ಲಿ ಪಕ್ಕ ಸಿಂಗಲ್ ಬಾಂಡ್ ಇದೆ ಅಂತಾನೆ. ಏನಾಯಿತು ಪ್ಲಸ್ ಓಯಿಕ್ ಆ್ಯಸಿಡ್ ಇದೆ. ಸೊ ನೀವು ಟುಗೆದರ್ ಏನು ಮಾಡ್ತೀರಾ, ಇದನ್ನು ಎಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಬರೀತೀರ. ಎಥನೋಯಿಕ್ ಆ್ಯಸಿಡ್ ಅಂತ ಹೇಳಿ ಬರೀತೀರ. ಇಲ್ಲ ಮೇಡಮ್ ನಮ್ಗೆ ಈ ಥರ ಬರೆದ್ರೆ ಗೊತ್ತಾಗಲ್ಲ, ನೀವು ಸ್ಪ್ಲಿಟ್ ಮಾಡಿ ಬರೀರಿ ಅಂತ ಹೇಳಿದ್ರೆ ಆಲ್ ಸೆಟ್, ಸ್ಪ್ಲಿಟ್ ಮಾಡಿ ಬರೆಯೋಣ. ಎಥನೋಯಿಕ್ ಆ್ಯಸಿಡನ್ನು ಹೇಗೆ ಸ್ಪ್ಲಿಟ್ ಮಾಡಿ ಬರೆಯೋದು? ಒಂದು ಕಾರ್ಬನ್, ಸೆಕೆಂಡ್ ಕಾರ್ಬನ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ O, ಇಲ್ಲಿ H ಇದೆ. ಅಥವಾ ಈ OH ಅನ್ನು ನೀವು ಜೊತೆಲಿ ಹೀಗೂ ಬರಿಬೋದು, OH ಅಂತ ಹೇಳಿ. ಹೌದಾ? ಹೈಡ್ರೋಜನನ್ನು ಇಲ್ಲಿ ಹೈಡ್ರೋಜನ್ ಬರಿತೀರಾ, ಇಲ್ಲಿ ಹೈಡ್ರೋಜನ್ ಬರಿತೀರಾ, ಇಲ್ಲಿ ಹೈಡ್ರೋಜನ್ ಬರಿತೀರಾ. ಜೊತೆಗೆ ನಂಬರಿಂಗ್ ಮಾಡಿ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್. ಹೌದಾ? ಈಗ ನೇಮ್ ಮಾಡಿ, ಫಸ್ಟ್ ಕಾರ್ಬನ್ ಸೆಕೆಂಡ್ ಕಾರ್ಬನ್ ಅಂದರೆ ಟೋಟಲ್ ಎಷ್ಟು ಕಾರ್ಬನ್ ಆಯಿತು? ಈತ್. ನಿಮ್ಮ ರೂಟ್ ವರ್ಡ್ದು ಕತೆ ಮುಗೀತು. ಆಮೇಲೆ ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ, ಏನಾಯಿತು? ಇದು ಫಂಕ್ಷನಲ್ ಗ್ರೂಪ್. ನಮ್ಮ COOH ಏನಿದೆ, ದ COOH ಏನಿದೆ, ಇದು ಫಂಕ್ಷನಲ್ ಗ್ರೂಪ್. ಹೌದಾ? ಅದಿದ್ದಾಗ ನಾವು ಏನು ವರ್ಡ್ ಯೂಸ್ ಮಾಡಬೇಕಿಲ್ಲಿ? ಓಯಿಕ್ ಆ್ಯಸಿಡ್. ಓಯಿಕ್ ಆ್ಯಸಿಡ್ ಈ ಅನ್ನು ಕ್ರಾಸ್ ಮಾಡ್ತೀರಾ. ಸೊ ಇವಾಗ ಏನು ಸಿಗುತ್ತೆ ನಿಮಗೆ ಹೊಸ ನೇಮ್? ಎಥನೋಯಿಕ್ ಆ್ಯಸಿಡ್. ಎಥೇನೋಯಿಕ್ ಆ್ಯಸಿಡ್, ಎಥನೋಯಿಕ್ ಆ್ಯಸಿಡ್ ಹೀಗೆ ನೀವು ನೇಮ್ ಮಾಡ್ತೀರಾ. ಹೌದಾ? ಓಕೆ, ವಿ ಹ್ಯಾವ್ ಒನ್ ಮೋರ್ ಕಂಪೌಂಡ್ ಇಯರ್. ಈ ಕಂಪೌಂಡನ್ನು ನೇಮ್ ಮಾಡೋಕೆ ಕಲಿಯೋಣ. ದಿಸ್ ಕಂಪೌಂಡ್, ಲೆಟ್ಸ್ ನೇಮ್ ಇಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ದಿಸ್ ಇಸ್ ಯೋರ್ ಕಂಪೌಂಡ್. ಆವಾಗಲೇ ಕೊಟ್ಟಿರುವಂಥ ಇದನ್ನ ಹೇಗೆ ಬರಿಬೋದು? ಹೀಗೂ ಬರಿಬೋದಾ? CH3 CH2 CH2
COH ಅಂತ ಹೇಳಿ ಕೂಡ ಬರಿಬೋದು, ಹೌದಾ? ಸೊ ಇನ್ನೊಂದ್ಸಲ ಬರೆದು ಬಿಡ್ತೀನಿ. ಎಸ್, ಆಯ್ತು. ಈ ಕಂಪೌಂಡನ್ನು ಸ್ಪ್ಲಿಟ್ ಮಾಡಿದ್ರೆ ಈ ಥರ ಗೊತ್ತಾಗುತ್ತೆ ನಮಗೆ. ಈಗ ನೇಮಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಪ್ರಿಫಿಕ್ಸ್ ಇದೆ ನೋಡ್ಕೋತೀರಾ, ಎಲ್ಲೂ ಕೂಡ ಬ್ರಾಂಚಿಂಗ್ ಯಾವುದೂ ಇಲ್ಲ, ಕ್ಲೋರಿನ್ ಗ್ರೂಪ್ಗಳು ಯಾವುದೂ ಇಲ್ಲ. ಸೊ ಪ್ರಿಫಿಕ್ಸ್ ಅಂತ ಹೇಳಿ ಇಲ್ಲ. ರೂಟ್ ವರ್ಡ್ ಅಂತ ಹೇಳಿ ಬಂದಾಗ ದೇರ್ ಆರ್ ಹೌ ಮೆನಿ ಕಾರ್ಬನ್ ಇನ್ಕ್ಲೂಡಿಂಗ್ ದಿಸ್? 1 2 3 4 ಕಾರ್ಬನ್ ಆಯಿತು. ಪ್ರೀವಿಯಸ್ ಸ್ಲೈಡ್ನಲ್ಲೂ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ ನಂಬರಿಂಗ್ ಮಾಡಲಿಕ್ಕೆ. ನಂಬರಿಂಗ್ ಮಾಡಬೇಕಂದ್ರೆ ಯು ಶುಡ್ ಕನ್ಸಿಡರ್ ಆಲ್ವೇಸ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕಾರ್ಬನ್ ಆಸ್ 1, ಆಯಿತಾ? ಇಲ್ಲೂ ಕೂಡ ಅದೇ ಕಾರ್ಬನ್ನ 1 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. ಸೊ ರೂಟ್ ವರ್ಡ್ ಏನಾಯಿತು? ಇಲ್ಲಿ ಬ್ಯೂಟ್ ಆಯಿತು. ಬಿಟ್ವೀನ್ ದ ಕಾರ್ಬನ್ ಆಟಮ್ ಚೈನಲ್ಲಿ ಅಬ್ಸರ್ವ್ ಮಾಡ್ತೀರಾ, ಅಲ್ಲಿ ಯಾವುದೇ ಥರದ ಡಬಲ್ ಬಾಂಡ್ ಇಲ್ಲ. ಸೊ ಏನಾಯಿತು? ನೆಕ್ಸ್ಟ್, ಈ ಸೆಕೆಂಡ್ ಪ್ರೈಮರಿ ಸಫಿಕ್ಸ್ ತಕ್ಷಣ ನೀವು ಸೆಕೆಂಡರಿ ಸಫಿಕ್ಸ್ ಇದೆ ಅಂತ ಹೇಳಿ ಹುಡುಕ್ತೀರಾ. ಎಸ್, ಯು ಫೈಂಡ್ ದಿಸ್ ಗ್ರೂಪ್, COH ಗ್ರೂಪ್ ನಿಮಗೆ ಸಿಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಅ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪ್ ಇದ್ರೆ ನೀವು ಅದನ್ನ ಸೆಕೆಂಡರಿ ಸಫಿಕ್ಸ್ ಆಗಿ ಬರಿತೀರಾ. ಹೇಗೆ ಬರಿತೀರಾ? ಓಯಿಕ್ ಆಸಿಡ್ ಅಂತ ಹೇಳಿ ಬರಿತೀರಾ. ಈ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ಯು ಗೆಟ್ ದಿಸ್ ಬ್ಯೂಟೆನೋಯಿಕ್ ಆಸಿಡ್. ಮ್ಯಾಮ್ 1 ಬ್ಯೂಟನೋಯಿಕ್ ಆಸಿಡ್ ಬರಿಬೇಕಾ ಅಥವಾ 1 ಬರಿಬೇಕಂದ್ರೆ ನೆಸೆಸಿಟಿ ಇಲ್ಲ. ಇಟ್ ಈಸ್ ಆಲ್ವೇಸ್ ಇನ್ ದ ಟರ್ಮಿನಲ್ ಪೊಸಿಷನ್. ಆಲ್ಡಿಹೈಡ್ ಅಂಡ್ ಆಸಿಡ್ಸ್ಗಳು ಯಾವಾಗಲೂ ಕೂಡ ಟರ್ಮಿನಲ್ ಪೊಸಿಷನಲ್ಲಿ ಇರೋದ್ರಿಂದ ಆ 1 ನೀವು ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ. ಆಲ್ಕೋಹಾಲಿಗೂ ಕೀಟೋನಿಗೂ ಮಾತ್ರ ನಂಬರ್ಸನ್ನು ನೀವೇನು ಮಾಡಬೇಕು? ಸ್ಪೆಸಿಫೈ ಮಾಡಬೇಕು. ಓಕೆ, ನಾವು ಕಮ್ಸ್ ಎಸ್ಟರ್. ಎಸ್ಟರನ್ನು ಹೇಗೆ ನೇಮ್ ಮಾಡೋದು? ಬಿಕಾಸ್ ಇನ್ ಸೋಪ್ ಪ್ರಿಪ್ರೇಷನ್ ಎಸ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಟೀಚ್ ಯು ಹೌ ಟು ನೇಮ್ ಎಸ್ಟರ್. ಎಸ್ಟರ್ಗೆ ನಾವು O8 ಅಂತ ಹೇಳೋ ವರ್ಡನ್ನು ನೆನ್ಪಿಟ್ಕೊಳ್ಬೇಕು. ಡಿಡ್ ಯು ಈಟ್? ನೀವು ಊಟ ಮಾಡಿದ್ರಾ? ಎಸ್ ಎಸ್ ಅಥವಾ O8 ಅಂತ ಹೇಳ್ತೀವಲ್ಲ ಹಾಗೆ. ಸೊ ಲೆಟ್ ಸಿ ಹೌ ಟು ನೇಮ್ ದಿಸ್ ಕಂಪೌಂಡ್, ಅದು ಹೇಗಿರುತ್ತೆ ಅಂತ ಹೇಳಿ. ಈ R ಜಾಗದಲ್ಲಿ ನಾನೇನು ಹಾಕೊಳ್ತೀನಿ? CH3 ಹಾಕೊಳ್ತೀನಿ. ಓಕೆನಾ? ದಿಸ್ C ಆಸ್ ಇಟ್ ಇಸ್, ದ ಸೆಕೆಂಡ್ ಆಕ್ಸಿಜನ್ ವಿಲ್ ಬಿ ಡಬಲ್ ಬಾಂಡ್ O. ಇನ್ನೊಂದು ಆಕ್ಸಿಜನ್ ಹಾಗೆ ಪಕ್ಕದಲ್ಲಿ ನಾನು ಹೆಚ್ಚಾದರೂ ಹಾಕೊಳ್ಬೋದು ಅಥವಾ ಹೆಚ್ಚು ಹಾಕೊಳ್ಳಿಕ್ಕೆ ಬರೋದಿಲ್ಲ, CH3 ಹಾಕೊಳ್ಬೇಕು. R ಗ್ರೂಪ್ ಮಸ್ಟ್ ಬಿ ರಿಟನ್ ಹಿಯರ್. ಹೆಚ್ಚು ಹಾಕಿದ್ರೆ ಏನಾಯಿತು? ಆಸಿಡ್ ಆಗೋಗುತ್ತೆ. ಸೊ ಈ ಒಂದು ಸಿಚುವೇಶನಲ್ಲಿ ಫಸ್ಟ್ ಜಡ್ಜ್ ಮಾಡಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳಿ. 2. ಹಾಗಾದರೆ ಯು ಶುಡ್ ಯೂಸ್ ಅ ವರ್ಡ್ ಈತ್. ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಅಲ್ವಾ? ಏನ್. ಮತ್ತು ಈ ಫಂಕ್ಷನಲ್ ಗ್ರೂಪ್ಸ್ ಬರುತ್ತಲ್ವಾ? ಸೊ ಅದಕ್ಕೆ O8. ಬಟ್ ಈ ಅನ್ನು ನೀವೇನು ಮಾಡಬೇಕು? ಅವಾಯ್ಡ್ ಮಾಡಬೇಕು. ಸೊ ಇಟ್ ಬಿಕಮ್ಸ್ ಎಥನೋಏಟ್. ಹಾಗಾದರೆ ಇದ್ರನ್ನ ಏನು ಮಾಡಬೇಕು ಮೇಡಮ್? ಅದನ್ನು ಫಸ್ಟಿಗೆ ಆ್ಯಡ್ ಮಾಡಿ. ಅದು ಯಾವ ಗ್ರೂಪ್? ಅದು ಪ್ರಿಫಿಕ್ಸ್ ಗ್ರೂಪ್ ಅಲ್ವಾ? ಮಿಥೈಲ್. ಇದನ್ನು ನೀವೇನು ಮಾಡಬೇಕು? ಪ್ರಿಫಿಕ್ಸ್ ಅಂತ ಹೇಳಿ ಎಸ್ಟರ್ನಲ್ಲಿ ತಗೊಳ್ಬೇಕು. ಓನ್ಲಿ ಇನ್ ಎಸ್ಟರ್ ಯು ಶುಡ್ ಕನ್ಸಿಡರ್ ದಿಸ್ ಆಸ್ ಪ್ರಿಫಿಕ್ಸಿಂಗ್. ಪ್ರಿಫಿಕ್ಸ್ ಮಾಡಿಕೊಂಡು ಎಸ್ಟರ್ ಅಂತ ಹೇಳಿ ತಗೊಳ್ಳಿ. ಸೊ ಮಿಥೈಲ್ ಎಥನೋವೇಟ್. ಮಿಥೈಲ್ ಎಥನೋವೇಟ್. 1 more ಕಂಪೌಂಡ್ ಕೊಡಿ ಮೇಡಮ್, ಈಸಿ ಕಂಪೌಂಡ್ ಕೊಡಿ ಅಂತ ಹೇಳಿದ್ರೆ. ಓಕೆ, ಸೊ ಐ ವಿಲ್ ಗಿವ್ ಯು ದಿಸ್ ಕಂಪೌಂಡ್. C hydrogen 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 hydrogen, C double bond O O, C hydrogen hydrogen. ಓಕೆ, ಈ ಕಂಪೌಂಡ್ ಇದೆ. ಇದನ್ನು ಹೇಗೆ ನೇಮ್ ಮಾಡೋದು? ಹೇಗೆ ನಂಬರಿಂಗ್ ತಗೊಳ್ಬೇಕು? ನೋಡಿ ಮಕ್ಕಳೇ, ಈ ಕಾರ್ಬನ್ ಡಬಲ್ ಬಾಂಡ್ ಇದೆಯಲ್ಲ, ಈ ಕಾರ್ಬನ್ ಡಬಲ್ ಬಾಂಡ್ನ ಯಾವಾಗಲೂ 1 ಅಂತ ಹೇಳಿ ಕನ್ಸಿಡರ್ ಮಾಡಿ. 1, ಇದು 2, ಇದು 3. ಹಾಗಾದರೆ ಇವುಗಳೆಲ್ಲ ಏನು ಮೇಡಮ್ ಕನ್ಸಿಡರ್ ಮಾಡಬೇಡವಾ? ಇಲ್ಲ, ಎಸ್ಟರ್ನಲ್ಲಿ ಆಕ್ಸಿಜನ್ದು ಈಚ್ ಕಡೆ ಯಾರೆಲ್ಲ ಬರ್ತಾರೆ ಅವ್ರನ್ನ ನೀವು ಪ್ರಿಫಿಕ್ಸ್ ಆಗಿ ತಗೊಳ್ಳಿ. ಪ್ರಿಫಿಕ್ಸ್ ಆಗಿ, ಆಯಿತಾ? ದಿಸ್ ಇಸ್ ನಥಿಂಗ್ ಬಟ್ ಈಥೈಲ್ ಗ್ರೂಪ್, CH2 CH3 ಗ್ರೂಪ್. ಹೌದಾ? CH2 CH3 ಗ್ರೂಪನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದಿರುವಂಥದ್ದು. ಇದು ಯಾವ ಪ್ರಿಫಿಕ್ಸ್? ಇದು ಈಥೈಲ್ ಅಂತ ಹೇಳುವ ಪ್ರಿಫಿಕ್ಸ್. ಇದು ಈಥೈಲ್ ಪ್ರಿಫಿಕ್ಸ್. ಹೌದಾ? ಈಗ ನಮ್ಮ ಪೇರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆ? 3 ಇದೆ. ಸೊ ಪ್ರೋಪ್ ಅಂತ ಹೇಳಿ ವರ್ಡ್ ಯೂಸ್ ಮಾಡ್ತೀರಾ. ಆಮೇಲೆ ಆಬ್ವಿಯಸ್ಲಿ ಅವುಗಳ ನಡುವೆ ಕಲರ್ ಪೆನ್ ಯೂಸ್ ಮಾಡೋಣ ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಅವುಗಳ ನಡುವೆ ಸಿಂಗಲ್ ಬಾಂಡ್ ಇದೆ. ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ. ಏನಾಯಿತು?
ಈಗ ಇಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು? ಇದು ಎಸ್ಟರ್, ಇದು ಫಂಕ್ಷನಲ್ ಗ್ರೂಪ್ ಅಲ್ವಾ? ಹಾಗಾಗಿ ಯಾವ ವರ್ಡ್ ಯೂಸ್ ಮಾಡ್ತೀರಾ? O8. ಇದನ್ನು ಡಿಲೀಟ್ ಮಾಡ್ತೀರಾ ಅಥವಾ ಕ್ರಾಸ್ ಮಾಡ್ತೀರಾ ಆ್ಯಂಡ್ ಯು ಗೆಟ್ ಅ ವರ್ಡ್ ಪ್ರೊಪೆನೋವೇಟ್. ಜೊತೆಗೆ ಇದೇನಾಯಿತು, ನಿಮ್ಮ ಪ್ರಿಫಿಕ್ಸ್ ಆಗುತ್ತೆ. ಸೊ ಯಾವ ಥರ ಪ್ರಿಫಿಕ್ಸ್ನ ಆ್ಯಡ್ ಮಾಡ್ತೀರಾ ಅಲ್ಲಿ? ಈಥೈಲ್ ಪ್ರೊಪೆನೋವೇಟ್ ಆಯಿತು, ಹೌದಾ? ಇಲ್ಲಿ ಹೈಫನ್ ಏನು ಬೇಕಾಗಿಲ್ಲ. ಈಥೈಲ್ ಪ್ರೊಪೆನೋವೇಟ್ ಅಂತ ಹೇಳುವಂಥದ್ದು ಒಂದು ಸಿಂಗಲ್ ವರ್ಡ್ ಆಗಿರುತ್ತೆ. ಸೊ ಹೀಗೆ ನೀವು ನೇಮ್ ಮಾಡ್ತಾ ಹೋಗ್ತೀರಾ. ಸೊ ಹೋಪ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಅರ್ಥ ಆಗ್ತಾ ಇದೆ ನಿಮಗೆ ಎಸ್ಟರ್ನ ನೇಮ್ ಮಾಡೋದು ಅಂತ ಹೇಳಿ. ಒನ್ ಮೋರ್ ಕಂಪೌಂಡ್, ಸಿಂಪಲ್ ಆಗಿರೋ ಕಂಪೌಂಡ್ ಕೊಡ್ತೀನಿ ಅಂತ ಹೇಳಿ ಜಾಸ್ತಿ ಕಾಂಪ್ಲಿಕೇಟೆಡ್ ಕೊಡ್ತಿದ್ದೀರಲ್ಲ ಮೇಡಮ್ ಅಂತ ಹೇಳಿ ಅಂದ್ಕೊಳ್ಬೋದು ನೀವು. ಬಟ್ ಇಲ್ಲ, ಟ್ರೈ ಮಾಡಿ ಇದನ್ನು. H C double bond O O C H H H. ಹೇಗೆ ನೇಮ್ ಮಾಡ್ತೀರಾ? ಇಲ್ಲಿ ಈ ಕಾರ್ಬನ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಡಬಲ್ ಬಾಂಡ್ ಗೆಟ್ಸ್ ನಂಬರ್ 1. ಮತ್ತೆ ಈಚೆ ಕಾರ್ಬನ್ ಐಟಮ್ಸ್ ಇದೆಯಾ? ಇಲ್ಲ. ಹಾಗಾದರೆ ಏನು ಮಾಡ್ತೀರಾ? ಇದನ್ನು ಫಸ್ಟ್ ಮೆತ್ ಅಂತ ಹೇಳಿ ತಗೊಳ್ತೀರಾ. ಮೆತ್ತಿಗೆ ಪ್ರೈಮರಿ ಸಫಿಕ್ಸ್ ಏನಾಯಿತು? ಏನ್. ಜೊತೆಗೆ ಈ ಪೋರ್ಷನ್ ನೀವು ಹೇಗೆ ಬರೀತೀರಾ? O8. ಎಸ್ಟರ್ ಅಲ್ವಾ? O8. ಎಸ್, ನಾನು ತಿಂದೆ. O8. ಸಿಂಪ್ಲಿ ಐ ವಾಸ್ ಕಿಡಿಂಗ್. ಆಮೇಲೆ ಇದು ಏನಾಯ್ತು ಇವಾಗ? ಮಿಥೈಲ್ ಗ್ರೂಪ್ ಆಯ್ತಾ? CH3 ಗ್ರೂಪ್ ಆಯ್ತಲ್ವಾ ಮಕ್ಕಳು? ಇದು ಈಚೆ ಕಡೆ ಇರುವಂಥದ್ದು ಅದೇನಾಯಿತು? ಇಲ್ಲಿಗೆ ಬರುತ್ತೆ, ಮಿಥೈಲಿಗೆ ಬರುತ್ತೆ. ಮಿಥೈಲ್ ಮೆಥನೋವೇಟ್. ಈ ಕ್ರಾಸ್ ಮಾಡಿ ಜೊತೆಗೆ ಬರೀರಿ ಇವಾಗ. ಮಿಥೈಲ್ ಮಿಥೈಲ್ ಮೆಥನೋವೇಟ್ ಅಂತ ಹೇಳಿ ನೀವೇನು ಮಾಡ್ಬೋದು? ಕೊಟ್ಟಿರುವ ಕಂಪೌಂಡಿಗೆ ಹೆಸರನ್ನು ಕೊಡಬಹುದು. ಸೊ ಈ ಥರ ನಾವು ಯಾವುದನ್ನು ಬರಿಬೋದು? ಎಸ್ಟರನ್ನು ನೇಮ್ ಮಾಡಬಹುದು. ಸೊ ಹೋಪ್ ಇಟ್ ವಾಸ್ ಯೂಸ್ಫುಲ್ ಫಾರ್ ಯು. ಇನ್ನು ರ್ಯಾಂಡಮ್ ಆಗಿ ನಾನು ಕೊಡ್ತೀನಿ ಇವಾಗ 4 ಫಂಕ್ಷನಲ್ ಗ್ರೂಪ್ಸನ್ನು ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡಬೇಕು ನನ್ನ ಜೊತೆನೆ. ಓಕೆ, ಐಡೆಂಟಿಫೈ ಮಾಡಬೇಕು ಯಾವ ಫಂಕ್ಷನಲ್ ಗ್ರೂಪ್ ಇದೆ ಇದರಲ್ಲಿ ಅಂತ ಹೇಳಿ. ಓಕೆ, ಸೊ ಐಡೆಂಟಿಫೈ ಮಾಡಬೇಕು. ನೇಮನ್ನು ನೀವೇನು ಮಾಡಬೇಕು? ಮೆನ್ಷನ್ ಮಾಡಬೇಕು. ಹೀಗೂ ಬರೆದ್ರೆ ಅದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಎಲ್ಲವನ್ನ ಸ್ಪ್ಲಿಟ್ ಮಾಡಿ ಬರೆಯಲ್ಲ, ಕೆಲವೊಂದನ್ನು ಕಂಡೆನ್ಸ್ಡ್ ಆಗು ಬರೀತೀನಿ. ರಿಕಾಲಿಂಗ್ ಪಾರ್ಟಿಗೆ ಬರುತ್ತೆ ಇದು. ಇದು ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ಸ್ ಬರೀತಾ ಇರುವಂಥದ್ದು. ಸೊ 4 ಫಂಕ್ಷನಲ್ ಗ್ರೂಪ್ಸ್ನ ಕೊಟ್ಟಿದ್ದೀನಿ. ಅವ್ರು ಈ ಥರ ಕ್ವೆಶನ್ಸ್ ಕೇಳ್ತಾರೆ, ಐಡೆಂಟಿಫೈ ದ ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳಿ. ಸೊ ಇದು ಯಾವ ಫಂಕ್ಷನಲ್ ಗ್ರೂಪ್? ಆಲ್ಕೋಹಾಲ್. ಆಲ್ಕೋಹಾಲ್ ಕಾಣ್ತಾ ಇದೆಯಲ್ಲ, ಆಲ್ಕೋಹಾಲ್. ಸೊ ಇದು ಯಾವ ಫಂಕ್ಷನಲ್ ಗ್ರೂಪ್? ಈ ಥರ ಇದ್ರೆ ಕೀಟೋನ್. ಇದು ಕೀಟೋನ್. ಓಕೆ, ಇಲ್ಲಿ ಇದು ಯಾವ ಫಂಕ್ಷನಲ್ ಗ್ರೂಪ್? ಈ ಥರ ಇದ್ರೆ ಆಸಿಡ್, ಓಯಿಕ್ ಆಸಿಡ್. ಕಾರ್ಬಾಕ್ಸಿಲಿಕ್ ಆಸಿಡಿಂದ ನಾವು ಓಯಿಕ್ ಆಸಿಡ್ ಅಂತ ಹೇಳ್ತೀವಿ. CO ಜಸ್ಟ್ H ಇದ್ರೆ, OH ಇದ್ರೆ ಓಯಿಕ್ ಆಸಿಡ್. ಬರೀ H ಇದ್ರೆ ಅದನ್ನ ಏನಂತ ಹೇಳಿ ಕರಿತೀರಾ? ಆಲ್ಡಿಹೈಡ್. ಆಲ್ಡಿಹೈಡ್. ಸೊ ಯಾವ ಥರ ಐಡೆಂಟಿಫೈ ಮಾಡ್ತೀರಾ ಫಂಕ್ಷನಲ್ ಗ್ರೂಪ್ ಅಂತ ಹೇಳುವಂಥದ್ದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇವುಗಳ ಹೆಸರು ಏನು, ಇವುಗಳಿಗೆ ಯಾವ ಹೆಸರು ಕೊಡಬೇಕು ಅಂತ ಹೇಳೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ನನಗೆ
ಕಮೆಂಟ್ ಮೂಲಕ ತಿಳಿಸ್ಬೇಕು. ಸೊ ಹೋಪ್ ಟುಡೇಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. ನಾವು ರೂಲ್ಸನ್ನು ತಿಳಿತಾ ಹೋದ್ವಿ, ಹೌದಾ? ರೂಲ್ ನಂಬರ್ 1 ಏನು ಹೇಳುತ್ತೆ? ಲಾಂಗೆಸ್ಟ್ ಚೈನನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ, ಕರೆಕ್ಟ್? ಲಾಂಗೆಸ್ಟ್ ಪಾಸಿಬಲ್ ಚೈನನ್ನು ಸೆಲೆಕ್ಟ್ ಮಾಡಿ ಕೌಂಟ್ ದ ಕಾರ್ಬನ್ ಆಟಮ್ಸ್ ಅಂತ ಹೇಳುತ್ತೆ. ಕೌಂಟ್ ದ ಕಾರ್ಬನ್ ಆಟಮ್ಸ್ ಅಂತ ಹೇಳುತ್ತೆ. ಕಾರ್ಬನ್ ಆಟಮ್ಸ್ನ ಕೌಂಟ್ ಮಾಡಿದ ಮೇಲೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಲೋವೆಸ್ಟ್ ಪಾಸಿಬಲ್ ನಂಬರ್ಸನ್ನು ಕೊಡಬೇಕಾಗುತ್ತೆ. ಲೋವೆಸ್ಟ್ ಪಾಸಿಬಲ್ ನಂಬರ್ ಟು ದ್ಯಾಟ್ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ ಅ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸೊ ಲೋವೆಸ್ಟ್ ಪಾಸಿಬಲ್ ನಂಬರ್ ಟು ದ್ಯಾಟ್ ಕಾರ್ಬನ್ ಆಟಮ್ ವಿಚ್ ಹ್ಯಾಸ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸೊ ಅದನ್ನು ನಾವು ಅಸೈನ್ ಮಾಡಬೇಕಾಗುತ್ತೆ. ನಂತರ ವಿ ಹ್ಯಾವ್ ಟು ನೇಮ್ ದೆಮ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ನೇಮಿಂಗ್ ದೆಮ್ in alphabetical order. Alphabetical order. Suppose ಆ ಸಬ್ಸ್ಟಿಟ್ಯೂಯೆಂಟ್ಸ್ಗಳು ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಯೂಸ್ ದ ಪ್ರಿಫಿಕ್ಸ್ ಡೈ, ಟ್ರೈ, ಟೆಟ್ರಾ ಅಂತ ಹೇಳುವಂತಹದನ್ನು ಯೂಸ್ ಮಾಡ್ಬೋದು. ನಂಬರ್ಸನ್ನು ಯಾವಾಗಲೂ ಕೂಡ 2 ನಂಬರ್ಸನ್ನು ನಾವು ಕಾಮಾ ಹಾಕಿ ಬೇರೆ ಬೇರೆ ನಂಬರ್ಸ್ 2, 3, 4, ಟ್ರೈ, ಮಿಥೈಲ್ ಹೀಗೆ. ಸೊ ಈ 3 ಮಿಥೈಲ್ ಗ್ರೂಪ್ಗಳಿದ್ರೆ ಟ್ರೈ ಅಂತ ಹೇಳೋ ವರ್ಡ್ ಯೂಸ್ ಮಾಡ್ಬೋದು. ನಂಬರ್ಸನ್ನು ಯಾವಾಗಲೂ ಕಾಮಾದಿಂದ ಸಪ್ರೇಟ್ ಮಾಡ್ಬೋದು. ಸೊ ಆಲ್ ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಹ್ಯಾವ್ ಲರ್ನ್ ಟುಡೇ. ಪ್ರಿಫಿಕ್ಸ್ಗಳು ಯಾವುದೆಲ್ಲ? ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೂರಿನ್ಗಳು ಪ್ರಿಫಿಕ್ಸ್ಗಳಾಗಿರುತ್ತೆ. ಜೊತೆಗೆ ನೈಟ್ರೋ ಗ್ರೂಪ್ ಇಸ್ ಅ ಪ್ರಿಫಿಕ್ಸ್, ಹೌದಾ? ಆರ್ ಗ್ರೂಪ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಸ್ ಅ ಪ್ರಿಫಿಕ್ಸ್. ಸಫಿಕ್ಸ್ಗಳು ಯಾವುದೆಲ್ಲ ಆಗಿರುತ್ತೆ ಮಕ್ಕಳೇ? ಸಫಿಕ್ಸ್ಗಳು ಆಲ್ಕೋಹಾಲಿಗೆ ಓಲ್, ಆಲ್ಡಿಹೈಡ್ಗೆ ಆಲ್, ಕೀಟೋನಿಗೆ ವೋನ್, ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಓಯಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೇವೆ, ಓಯಿಕ್ ಆ್ಯಸಿಡ್. ಹೋಪ್ ಇಟ್ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಪುಟ್ ಆಲ್ ಯೋರ್ ಕಮೆಂಟ್ಸ್ ಅಥವಾ ಕ್ವಾರೀಸ್ ಇನ್ ದ ಕಮೆಂಟ್ ಬಾಕ್ಸ್ so that I can reply whenever I see your comments. So I'll definitely meet you in the comment box. Thank you so much. Bye.